ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ವಕ್ತೃತ್ವಗುಣಬಾಧೇಹಿ ಶ್ರುತೇರ್ಬಾಧೇನ ಬೋಧಕಂ ನೇಹನಾನೇತಿ ವಾಕ್ಯೇತು ಸಾಕ್ಷಾದ್ಬಾಧಾನ್ನ ಬೋಧಕಂ ಕೇವಲೋ ನಿರ್ಗುಣಶ್ಚಾಂತ ಶ್ರುತಿ ಕೇವಲೋ ನಿರ್ಗುಣಶ್ಚಾಂತ ಶ್ರುತಿ ಅದು ಗುಣವನ್ನು ನಿರಾಕರಣೆ ಮಾಡುತ್ತೆ. ನಿರಾಕರಣೆ ಮಾಡಿದರೆ ಭಗವಂತನಲ್ಲಿ ವಕ್ತೃತ್ವ ಇಲ್ಲ ಅಂತಾಯಿತು. ಭಗವಂತನಲ್ಲಿ ಏನೂ ಗುಣ ಇಲ್ಲ, ಭಗವಂತ ಹೇಳುವವನೂ ಅಲ್ಲ. ಹೇಳುವವನಲ್ಲಿರುವ ಗುಣ ವಕ್ತೃತ್ವ, ಹೇಳುವವನು ವಕ್ತ, ಹೇಳುವವನಲ್ಲಿರುವಂತಹ ಗುಣ ವಕ್ತೃತ್ವ ಅಂತ. ಭಗವಂತನಲ್ಲಿ ಭಾವಧರ್ಮಗಳು ಇಲ್ಲ ಅಂತ ಹೇಳೋದ್ರಿಂದ ವಕ್ತೃತ್ವ ಎಂಬತಕ್ಕಂತಹ ಧರ್ಮ ಇಲ್ಲ ಅಂತಾಯಿತು. ಯಾವಾಗ ವಕ್ತೃತ್ವ ಗುಣ ಭಗವಂತನಲ್ಲಿ ಇಲ್ಲ ಅಂತಾಯಿತೋ ಆವಾಗ ಬೋಧಕವಾಗಿರ್ತಕ್ಕಂತಹ ಶ್ರುತಿ ಇಲ್ಲ ಅಂತಾಯಿತು. ಯಾಕೆ? ಶ್ರುತಿಯನ್ನು ಹೇಳುವವರಿದ್ದರೆ ಶ್ರುತಿ ಒಬ್ಬರಿಂದ ಉಚ್ಚರಿಸಲ್ಪಟ್ಟದ್ದಾಗಿ ಅರ್ಥವನ್ನು ಪ್ರತಿಪಾದನೆ ಮಾಡ್ತಾಯಿತ್ತು. ಆ ಶ್ರುತಿಯನ್ನು ಉಚ್ಚಾರಣೆ ಮಾಡುವವರಿಲ್ಲ. ಆದ್ದರಿಂದ ಶ್ರುತಿಗೆ ಬೋಧಕತ್ವ ಎಂಬತಕ್ಕಂಥದ್ದು ಬರಲಿಲ್ಲ. ಇನ್ನು ನೇಹನಾನಾತಿ ವಾಕ್ಯೇತು ಸಾಕ್ಷಾತ್ ಬಾಧಾನ್ನ ಬೋಧಕಂ ಅಂತ. ನೇಹನಾನಾಸ್ತಿ ಎಂಬತಕ್ಕಂಥ ವಾಕ್ಯ ಇದೆಯಲ್ಲ, ಅದೇನು ಮಾಡುತ್ತೆ? ಭಾವರೂಪವಾಗಿರ್ತಕ್ಕಂತಹ ವಸ್ತುಗಳನ್ನೇ ನಿಷೇಧ ಮಾಡ್ತಾ ಇದೆ. ಹಾಗಾದರೆ ಶ್ರುತಿಯೇ ಇಲ್ಲ ಅಂತಾಯಿತು. ಶ್ರುತಿಯೇ ಇಲ್ಲ ಅಂತಾದ ಮೇಲೆ ಆವಾಗ ಆ ಶ್ರುತಿ ಎಂಬತಕ್ಕಂಥದ್ದು ಬೋಧಕ ಆಗೋದಿಲ್ಲ. ಭಗವಂತನಲ್ಲಿ ವಕ್ತೃತ್ವ ಇಲ್ಲ, ಆದ್ದರಿಂದ ಶ್ರುತಿ ಇಲ್ಲ. ಆದ್ದರಿಂದ ವಕ್ತೃ ಇಲ್ಲ, ಆದ್ದರಿಂದಾಗಿ ಶ್ರುತಿ ಇಲ್ಲ, ಶ್ರುತಿಗೆ ಬೋಧಕತ್ವ ಬರಲಿಲ್ಲ. ಇನ್ನು ಭಾವರೂಪವಾದ ವಸ್ತುಗಳೇ ಇಲ್ಲ ಅಂತ ಹೇಳ್ತೀರ. ಶ್ರುತಿ ಭಾವರೂಪವಾದ ವಸ್ತು, ಅಂದರೆ ಶ್ರುತಿ ಇಲ್ಲ ಅಂತಾಯಿತು. ಶ್ರುತಿ ಇಲ್ಲ ಅಂತಾದರೆ ಅದು ಬೋಧಕ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ವಕ್ತೃತ್ವ ಗುಣಬಾಧೇಹಿ, ಭಾವರೂಪವಾದ ವಕ್ತೃತ್ವ ಎಂಬತಕ್ಕಂತಹ ಗುಣವನ್ನು ನಿರಾಕರಣೆ ಮಾಡಿದರೆ, ಇಲ್ಲ ಅಂತ ಹೇಳಿದ್ರೆ, ಶ್ರುತೇರ್ಬಾಧೆ, ಶ್ರುತಿಯ ಸ್ವರೂಪವೇ ಸಿದ್ಧವಾಗುವುದಿಲ್ಲ. ಆದ್ದರಿಂದ ನ ಬೋಧಕಂ, ಶ್ರುತಿಯು ವಿಷಯಗಳನ್ನು ತಿಳಿಸಿಕೊಡುವುದಿಲ್ಲ. ನೇಹನಾನೇತಿ ವಾಕ್ಯೇತು, ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂತಹ ವಾಕ್ಯದಲ್ಲಿ ಆದರೂ ಸಾಕ್ಷಾತ್ತಾಗಿ ಬಾಧಾತ್, ಭಾವಧರ್ಮಗಳು ಇಲ್ಲ, ಭಾವವಸ್ತುಗಳೇ ಇಲ್ಲ ಎಂಬುದಾಗಿ ನಿಷೇಧ ಮಾಡುವುದರಿಂದಲೂ ನ ಬೋಧಕಂ, ಶ್ರುತಿ ಭಾವವಸ್ತು, ಶ್ರುತಿಯೇ ಇಲ್ಲ, ಆದ್ದರಿಂದ ಅದು ಬೋಧಕ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಎರಡು ರೀತಿಯಲ್ಲಿ, ವಕ್ತೃ ಇಲ್ಲ ಆದ್ದರಿಂದ ಬೋಧಕ ಅಲ್ಲ, ಶ್ರುತಿಯನ್ನು ಹೇಳೋರಿಲ್ಲ. ಇನ್ನೊಂದು ಭಾವವು ರೂಪವಾದ ಪದಾರ್ಥವೇ ಇಲ್ಲ, ಶ್ರುತಿಯೂ ಇಲ್ಲ ಅಂತಾಯಿತು, ಆದ್ದರಿಂದ ಬೋಧಕ ಆಗಲಿಕ್ಕೆ ಸಾಧ್ಯ ಇಲ್ಲ. ವಕ್ತೃತ್ವ ಗುಣಬಾಧೇಹಿ, ಭಾವರೂಪವಾದಂತಹ ವಕ್ತೃತ್ವ ಗುಣವನ್ನು ನಿರ್ಗುಣ ಎಂಬತಕ್ಕಂಥ ಶ್ರುತಿ ಭಗವಂತನಲ್ಲಿ ವಕ್ತೃತ್ವ ಇಲ್ಲ ಅಂತ ನಿರಾಕರಣೆ ಮಾಡಿದರೆ ಆವಾಗ ಶ್ರುತೇ ಬಾಧೆ, ಶ್ರುತಿಯ ಸ್ವರೂಪವೇ ಇಲ್ಲ ಅಂತಾಗುವುದರಿಂದ ನ ಬೋಧಕಂ, ಶ್ರುತಿಯು ಅರ್ಥವನ್ನು ತಿಳಿಸಿಕೊಡುವುದಿಲ್ಲ. ನೇಹನಾನೇತಿ ವಾಕ್ಯೇತು, ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂತಹ ವಾಕ್ಯದಲ್ಲಿ ಆದರೂ ಸಾಕ್ಷಾತ್ ಬಾಧಾತ್,
ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥದ್ದು ಭಾವ ಪದಾರ್ಥವೇ ಇಲ್ಲ ಅಂತ ಹೇಳ್ತಾ ಇದೆ. ಅಂದರೆ ಶ್ರುತಿ ಎಂಬತಕ್ಕಂತಹ ಭಾವ ಪದಾರ್ಥವೂ ಇಲ್ಲ ಅಂತಾಯಿತು. ಅದರಿಂದ ನೇರವಾಗಿ ಬಾಧ ಇಲ್ಲ ಅಂತ ಹೇಳ್ತಾ ಇರೋದರಿಂದ ನ ಬೋಧಕಂ, ಶ್ರುತಿಯು ಯಾವ ಅರ್ಥವನ್ನು ತಿಳಿಸ್ಕೊಡೋದಿಲ್ಲ. ನಾನು ನಿರ್ಗುಣಶ್ರುತೌ ಭಾವರೂಪ ಭಗವದ್ಗುಣಬಾಧ ಏವ ನತು ಶ್ರುತಿರೂಪಬಾಧ ಅತಃ ಅನುಕ್ತೋಪಾಲಂಭ ಇತ್ಯತಃ. ಕೇವಲೋ ನಿರ್ಗುಣಶ್ಚ ಅಂತ ಶ್ರುತಿ ಇದೆಯಲ್ಲ, ಈ ಶ್ರುತಿ ಏನು ಹೇಳುತ್ತೆ? ಭಾವರೂಪವಾದ ಭಗವಂತನ ಗುಣ ಇಲ್ಲ ಅಂತ ಹೇಳುತ್ತೆ. ನಿರ್ಗುಣ ಅಂತ ಯಾರನ್ನು ಹೇಳೋದು? ಭಗವಂತನನ್ನು ಹೇಳೋದು. ಅಂದರೆ ಭಗವಂತನಲ್ಲಿ ನಿರ್ಗುಣ ಅಂತ ಹೇಳುವ ಮೂಲಕ ಅವನಲ್ಲಿ ಗುಣ ಇಲ್ಲ ಅಂತ ಹೇಳ್ತಾರೆ. ಭಾವರೂಪವಾಗಿರ್ತಕ್ಕಂತಹ ಗುಣ ಇಲ್ಲ ಅಂತ ಹೇಳ್ತದೆ ಅಷ್ಟೇ ಹೊರತು ಶ್ರುತಿಯೇ ಇಲ್ಲ ಅಂತ ಹೇಳ್ತಿಲ್ಲ ಅದು. ಆದ್ದರಿಂದ ಹೇಳದೇ ಇರುವಂಥ ದೋಷವನ್ನು ಹೇಳಿಬಿಟ್ರೆ ಅನುಕ್ತ ಉಪಾಲಂಭ ಅಂತ ಹೇಳ್ತಾರೆ. ಅಂದರೆ ನೀವು ಹೇಳದೇ ಇರತಕ್ಕಂಥ ದೋಷವನ್ನು ಹೇಳ್ತಾ ಇದ್ದೀರಾ ಅಂತ ಅದಕ್ಕೆ ಆಕ್ಷೇಪ ಮಾಡಿದ್ರೆ, ನತು ಶ್ರುತಿ ಸ್ವರೂಪವಾದ ಅಲ್ಲಿ ನಿರ್ಗುಣಶ್ಚ ಎಂಬತಕ್ಕಂತಹ ಶ್ರುತಿಯಲ್ಲಿ ಶ್ರುತಿಯೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಭಗವಂತನಲ್ಲಿ ಭಾವರೂಪವಾದ ಗುಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೊರತು ಶ್ರುತಿ ಸ್ವರೂಪಕ್ಕೆ ನಿರಾಕರಣೆ ಮಾಡಿದ್ದು ಇಲ್ಲವೇ ಇಲ್ಲ. ಅದರಿಂದಾಗಿ ಅನುಕ್ತೋಪಾಲಂಭ ಅಂತ ಹೇಳದೇ ಇದ್ದದನ್ನು ನೀವು ದೋಷ ಅಂತ ಹೇಳ್ತಾ ಇದ್ದೀರಾ ಅಂತ ಆಕ್ಷೇಪ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ ವಕ್ತೃತ್ವ ಗುಣಬಾಧೆ. ಏನು ಹಂಗಂದರೆ ಹರೇಹೇ ಭಾವರೂಪ ವಕ್ತೃತ್ವ ಗುಣಬಾಧೆ. ನಿರ್ಗುಣಶ್ರುತಿ ಭಗವಂತನಲ್ಲಿ ಭಾವರೂಪವಾದ ಗುಣ ಇಲ್ಲ ಅಂತ ಹೇಳುತ್ತೆ. ಭಗವಂತನಲ್ಲಿ ಭಾವರೂಪ ಗುಣ ಅಂದರೆ ಯಾವುದು? ವಕ್ತೃತ್ವ. ಹಾಗಾದರೆ ಭಾವರೂಪವಾದ ಗುಣವನ್ನು ಭಗವಂತನಲ್ಲಿ ನಿರಾಕರಣೆ ಮಾಡುವಂತಹ ಶ್ರುತಿಯು ಭಗವಂತನಲ್ಲಿ ವಕ್ತೃತ್ವವನ್ನು ಕೂಡ ಇಲ್ಲ ಅಂತ ಹೇಳ್ತು. ಅದರಿಂದ ಉಚ್ಚಾರಕ ಅಭಾವೇನ, ಉಚ್ಚಾರಣೆ ಮಾಡುವಂತಹ ವ್ಯಕ್ತಿಯೇ ಇಲ್ಲ ಅಂತಾಯಿತು. ಶ್ರುತೇರೇವ ಅಭಾವಿ. ಶ್ರುತಿ ಅಂತ ಹೆಸರು ಅದಕ್ಕೆ. ಉಚ್ಚಾರಣೆ ಮಾಡುವವರಿದ್ದರೆ ಯಾರಾದರೂ ಕೇಳಿ ಅದು ಇರಲಿಕ್ಕೆ ಸಾಧ್ಯ. ಉಚ್ಚಾರಣೆ ಮಾಡುವವರೇ ಇಲ್ಲ ಅಂತಾದರೆ ಶ್ರುತಿ ಎಂಬತಕ್ಕಂಥದ್ದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ನ ಬೋಧಕಂ. ಅದರಿಂದ ಶ್ರುತಿ ಇಲ್ಲ ಅಂತಾದರೆ ಯಾವ ಅರ್ಥವನ್ನು ಅದು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಾತ್ ಬಾಧಾತ್ ಭಗವತಃ ಅನ್ಯಸ್ಯ ಸಾಕ್ಷಾತ್ ನಿಷೇಧಾತ್. ನೇಹನಾನಾಸ್ತಿ ಕಿಂಚನ ಅಂತ ಶ್ರುತಿ ಇದೆಯಲ್ಲ, ಅದೇನು ಮಾಡುತ್ತೆ? ಭಗವಂತನನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳುತ್ತೆ. ಭಗವಂತನನ್ನು ಬಿಟ್ಟು ಭಿನ್ನವಾದ ಬೇರೆ ಪದಾರ್ಥಗಳು ಇಲ್ಲವೇ ಇಲ್ಲ ಅಂತ ಹೇಳುತ್ತೆ. ಆದ್ದರಿಂದ ಆಗ ಶ್ರುತಿ ಇಲ್ಲ ಅಂತಾಯಿತು. ಎರಡು ರೀತಿಯಲ್ಲಿ ಶ್ರುತಿ ಇಲ್ಲ. ವಕ್ತೃ ಇಲ್ಲ, ಅದರಿಂದ ಶ್ರುತಿ ಇಲ್ಲ. ಭಗವಂತನನ್ನು ಬಿಟ್ಟು ಬೇರೆ ಭಾವ ಪದಾರ್ಥವೇ ಇಲ್ಲ, ಅದರಿಂದ ಶ್ರುತಿ ಇಲ್ಲ. ಈ ರೀತಿಯಲ್ಲಿ ಎರಡು ರೀತಿಯಲ್ಲಿ. ಅಂದರೆ ಸಾಕ್ಷಾತ್ ಬಾಧಾತ್ ಭಗವತಃ ಅನ್ಯಸ್ಯ ಸಾಕ್ಷಾತ್ ನಿಷೇಧಾತ್ ಅಂತ ಅರ್ಥ. ಸಾಕ್ಷಾತ್ ಪರಂಪರೆಯಾವ ಶ್ರುತಿವಾದ ಸ್ತೂ ಉಭಯತ್ರಾಪಿ ಸಮಃ. ವಕ್ತೃ ಇಲ್ಲ ಅಂತಾದರೂ ಶ್ರುತಿ ಇಲ್ಲ ಆಗುತ್ತೆ, ಭಾವ ಪದಾರ್ಥ ಇಲ್ಲ ಅಂದರೂ ಶ್ರುತಿ ಇಲ್ಲ ಅಂತಾಗುತ್ತೆ. ಒಂದು ನೇರವಾಗಿ, ಒಂದು ಪರಂಪರೆ. ಮೊದಲನೇದು ನೇರವಾಗಿ, ಯಾಕೆ ಭಾವ ಪದಾರ್ಥವೇ ಇಲ್ಲ ಅಂತಂದರೆ ಶ್ರುತಿ ಇಲ್ಲ ಅಂತಾಯಿತು. ಇನ್ನೊಂದು ವಕ್ತೃ ಇಲ್ಲ ಅಂತ ಹೇಳಿದ್ರಿಂದ ಆವಾಗ ಶ್ರುತಿಯನ್ನು ಉಚ್ಚಾರಣೆ ಮಾಡೋರಿಲ್ಲ, ಅದರಿಂದ ಪರಂಪರೆಯ ಶ್ರುತಿ ಇಲ್ಲ ಅಂತ ಹೇಳಿದಂತೆ ಆಯಿತು. ಅದರಿಂದಾಗಿ ಉಭಯತ್ರಾಪಿ ಸಮಃ. ಅದರಿಂದಾಗಿ ಎರಡೂ ಕಡೆಯಲ್ಲಿ ಶ್ರುತಿ ಇಲ್ಲ ಅನ್ನೋದು ಸಮ ಆಯಿತು. ಅಂದರೆ ನಾವು ಉಕ್ತ ದೇವಶಃ ಅಂದರೆ ಅನುಕ್ತ ಉಪಾಲಂಭ. ಯಾವ ಶ್ರುತಿಯಲ್ಲಿ ನಿರ್ಗುಣ ಶ್ರುತಿಯಲ್ಲಿ ಶ್ರುತಿ ಇಲ್ಲ ಅಂತ ಹೇಳಿಲ್ಲ, ನಿರ್ಗುಣ ಶ್ರುತಿಯಲ್ಲಿ ಶ್ರುತಿ ಇಲ್ಲ ಅಂತ ಆಯಿತು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ದೋಷ ಹೇಳ್ತಾ ಇದ್ದೀರಾ ಅಂತಂದರೆ ಇಲ್ಲ. ನಿರ್ಗುಣ ಶ್ರುತಿಯಲ್ಲಿ ಶ್ರುತಿ ಇಲ್ಲ ಅಂತ ಹೇಳದಂತೆ ಆಯಿತು. ಯಾಕೆ ನಿರ್ಗುಣ ಶ್ರುತಿಯಲ್ಲಿ ವಕ್ತೃ ಇಲ್ಲ ಅಂತ ಹೇಳೋದ್ರಿಂದ ಶ್ರುತಿ ಇಲ್ಲ ಅಂತ ಹೇಳೋದಂಗಾಯಿತು. ಅಥವಾ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿಯಲ್ಲಿ ಭಾವರೂಪವಾದ ಪದಾರ್ಥವೇ ಇಲ್ಲ ಅಂತ ಹೇಳಿದ್ರಿಂದ ಶ್ರುತಿ ಇಲ್ಲ ಅಂತ ಹೇಳಿದಾಯಿತು. ಅದನ್ನಿಟ್ಕೊಂಡೇ ದೋಷ ಹೇಳಿದ್ದೇವೆ. ಅದರಿಂದ ನಾವು ಅರ್ಥ ಹೇಳಲೇ ಇಲ್ಲ, ಅದನ್ನು ನೀವು ದೋಷ ಹೇಳೋದು ತಪ್ಪು ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಭಗವಂತನಲ್ಲಿ ವಕ್ತೃತ್ವ ಗುಣ ಇಲ್ಲಲ್ಲ, ನಿರ್ಗುಣ. ಆದ್ದರಿಂದ ವಕ್ತೃತ್ವ ಗುಣ ಇಲ್ಲ. ವಕ್ತೃತ್ವ ಗುಣ ಇಲ್ಲ ಅಂದರೆ ಏನರ್ಥ? ವಕ್ತೃ ಅಲ್ಲ ಅಂತ ಅರ್ಥ. ವಕ್ತೃ ಇಲ್ಲ ಅಂತ ಆಯಿತು. ಶ್ರುತಿಯನ್ನು ಯಾರು ಹೇಳಬೇಕು? ಸೃಷ್ಟಿ ಆದಿ ಭಾಗದಲ್ಲಿ ಶ್ರುತಿಯನ್ನು ಉಚ್ಚಾರಣೆ ಮಾಡೋರು ಯಾರು? ಪರಮಾತ್ಮ. ಪರಮಾತ್ಮ ಉಚ್ಚಾರಣೆ ಮಾಡುವ ಅಂದರೆ ವಕ್ತೃ ಆಗಬೇಕು, ವಕ್ತೃತ್ವ ಬರಬೇಕು. ನಿರ್ಗುಣ ಅವನು, ವಕ್ತೃತ್ವ ಇಲ್ಲ. ಯಾರು ಉಚ್ಚಾರಣೆ ಮಾಡುವವರು? ವಕ್ತೃ ಇಲ್ಲ ಅಂದರೆ ಶ್ರುತಿ ಇಲ್ಲ. ಹೇಳುವವರಿದ್ದರೆ ಶ್ರುತಿ ಇರ್ತಿತ್ತು, ಹೇಳುವವರೇ ಇಲ್ಲ, ಶ್ರುತಿ ಇಲ್ಲ.
ಹಾಂ 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 ವಕ್ತೃ ಇಲ್ಲ ಆದ್ದರಿಂದ ಶ್ರುತಿ ಇಲ್ಲ ಅಂತ ಮೊದಲನೇದು. ಎರಡನೇದು ಭಾವ ಪದಾರ್ಥ ಇಲ್ಲ ಅಂತ ಹೇಳ್ತೀರ. ಶ್ರುತಿ ಒಂದು ಭಾವ ಪದಾರ್ಥ. ನೇಹನಾನಾಸ್ತಿ ಕಿಂಚನ ಎಂಬ ಶ್ರುತಿಯಲ್ಲಿ ಭಗವಂತನನ್ನು ಬಿಟ್ಟು ಉಳಿದ ಭಾವ ಪದಾರ್ಥವೂ ಇಲ್ಲ ಅಂತೀರ. ಭಗವಂತನಿಗಿಂತ ಬೇರೆಯಾದ ಭಾವ ಪದಾರ್ಥ ಶ್ರುತಿ ಇಲ್ಲ ಅಂತ ಹೇಳಿದ್ರಿಂದ ಬೋಧಕವಾದದ್ದಿಲ್ಲ. ಹಾಂ ಇಲ್ಲಿಗ ನಿರ್ಗುಣ ಶ್ರುತಿಯಿಂದ ವಕ್ತೃತ್ವ ಇಲ್ಲ ಇರುತ್ತೆ. ಭಗವಂತನ ವಕ್ತೃತ್ವ ಇಲ್ಲ ಅಂದರೆ ವಕ್ತೃ ಇಲ್ಲ. ವಕ್ತೃತ್ವ ಇಲ್ಲ ವಕ್ತೃ ಇದ್ದಾನೆ ಅಂತ ಹೇಳಿ ಬರುತ್ತಾ? ವಕ್ತೃತ್ವ ಇಲ್ಲ ವಕ್ತೃ ಇದ್ದಾನೆ ಅಂತ ಹೇಳಿ ಬರುತ್ತಾ? ವಕ್ತೃತ್ವ ಇಲ್ಲ ಅಂತಂದರೆ ಉಚ್ಚಾರಣೆ ಮಾಡುವಿಕೆ ಇಲ್ಲ ಅಂತಾಯ್ತು. ವಕ್ತೃತ್ವಂ ನಾಮ ಕಿಂ? ಉಚ್ಚಾರಯಿತೃತ್ವಂ. ಉಚ್ಚಾರ ಮಾಡುವಿಕೆ ಇಲ್ಲ ಅಂತಂದಮೇಲೆ ಮತ್ತೆ ಶ್ರುತಿ ಇರೋದು ಹೇಗೆ? ಅಂದರೆ ವಕ್ತಾ ಇದ್ದಾನೆ ವಕ್ತೃತ್ವ ಇಲ್ಲ ಅಂತ ಹೇಳಿಕ್ಕೆ ಬರಲ್ಲ. ವಕ್ತೃತ್ವ ಇದ್ರೇ ವಕ್ತ ಇರ್ಲಿಕ್ಕೆ ಸಾಧ್ಯ. ಅದರಿಂದ ವಕ್ತೃತ್ವ ಇಲ್ಲ ಅಂತ ಅಂದಮೇಲೆ ಶ್ರುತಿಯನ್ನು ಉಚ್ಚಾರಣೆ ಮಾಡುವವರು ಇಲ್ಲ ಆಯಿತು ಅಂದರೆ ಶ್ರುತಿ ಇಲ್ಲ. ಏನು ಹೇಳ್ತಾರೆ? ಏನು ಹೇಳಲಿಕ್ಕಿಲ್ಲ ಅಷ್ಟೇ. ಸಗುಣ ಬ್ರಹ್ಮ ಉಚ್ಚಾರಣೆ ಮಾಡ್ತಾನೆ ಅಂತ ಹೇಳ್ತಾರೆ ಅಷ್ಟೇ. ಸತೋಪಿ ದೋಷತೋ ದೋಷಃ ಸ್ವಾಸತ್ವೇ ಖಿನ್ನ ದುಷ್ಟತಾ. ಒಂದು ಪದಾರ್ಥ ಇದ್ದು ಅದರಲ್ಲಿ ದೋಷ ಇದೆ ಅಂತಂದ್ರೇ ಅದೇನಾಗುತ್ತೆ? ಅದು ದುಷ್ಟ ಅಂತ ಆಗುತ್ತೆ. ಒಂದು ಪದಾರ್ಥ ಇದೆ, ಪದಾರ್ಥ ಇದ್ದು ಅದರಲ್ಲಿ ದೋಷ ಇದೆ ಅಂತಾದರೆ ಆವಾಗ ಅದು ದುಷ್ಟ ಅಂತ ಆಗುತ್ತೆ. ಆವಾಗ ಸ್ವ ಅಸತ್ವೇ ಖಿನ್ನ ದುಷ್ಟತಾ, ತಾನೇ ಇಲ್ಲ ಅಂತ ಆಗಿಬಿಟ್ರೆ ಆವಾಗ ಅದಕ್ಕೆ ದೋಷ ಇದೆ ಅಂತ ಹೇಳಿಕ್ಕೆ ಬರಲ್ವೇನು? ಅದು ದೋಷವೇ ಆಗುತ್ತೆ. ಪ್ರಕೃತ ಶ್ರುತಿ ಎಂಬತಕ್ಕಂಥದ್ದು ಇದ್ದು ಶ್ರುತಿಗೆ ಪ್ರಾಮಾಣ್ಯ ಇಲ್ಲ ಅಂತಾದರೆ ಅದು ಶ್ರುತಿ ದುಷ್ಟ ಆಯಿತು ಅಲ್ವಾ? ಇನ್ನು ಶ್ರುತಿಯೇ ಇಲ್ಲ ಅಂತಂದರೆ ದೋಷ ಆಗೋದಿಲ್ವೇನು? ಇವಾಗ ಶ್ರುತಿಯೇ ಇಲ್ಲ ಅಂತ ಆಗ್ತಾಯಿದೆ, ಅದರಿಂದಾಗಿ ದೋಷವೇ ಆಗುತ್ತೆ. ಸತೋಪಿ ವಸ್ತುವಿದ್ದರೂ ಕೂಡ ದೋಷತಃ ದೋಷ ಇರುವುದರಿಂದ ದೋಷಃ ವಸ್ತುವು ದುಷ್ಟ ಎಂಬುದಾಗಿ ಕರೆಯಲ್ಪಡ್ತಾ ಇದೆ. ಸ್ವ ಅಸತ್ವೇ ತಾನೇ ಇರದಿದ್ದರೆ ದುಷ್ಟತಾ ದುಷ್ಟತ್ವವು ಕಿಮ್ನ ಇಲ್ವೇನೋ ಇದ್ದೇ ಇದೆ. ಸತೋಪಿ ವಸ್ತು ಇದ್ದರೂ ಕೂಡ ದೋಷತಃ ವಸ್ತುವಿನಲ್ಲಿ ದೋಷ ಇರುವುದರಿಂದ ದೋಷಃ ವಸ್ತು ದುಷ್ಟ ಎಂಬುದಾಗಿ ಕರೆಯಲ್ಪಡ್ತಾ ಇದೆ. ಸ್ವ ಅಸತ್ವೇ ವಸ್ತುವೇ ಇಲ್ಲ ಅಂತಾದರೆ ದುಷ್ಟತಾ ದುಷ್ಟತ್ವ ಎಂಬತಕ್ಕಂಥದ್ದು ನ ಕಿಂ ಇಲ್ಲವೇನು ಇದ್ದೇ ಇದೆ. ಶ್ರುತಿಯೇ ಇಲ್ಲ ಅಂತಾದರೆ ಶ್ರುತಿಗೆ ಪ್ರಾಮಾಣ್ಯ ಇಲ್ಲ ಅಂದರೆ ಬೋಧಕ್ಕಾಗಲ್ಲ. ಶ್ರುತಿಯೇ ಇಲ್ಲ ಅಂದರೆ ಬೋಧಕ್ಕಾಗಲ್ಲ. ಬೋಧಕ್ಕಾಗಲ್ಲ ಅನ್ನೋದು ದೋಷ. ಶ್ರುತಿಗೆ ಪ್ರಾಮಾಣ್ಯ ಇಲ್ಲ ಅಂದರೆ ಬೋಧಕ್ಕಾಗಲ್ಲ. ಶ್ರುತಿಯಲ್ಲಿ ಬೋಧಕ್ಕಾಗದಂಗೆ ಬೋಧಕ ಆಗಲ್ಲ ಅನ್ನೋದು ದೋಷ. ಶ್ರುತಿಯೇ ಇಲ್ಲ ಅಂದರೆ ಬೋಧಕ ಆಗಲ್ಲ ಅನ್ನೋ ದೋಷ ಬರುತ್ತಾ ಇಲ್ವೋ? ಇಲ್ಲವೇ ಇಲ್ಲ ಅಂತ ಆದಮೇಲೆ ಹಾಂ ಅದನ್ನೇ ಈಗ ನಿಮಗೆ ನಿರ್ಗುಣ ಅಂತ ಹೇಳಬೇಕಲ್ಲ, ಅಥವಾ ಜಗತ್ತಿನಲ್ಲಿ ಭಾವಪದಾರ್ಥ ಬ್ರಹ್ಮ ಒಬ್ಬನೇ, ಅದು ಬಿಟ್ಟು ಭಾವಪದಾರ್ಥ ಇಲ್ಲ ಅಂತ ಹೇಳಬೇಕು. ಮತ್ತು ಯಾವುದು ಹೇಳಬೇಕು? ಶ್ರುತಿ ಹೇಳಬೇಕು. ಶ್ರುತಿ ಇಲ್ವಲ್ಲ. ಹಾಗಾದರೆ ನಿಮಗೆ ಭಾವಪದಾರ್ಥ ಇಲ್ಲ ಎಂಬತಕ್ಕಂಥದ್ದನ್ನು ತಿಳಿಸ್ಕೊಡ್ಲಿಕ್ಕಿಲ್ಲ ಅನ್ನೋ ದೋಷ ಆಗಲ್ವಾ? ತಿಳಿಸ್ಕೊಡ್ಲಿಕ್ಕೆ ಇಲ್ಲ ಅನ್ನೋದು ದೋಷ ಆಗಲ್ವಾ? ಶ್ರುತಿ ಇದ್ದರೂ ಶ್ರುತಿಗೆ ಪ್ರಾಮಾಣ್ಯ ಇಲ್ಲ ಅಂತಂದರೆ ಅದನ್ನು ತಿಳಿಸ್ಕೊಡೋದಿಲ್ಲ ಅಂತ ದೋಷ ಆಗುತ್ತೆ. ಹಾಂ ಹಾಂ ಅದೇ ನಬೋಧಕಂ ಅಂತಲೇ ಹೇಳ್ತಾ ಇರೋದು. ಹಾಂ ಹಾಂ ಸ್ವಸ್ವರೂಪ ಹಾನಿ ಮಹಾದೋಷ. ತನ್ನ ಸ್ವರೂಪವೇ ಇಲ್ಲ, ಸ್ವಸ್ವರೂಪ ನಾಶವಾಗುತ್ತೆ ಅನ್ನೋದು ದೊಡ್ಡ ದೋಷ. ಇತ್ಯತ್ರ ಲೌಕಿಕ ದೃಷ್ಟಾಂತ ಮಾಹ. ಲೋಕದ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ವಸ್ತು ಇದ್ದು ದೋಷ ಇದ್ದರೆ ಪರವಾಗಿಲ್ಲ, ಅದರ ವಸ್ತು ಇದೆ ಅಂತ ದುಷ್ಟ ಅಂತ ಹೇಳ್ತಾರೆ. ವಸ್ತುವೇ ಇಲ್ಲ ಅಂತ ಆಗಿಬಿಟ್ರೆ ಅವಾಗ ದುಷ್ಟತ್ವ ಎಂಬತಕ್ಕಂಥದ್ದು
ಇದ್ದೇ ಇದೆ ಅಂತ. ಸತೋಪಿ ಚಕ್ಷುರಾದೇಹೇ ದೋಷತಃ ಕಾಚಾದಿದೋಷ ದೋಷಃ ಪ್ರಮಾಜನಕತ್ವಾಭಾವ. ಅದನ್ನು ಹೇಳ್ತಾರೆ. ಕಣ್ಣಿದೆ, ಕಣ್ಣಿಗೆ ಪೊರೆ ಬಂದಿದೆ, ಕ್ಯಾಟ್ರಾಕ್ಟ್ ಬಂದಿದೆ. ಆದರೆ ಕಣ್ಣಿರೋದ್ರಿಂದ ಅದೇನಾಯಿತು? ದುಷ್ಟ. ಯಾಕೆ? ಕ್ಯಾಟ್ರಾಕ್ಟ್ ಇರೋದರಿಂದ ಯಥಾರ್ಥ ಜ್ಞಾನ ಬರೋದಿಲ್ಲ. ಆದರೆ ಸ್ವ ಅಸತ್ವೇ ಚಕ್ಷುಷಃ ಏವ ಅಭಾವೆ, ಕಣ್ಣೇ ಇಲ್ಲ ಅಂತಾದರೆ ಆಗ ದುಷ್ಟತ, ಅಲ್ಲಿ ಜ್ಞಾನ ಬರಲ್ಲ ಅಂತೇನು ಹೇಳಬೇಕು? ಕಣ್ಣಿದ್ದು ಕಣ್ಣಿನಲ್ಲಿ ದೋಷ ಇದ್ರೇ ಯಥಾರ್ಥ ಜ್ಞಾನ ಬರಲ್ಲ. ಹಾಗೆ ಕಣ್ಣೇ ಇಲ್ಲ ಅಂತಾದರೆ ನೋಡಿ ಯಥಾರ್ಥ ಜ್ಞಾನ ಬರಲ್ಲ ಅಂತೇನು ಹೇಳಬೇಕು? ಅಂದರೆ ಯಥಾರ್ಥ ಜ್ಞಾನ ಬರಲಿಲ್ಲ ಅನ್ನೋ ದೋಷ ಆಯ್ತಾನೆ. ಅದರಿಂದ ಧರ್ಮಿಯೇ ಇಲ್ಲ, ಕಣ್ಣೇ ಇಲ್ಲ ಅಂತಾದರೆ ಯಥಾರ್ಥ ಜ್ಞಾನ ಬರಲ್ಲ ಅನ್ನೋ ದೋಷ ಆಯಿತು. ಹಾಗೆ ಕಣ್ಣಿದ್ದು ಪೊರೆ ದೋಷ ಇದ್ದರೂ ಕೂಡ ಯಥಾರ್ಥ ಜ್ಞಾನ ಬರಲಿಲ್ಲ ಅನ್ನೋ ದೋಷ ಇದ್ದೇ ಇದೆ. ಅಂದರೆ ಯಥಾರ್ಥ ಜ್ಞಾನ ಬರಲಿಲ್ಲ ಅನ್ನೋದು ದೋಷ. ಅದು ಕಣ್ಣಿದ್ದು ಪೊರೆ ಇದ್ದರೂ ಯಥಾರ್ಥ ಜ್ಞಾನ ಬರಲಿಲ್ಲ. ಹಾಂ, ಧರ್ಮಿ ಇದ್ದು ದೋಷ ಇರೋದ್ರಿಂದ ದೋಷ. ಹಾಂ, ಅದನ್ನು ಹೇಳ್ತಾರೆ. ಇಲ್ಲೀಗ ಶ್ರುತಿಯೇ ಇಲ್ಲ ಅಂತಂದರೆ ಧರ್ಮಿ ಇಲ್ಲ, ಅದರಿಂದ ದೋಷ ಆಯಿತು. ನ ಕಿಂ ಭವೇತ್ ಇತ್ಯರ್ಥ. ನ ಕಿಮಿತ್ಯಾಕ್ಷೇಪೇಣ ಪೂರ್ವತ್ರ ಧರ್ಮ್ಯಂಶ ಪ್ರಯೋಜನಕತ್ವ ಮಾತ್ರಮಸ್ತಿ, ಅತ್ರ ತು ತದಪಿ ನಾಸ್ತಿ ಇತಿ ಸೂಚಿತಂ. ಅದರಿಂದ ಕೊನೆಯಲ್ಲಿ ಸ್ವ ಅಸತ್ವೇ ದುಷ್ಟತಾ ಕಿಂ ನ ಅಂತ ಕಿಮ್ಮ ಹಾಕಿದ್ದಾರಲ್ಲ, ಅದರಿಂದೇನು ಹೇಳಿದ್ರು? ಹಿಂದೆ ಹೇಳಿದ್ದು ಎಲ್ಲಿ ಕಣ್ಣು ಇದೆ ಆದರೆ ಕಣ್ಣಿನಲ್ಲಿ ದೋಷ ಇದೆ ಅಂತ ಹೇಳುವ ಮೂಲಕ ಅಲ್ಲಿ ಆಗಬೇಕಾದ್ರೆ ಧರ್ಮೀಯ ಅಂಶದಲ್ಲಿ ಅದು ಯಥಾರ್ಥ ಜ್ಞಾನವನ್ನು ಉಂಟು ಮಾಡೋದಿಲ್ಲ. ಧರ್ಮ್ಯಂಶ ಪ್ರಮಾಜನಕತ್ವ ಮಾತ್ರಂ ಅಂತರ್ಥ. ಧರ್ಮೀಯ ಅಂಶದಲ್ಲಿ ಅದು ಯಥಾರ್ಥ ಜ್ಞಾನವನ್ನು ಉಂಟು ಮಾಡಲ್ಲ ಅಂತ. ಆದರೆ ಇಲ್ಲಿ ಅತ್ರ ತು ತದಪಿ ನಾಸ್ತಿ, ಕಣ್ಣೇ ಇಲ್ಲ ಅಂತಾದರೆ ಅದು ಈಗ ನೋಡಿದೆ ವಸ್ತುವನ್ನು ನೋಡಿದಾಗ ಅದು ವಸ್ತು ಅಂತ ಗೊತ್ತಾಯಿತು. ಆದರೆ ಆ ವಸ್ತುವಿನಲ್ಲಿ ಯಾವ ಬಣ್ಣ ಇದೆ ಅಂತ ಗೊತ್ತಾಗಲ್ಲ. ಅದು ಕಣ್ಣಿನಲ್ಲಿ ಏನೋ ದೋಷ ಇದೆ ಅಂತಾದರೆ ವಸ್ತುವಿನ ಜ್ಞಾನ ಬಂತು, ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಗೊತ್ತಾಯಿತು, ಆದರೆ ಯಾರು ವ್ಯಕ್ತಿ ಅಂತ ಗೊತ್ತಾಗಲಿಲ್ಲ. ಹಾಗಾದರೆ ಅಲ್ಲಿ ಧರ್ಮಿ ಇದೆಯಲ್ಲ, ಆ ಧರ್ಮಿ ಅಂಶದಲ್ಲಿ ಅದು ಯಥಾರ್ಥ ಜ್ಞಾನ ಉಂಟು ಮಾಡಿತು. ಆದರೆ ಯಾರು ಹೆಸರು ವ್ಯಕ್ತಿ ಯಾರು ಅಂತ ಗೊತ್ತಾಗಲಿಲ್ಲ. ಆ ಅಂಶದಲ್ಲಿ ಮಾತ್ರ ಅದು ಅಯಥಾರ್ಥ ಜ್ಞಾನವನ್ನು ಉಂಟು ಮಾಡಿತು, ಜ್ಞಾನವನ್ನು ಉಂಟು ಮಾಡಲಿಲ್ಲ. ಆದರೆ ಕಣ್ಣೇ ಇಲ್ಲ ಅಂತಾದರೆ ವ್ಯಕ್ತಿ ಜ್ಞಾನ, ಧರ್ಮಿ ಜ್ಞಾನವೇ ಇಲ್ಲ ಅಂತ ಆಗುತ್ತೆ. ಇಷ್ಟೇ ವ್ಯತ್ಯಾಸ. ಕಣ್ಣಿದ್ದು ದೋಷ ಇದೆ ಅಂತಂದರೆ ಧರ್ಮಿ ಜ್ಞಾನ ಬರುತ್ತೆ, ಆ ಅಂಶದಲ್ಲಿ ಅದು ಯಥಾರ್ಥ ಜ್ಞಾನ ಉಂಟು ಮಾಡುತ್ತೆ. ಆದರೆ ಅದು ಯಾರು ಅಂತ ತಿಳಿಸ್ಕೊಡಲ್ಲ, ವ್ಯಕ್ತಿ ಇದ್ದಾನೆ ಅಂತ ತಿಳಿಸ್ಕೊಡುತ್ತೆ. ಕಣ್ಣೇ ಇಲ್ಲ ಅಂತಾದರೆ ವ್ಯಕ್ತಿ ಇದ್ದಾನೆ ಅನ್ನೋದನ್ನು ಕೂಡ ತಿಳಿಸ್ಕೊಡೋದು, ಅಂದರೆ ಅದು ದೋಷ ಹಾಗೆ ಆಗುತ್ತೆ. ಹಾಂ ಹಾಂ ವ್ಯಕ್ತಿ ಇವನು ಎರಡು ಅಂಶ. ಇವನು ಅನ್ನೋದು ಧರ್ಮ, ವ್ಯಕ್ತಿ ಅನ್ನೋದು ಧರ್ಮಿ. ಹಾಗಾದರೆ ಪೊರೆ ಕ್ಯಾಟ್ರಾಕ್ಟ್ ಇದೆ ಅಂತಾದರೆ ವ್ಯಕ್ತಿ ಜ್ಞಾನ ಬರುತ್ತೆ, ಇವನು ಜ್ಞಾನ ಬರಲ್ಲ. ವ್ಯಕ್ತಿ ಅನ್ನೋದು ಯಥಾರ್ಥ ಜ್ಞಾನವೇ, ಅವನು ವ್ಯಕ್ತಿ, ಅವನು ಮನುಷ್ಯನೇ ಅವನು. ಅಂದರೆ ಆದ್ದರಿಂದ ಎಲ್ಲಿ ಧರ್ಮಿ ಎಂಬತಕ್ಕಂಥದ್ದು ಇರುತ್ತೋ ಅಲ್ಲಿ ದೋಷ ಎಂಬತಕ್ಕಂಥದ್ದಿದ್ದಾಗ ಏನಾಗುತ್ತೆ? ಧರ್ಮ್ಯಾಂಶದಲ್ಲಿ ಯಥಾರ್ಥ ಜ್ಞಾನ ಉಂಟು ಮಾಡುತ್ತೆ. ಕಣ್ಣಿದೆ, ಜ್ಞಾನವನ್ನು ಉಂಟು ಮಾಡಲಿಕ್ಕೆ ಕಾರಣವಾದದ್ದು ಕಣ್ಣಿದೆ. ಆ ಕಣ್ಣಿನಲ್ಲಿ ದೋಷ ಇದೆ. ಕಣ್ಣು ಇದ್ದಿದ್ದರಿಂದ ಅದೇನು ಮಾಡುತ್ತೆ? ಧರ್ಮಿ ವ್ಯಕ್ತಿ ಇದ್ದಾನಲ್ಲ, ಅವನು ಜ್ಞಾನ ಉಂಟು ಮಾಡುತ್ತೆ. ವ್ಯಕ್ತಿ ಯಾರು ಅಂತ ಗೊತ್ತಾಗಲ್ಲ. ಹಾಂ, ಅಲ್ಲಿ ಈಗ ಕಣ್ಣು ಸರಿಯಾಗಿದೆ ಅಂತಂದರೆ ನೋಡಿದ ಕೂಡಲೇ ಇದು ಪುಸ್ತಕ ಯಾವ ರೀತಿಯಲ್ಲಿದೆ ಅಂತ ಗೊತ್ತಾಗುತ್ತೆ. ಹಾಂ, ಆಯಿತಾ? ನಮಗೆ ಕ್ಯಾಟ್ರಾಕ್ಟ್ ಇದೆ ಅಂತಂದರೆ ಅವಾಗೇನಾಗುತ್ತೆ? ಇದರ ಅಕ್ಷರಗಳೆಲ್ಲ ಕಾಣಲ್ಲ, ಬರೀ ಪುಸ್ತಕ ಮಾತ್ರ ಕಾಣಿಸುತ್ತೆ. ಅಕ್ಷರಗಳಿದೆ, ಪುಸ್ತಕ ಜ್ಞಾನ ಬರುತ್ತೆ. ಆ ಪುಸ್ತಕದಲ್ಲಿ ಅಕ್ಷರ ಇದೆಯಲ್ಲ, ಅಕ್ಷರ ತಿಳಿಯಲ್ಲ. ಹೌದಲ್ವೋ? ಕಣ್ಣಿನಲ್ಲಿ ದೋಷ ಇದ್ದಾಗ ವಸ್ತು ಏನು ಅಂತ ಗೊತ್ತಾಗುತ್ತೆ, ಆ ವಸ್ತುವಿನಲ್ಲಿ ಇರತಕ್ಕಂಥ ಧರ್ಮ ಅದು ತಿಳಿಯಲ್ಲ. ಅಯಥಾರ್ಥ ಜ್ಞಾನವನ್ನು ನಾವು ಹೇಳ್ತಾ ಇಲ್ಲ. ಹಾಂ,
ಅದೇ ಹೇಳಿದ. ವಿಪರೀತವಾಗಿ ತಿಳಿಸಿದರೆ ಅದು ಇದು ಅನ್ಯಥಾ ಜ್ಞಾನ ಆಯಿತು. ವಿಪರೀತವಾಗಿ ತಿಳಿಸಿದ್ರೆ ಇದಂ ರಜತಮೆಂಬಲ್ಲಿ ಇದಮಂಶದಲ್ಲಿ ಯಥಾರ್ಥವೇ, ಇದಮಂಶದಲ್ಲಿ ಯಥಾರ್ಥ, ಹಾಂ ಇದು ಅಂತ. ರಜತ ಅಂಶದಲ್ಲಿ ಅದು ಯಥಾರ್ಥ. ಹಾಂ ಹಾಂ ಆದರೆ ಕಣ್ಣೇ ಇಲ್ಲ ಅಂತಾದರೆ ವ್ಯಕ್ತಿ ಜ್ಞಾನೇ ಬರೋದಿಲ್ಲ. ಅದಕ್ಕೆ ಅತ್ರತು ತದಪಿ ನಾಸ್ತಿ ಇತಿ ಸೂಚಿತಂ. ಧರ್ಮೀ ಸರ್ವಾತ್ಮನಾ ರಕ್ಷ್ಯೋ ನ ಚೇತ್ ಬ್ರಹ್ಮೈವ ಶಾಮ್ಯತಿ ತದಿಹೇತಿ ಪದಾತ್ ಸಚ್ಚೇತ್ ತತ್ಪದಂ ಚಾತ ಏವ ಸತ್. ಈಗ ಬ್ರಹ್ಮ ಅವನಿದ್ದಾನೆ ಅಂತೂ ಹೇಳಲೇಬೇಕು, ಆಯಿತಾ. ಬ್ರಹ್ಮನ ಇರುವಿಕೆಯನ್ನು ಹೇಳಲಿಲ್ಲ ಅಂತಾದರೆ ನೀವು ಎಲ್ಲಿ ಧರ್ಮ ಇಲ್ಲ, ಯಾರಿಗಿಂತ ವ್ಯತಿರಿಕ್ತವಾದ ಭಾವ ಪದಾರ್ಥ ಇಲ್ಲ ಅಂತ ಹೇಳ್ತೀರ. ಬ್ರಹ್ಮ ಅವನ ಜ್ಞಾನವೇ ಇಲ್ಲ ಅಂದರೆ ಬ್ರಹ್ಮನಿಗೆ ಅಸ್ತಿತ್ವ ಇಲ್ಲ ಅಂತಾದರೆ ಬ್ರಹ್ಮನಲ್ಲಿ ಧರ್ಮ ಇಲ್ಲ ಅಂತ ಹೆಂಗೆ ಹೇಳ್ತೀರ? ಬ್ರಹ್ಮನಲ್ಲಿ ಧರ್ಮ ಇಲ್ಲ ಅಂತ ಹೆಂಗೆ ಹೇಳ್ತೀರ? ಹಾಗಾದರೆ ಧರ್ಮ ಬ್ರಹ್ಮನಲ್ಲಿಲ್ಲ, ಭಾವರೂಪ ಧರ್ಮ ಇಲ್ಲ ಅಂತ ಹೇಳ್ಬೇಕಾದ್ರೆ ಏನು ಹೇಳಬೇಕು? ಧರ್ಮಿ ಇರಲೇಬೇಕು. ಅದನ್ನು ಹೇಳ್ತಾರೆ, ಧರ್ಮಿ ಸರ್ವಾತ್ಮನ ರಕ್ಷ. ಧರ್ಮಿ ಬ್ರಹ್ಮ ಇದ್ದಾನೆ ಅಂತ ಹೇಳಲೇಬೇಕು. ಆ ಬ್ರಹ್ಮನಲ್ಲಿ ಏನಿಲ್ಲ? ಗುಣಗಳಿಲ್ಲ ಅಂತ ಹೇಳಬೇಕು. ಅಂತಾದರೆ ಅಭಾವವನ್ನು ಹೇಳಬೇಕಾದ್ರೆ ಹಿಂದೆ ಹೇಳಿತ್ತು, ಪ್ರತಿಯೋಗಿ ಮತ್ತು ಆಶ್ರಯ ಎರಡು ಬೇಕು. ಅಧಿಕರಣ ಪ್ರತಿಯೋಗಿ ಇದ್ದರೆ ಅಭಾವವನ್ನು ಹೇಳ್ಬೋದು ಅಂತ. ಈಗ ಬ್ರಹ್ಮನಲ್ಲಿ ಭಾವರೂಪ ಧರ್ಮ ಇಲ್ಲ ಅಂತ ಹೇಳಬೇಕು. ಇಲ್ಲ ಅಂದರೆ ಯಾರಲ್ಲಿ ಹೇಳಬೇಕು? ಬ್ರಹ್ಮನ. ಹಾಗೆ ಬ್ರಹ್ಮಜ್ಞಾನ ಬೇಕು ಧರ್ಮ. ಆದ್ದರಿಂದ ಧರ್ಮಿ ಸರ್ವಾತ್ಮನ ರಕ್ಷ. ಒಂದು ವೇಳೆ ಅದಿಲ್ಲ ಮಾಡಲಿಲ್ಲ ಅಂತಾದರೆ ನಚೇತ್, ನೀವು ಧರ್ಮಿಯನ್ನು ಒಪ್ಪಲಿಲ್ಲ ಅಂತಾದರೆ ಬ್ರಹ್ಮೈವ ಶಾಮ್ಯತೆ, ಬ್ರಹ್ಮನೇ ಇಲ್ಲ ಅಂತ ಆಗಿ ಹೋಗ್ತಾನೆ. ಅಂದರೆ ನೀವು ಎಲ್ಲಿ ಧರ್ಮವನ್ನು ಇಲ್ಲ ಅಂತ ಹೇಳಲಿಕ್ಕಾಗುತ್ತೆ? ಅಂದರೆ ಧರ್ಮಿ ಇದ್ದಾನೆ ಅಂತ ಹೇಳಬೇಕು. ಅದಕ್ಕೇನು ಹೇಳಬೇಕು? ನೇಹ ನಾನಾಸ್ತಿ ಕಿಂಚನ ಅಂತ ಇಹ ಶಬ್ದ ಇದೆ. ಇಹ ಶಬ್ದದಿಂದ ಬ್ರಹ್ಮ ಇದ್ದಾನೆ ಅಂತ ಹೇಳ್ತೇವೆ. ಇಹ ಶಬ್ದ ಯಾರನ್ನು ಹೇಳುತ್ತೆ? ಬ್ರಹ್ಮನನ್ನು ಹೇಳುತ್ತೆ. ಅಂದರೆ ಬ್ರಹ್ಮನನ್ನು ಶ್ರುತಿ ಹೇಳುತ್ತೆ ಅಂತಂದರೆ, ಹಾಗಾದರೆ ಬ್ರಹ್ಮನನ್ನು ಇಹ ಶಬ್ದ ಹೇಳುತ್ತೆ ಅಂತಂದರೆ ಬ್ರಹ್ಮನನ್ನು ನೀವು ಹೇಗೆ ಒಪ್ತೀರೋ ಬ್ರಹ್ಮನ ಹೇಳುತ್ತೆ ಇಹ ಶಬ್ದವನ್ನು ಒಪ್ಪಬೇಕು. ಇಹ ಶಬ್ದವನ್ನು ಒಪ್ಪಲಿಲ್ಲ ಅಂತಾದರೆ ಬ್ರಹ್ಮನನ್ನು ಹೇಳೋದವರು. ಬ್ರಹ್ಮನನ್ನು ನೀವು ಹೇಗೆ ತಿಳಿಸ್ಕೊಡ್ತೀರ? ಬ್ರಹ್ಮನ ಜ್ಞಾನ ಬರಬೇಕು ಅಂದರೆ ಬ್ರಹ್ಮನನ್ನು ಹೇಳುವಂಥ ಪದ ಬೇಕು. ಹಾಗಾದರೆ ಬ್ರಹ್ಮನು ಉಳಿಬೇಕು ಅಂತಾದರೆ ಅದ್ರ ಜೊತೆಯಲ್ಲಿ ಯಾವುದು ಉಳಿಬೇಕು? ಬ್ರಹ್ಮನ ಹೇಳುವಂಥ ಪದವೂ ಬೇಕು. ಆದ್ದರಿಂದ ನೀವು ಹೇಳುವ ರೀತಿಯಲ್ಲಿ ಬ್ರಹ್ಮನನ್ನು ಬಿಟ್ಟು ಉಳಿದ ಭಾವ ಪದಾರ್ಥವೇ ಇಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಬ್ರಹ್ಮನನ್ನು ಉಳಿಸ್ಕೊಳ್ತೀರಾ ಅಂತಂದರೆ ಬ್ರಹ್ಮನನ್ನು ಹೇಳುವಂಥ ಪದವನ್ನು ಕೂಡ ಉಳಿಸ್ಕೊಳ್ಳೇಬೇಕು. ಅಂದರೆ ಬ್ರಹ್ಮ ಅತಿರಿಕ್ತವಾದಂತಹ ಭಾವ ಪದಾರ್ಥ ಯಾವುದು? ಶಬ್ದ ಪದ ಇದೆ ಅಂತ ಆಯಿತು. ಧರ್ಮಿಯಾದಂತಹ ಭಾವ ಪದಾರ್ಥವು ಸರ್ವಾತ್ಮನ ನಿಶ್ಚಯವಾಗಿ ರಕ್ಷಿಸಲ್ಪಡಬೇಕು. ನಚೇತ್ ಇಲ್ಲದಿದ್ದರೆ ಬ್ರಹ್ಮೈವ ಧರ್ಮಿಯಾಗಿರ್ತಕ್ಕಂಥ ಬ್ರಹ್ಮನೇ ಶಾಮ್ಯತಿ ಇಲ್ಲ ಅಂತ ಆಗ್ತಾನೆ. ಇಹೇತಿ ಪದಾತ್ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿಯಲ್ಲಿ ಇಹ ಎಂಬತಕ್ಕಂತಹ ಪದ ಇರುವುದರಿಂದ ತತ್ ಆ ಬ್ರಹ್ಮನು ಸತ್ ಚೇತ್ ಇದ್ದಾನೆ ಎಂಬುದಾಗಿ, ಸತ್ಯವಾದವನು ಎಂಬುದಾಗಿ ಹೇಳುವುದಾದರೆ ಅತಯೇವ ಸತ್ಯನಾದ ಬ್ರಹ್ಮನನ್ನು ಹೇಳುವುದರಿಂದಲೇ ತತ್ಪದಂಚ ಇಹ ಎಂಬತಕ್ಕಂಥ ಪದವು ಕೂಡ ಸತ್ಯವೇ ಆಗುತ್ತದೆ ಅಂತ. ಬ್ರಹ್ಮ ಸತ್ಯ ಆಗಬೇಕಾದ್ರೆ ಬ್ರಹ್ಮನ ಹೇಳ್ತಕ್ಕಂಥ ಪದ ಇರಬೇಕಲ್ಲ, ಇಲ್ಲಾಂದರೆ ಬ್ರಹ್ಮ ತಿಳ್ಕೊಳ್ಳೋದು ಹೇಗೆ? ಆದ್ದರಿಂದ ಪದವು ಕೂಡ ಸತ್ಯವೇ ಆಗಲೇಬೇಕು. ಒಂದೇ ಭಾವ ಬ್ರಹ್ಮ ಮಾತ್ರ ಸತ್ಯ ಅಂತ ಹೇಳಲಿಕ್ಕೆ ಬರಲ್ಲ. ಅವ್ರು ಹೇಳೋದು ಏಕಮೇ ಅದ್ವಿತೀಯ ಬ್ರಹ್ಮ ಅಂತ, ಬ್ರಹ್ಮನ ಒಂದೇ ಸತ್ಯ ಅಂತ ಹೇಳ್ತಾರೆ. ಬ್ರಹ್ಮ ಒಂದೇ ಸತ್ಯ ಅಂತ ನಿಮಗೆ ಬ್ರಹ್ಮ ಸತ್ಯತ್ವವನ್ನು ಹೇಳಲಿಕ್ಕೆ ಬರಲ್ಲ. ಯಾಕೆ? ಬ್ರಹ್ಮ ಸತ್ಯತ್ವವನ್ನು ಹೇಳಬೇಕು ಅಂತಾದರೆ ಬ್ರಹ್ಮನನ್ನು ಹೇಳೋದಕ್ಕೊಂದು ಪದ ಬೇಕು ಅಲ್ವಾ? ಈಗ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಏನು ಹೇಳುತ್ತೆ? ಉಳಿದಿದ್ದೆಲ್ಲ ಇಲ್ಲ, ಬ್ರಹ್ಮ ಇದ್ದಾನೆ ಅಂತ ಹೇಳುತ್ತೆ ಅಂತ ಹೇಳಬೇಕು ಅಲ್ವಾ? ಹಾಗಾದರೆ ಬ್ರಹ್ಮ ಇದ್ದಾನೆ ಅಂತ ಹೇಳಬೇಕಾದ್ರೆ ಬ್ರಹ್ಮನಿಗೆ ಅಸ್ತಿತ್ವವನ್ನು ಹೇಳಿದಂತೆ ಆಯಿತು. ಬ್ರಹ್ಮನಿಗೆ ಅಸ್ತಿತ್ವವನ್ನು ಹೇಳಲಿಕ್ಕೆ ಏನು ಬೇಕು? ಪದ ಬೇಕು. ಪದ ಇಲ್ಲದೆ ಬ್ರಹ್ಮನ ಅಸ್ತಿತ್ವ ಹೇಳ್ತೀರ.
ಹಾಗಾದರೆ ಬ್ರಹ್ಮನಂತೆ ಪದವು ಕೂಡ ಸತ್ಯ ಆಯಿತು. ಆ ಪದವೇ ಸತ್ಯ ಆಗಲಿಲ್ಲ ಅಂತಾದರೆ ಬ್ರಹ್ಮನನ್ನು ಸತ್ಯ ಅಂತ ಹೇಳಲಿಕ್ಕೆ ಬರಲ್ಲ. ಧರ್ಮಿಯಾದಂತಹ ಭಾವಪದಾರ್ಥವು ಸರ್ವಾತ್ಮನ ನಿಶ್ಚಯವಾಗಿ ರಕ್ಷಿಸಲ್ಪಡತಕ್ಕದ್ದು. ನಚೇತ್ ಆ ಧರ್ಮಿಯೇ ಇಲ್ಲ ಅಂತಾದರೆ ಬ್ರಹ್ಮನೇ ಶಾಮ್ಯತಿ ಇಲ್ಲ ಅಂತ ಆಗ್ತಾನೆ. ಇಹೇತಿ ಪದಾತ್ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿಯಲ್ಲಿ ಇಹ ಎಂಬತಕ್ಕಂಥ ಪದ ಇರುವುದರಿಂದ ತತ್ ಆ ಬ್ರಹ್ಮನು ಸತ್ ಚೇತ್ ಸತ್ಯನಾಗಿದ್ದಾನೆ ಅಂತ ಹೇಳ್ತೇವೆ ಅಂತಂದರೆ ಅತಯೇವ ಆ ಬ್ರಹ್ಮ ಇರುವುದರಿಂದಲೇ ತತ್ಪದಂಚ ಬ್ರಹ್ಮನನ್ನು ಹೇಳ್ತಕ್ಕಂಥ ಇಹ ಎಂಬತಕ್ಕಂಥ ಪದವು ಕೂಡ ಸತ್ಯವೇ ಆಗಿದೆ. ಉಕ್ತಮರ್ಥಂ ಉಪಸಂಹರನ್ ಏವ ಬಾಧಕಂಚಾಹ ಹಿಂದೆ ಹೇಳಿದಂತಹ ಭಗವಂತನಲ್ಲಿ ಏನೋ ಗುಣ ಎಂಬತಕ್ಕಂಥದ್ದಿದೆ ಎಂಬತಕ್ಕಂಥ ವಿಷಯವನ್ನು ಉಪಸಂಹಾರ ಮಾಡ್ತಾ ಅದರ ಬಾಧಕವನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮ ಐಕ್ಯಸ್ಯ ತ್ವದಭಿಲಷಿತ ನಿಷೇಧ ಸತ್ಯದ ಧರ್ಮೀಭೂತಂ ಬ್ರಹ್ಮ ಅಂತ ಐಕ್ಯ ಇದೆ ಅಂತ ಹೇಳ್ತೀರ. ಬ್ರಹ್ಮನ ಐಕ್ಯ ಎಲ್ಲಿ? ಬ್ರಹ್ಮನಲ್ಲಿ. ಹಾಗಾದರೆ ಆ ಐಕ್ಯ ಇರಬೇಕು ಅಂತಾದರೆ ಯಾರಲ್ಲಿರಬೇಕು? ಬ್ರಹ್ಮನಲ್ಲಿರಬೇಕು. ಹಾಗಾದರೆ ಧರ್ಮಿ ಯಾರು? ಬ್ರಹ್ಮ, ಅದು ಬೇಕು. ಹಾಗೆ ಅವರು ಬ್ರಹ್ಮನಲ್ಲಿ ಏನಿಲ್ಲ, ಭಾವರೂಪ ಗುಣ ಇಲ್ಲ ಅಂತಾರೆ. ಭಾವರೂಪ ಗುಣ ನಿಷೇಧ ಮಾಡಬೇಕು. ಭಾವರೂಪ ಗುಣ ನಿಷೇಧ ಎಲ್ಲಿ ಮಾಡಬೇಕು? ಬ್ರಹ್ಮನಲ್ಲಿ ಮಾಡಬೇಕು. ಅಂದರೆ ಬ್ರಹ್ಮ ಬೇಕು. ಐಕ್ಯವನ್ನು ಹೇಳ್ತೀರಾ, ಎಲ್ಲಿ ಐಕ್ಯ? ಬ್ರಹ್ಮನಲ್ಲಿ ಐಕ್ಯ, ಬ್ರಹ್ಮ ಬೇಕು. ಭಾವರೂಪ ಗುಣ ನಿಷೇಧ ಮಾಡ್ತೀರಾ, ಎಲ್ಲಿ ನಿಷೇಧ ಮಾಡ್ತೀರಾ? ಬ್ರಹ್ಮ, ಅಂದರೆ ಬ್ರಹ್ಮ ಬೇಕು. ಅಂದರೆ ಬ್ರಹ್ಮ ಐಕ್ಯಸ್ಯ ತ್ವದಭಿಲಷಿತ ನಿಷೇಧಸ್ಯ ಚ ಧರ್ಮೀಭೂತಂ ಬ್ರಹ್ಮ ಆಶ್ರಯನಾದವನು ಬ್ರಹ್ಮ. ತತ್ ಬ್ರಹ್ಮ ಅಲ್ಲಿ ತದಿಹೇತಿ ಪದಾತ್ ಅಂತ ತತ್ ಅಂತಿದೆ, ಅದಕ್ಕರ್ಥ ಬ್ರಹ್ಮ ಅಂತ ಅರ್ಥ. ಇಹ ಇತಿ ಪದಾತ್ ಅಂದರೆ ನೇಹನಾನಾಸ್ತಿ ಇತ್ಯತ್ರ ವಿದ್ಯಮಾನಾತ್. ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿಯಲ್ಲಿ ಇರುವ ಇಹ ಎಂಬತಕ್ಕಂತಹ ಪದದಿಂದ ತತ್ಪದಂ ಇಹೇತಿ ಪದಂ ಸತ್ಯಂ ಸತ್ ಅಂತ ಅರ್ಥ. ಅತಯೇವ ಬ್ರಹ್ಮಸ್ಥಾಪಕತ್ವಾದೇವ ಅಲ್ಲಿ ಅತಯೇವ ಅಂತಿದೆ. ಆ ಬ್ರಹ್ಮನನ್ನು ಇದಾನೆ ಅಂತ ತಿಳಿಸ್ಕೊಡೋದ್ರಿಂದಲೇ ಆ ಪದವು ಕೂಡ ಏನಾಗಬೇಕು? ಸತ್ ಇದೆ ಅಂತ ಆಗಬೇಕು. ಸತ್ ಅಬಾಧ್ಯಂ, ಅದು ಮಿಥ್ಯಾ ಅಲ್ಲ, ಸತ್ಯ ಅಂತ ಆಗಬೇಕಾಗತ್ತೆ. ವ್ಯಾವಹಾರಿಕ ಸತ್ವೇನ ಬೋಧಕಂ ಯದಿ ಬೋಧಕಂ ವ್ಯಾವಹಾರಿಕ ಸತ್ವೇನ ಬೋಧ್ಯಸ್ಯಾಪ್ಯಸ್ತು ಬೋಧ್ಯತಾ. ಇಹ ಎಂಬತಕ್ಕಂತಹ ಪದ ಇದೆಯಲ್ಲ, ಇದು ಬೋಧಕ. ಬೋಧಕವಾಗಿರ್ತಕ್ಕಂಥದ್ದು ಸತ್ಯವಾದರೇ ಬ್ರಹ್ಮನನ್ನು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಬೋಧಕವಾದ ಇಹ ಪದ ಇದೆಯಲ್ಲ ಅದು ವ್ಯಾವಹಾರಿಕವಾಗಿದೆ, ಪಾರಮಾರ್ಥಿಕ ಸತ್ಯ ಅಲ್ಲ, ವ್ಯಾವಹಾರಿಕ ಸತ್ಯವಾಗಿದೆ. ವ್ಯಾವಹಾರಿಕ ಸತ್ಯವಾದ್ದರಿಂದಾಗಿ ಅದೇನು ಹೇಳುತ್ತೆ? ಬೋಧಕ, ಅದು ಬ್ರಹ್ಮನನ್ನು ತಿಳಿಸ್ಕೊಡುತ್ತೆ. ಅಂದರೆ ಬೋಧಕವಾದ ಇಹ ಪದ ಪಾರಮಾರ್ಥಿಕ ಸತ್ಯವೇ ಆಗಬೇಕು ಅಂತಿಲ್ಲ, ವ್ಯಾವಹಾರಿಕ ಸತ್ಯ ಆದರೂ ಕೂಡ ಅದು ಬ್ರಹ್ಮನನ್ನು ತಿಳಿಸ್ಕೊಡ್ತೆ ಅಂತ ಹೇಳ್ತೇವೆ. ಅಂತಂದರೆ ಅದಕ್ಕೆ ಹೇಳ್ತಾರೆ, ವ್ಯಾವಹಾರಿಕವಾದ ಇಹ ಪದ ತಿಳಿಸ್ಕೊಡ್ತಕ್ಕಂಥದ್ದು ಯಾರನ್ನ? ಬ್ರಹ್ಮನನ್ನು. ಹಾಗಾದರೆ ವ್ಯಾವಹಾರಿಕವಾದ ಇಹ ಪದದಿಂದ ಬೋಧ್ಯನಾದ ಬ್ರಹ್ಮ ಇದ್ದಾನಲ್ಲ, ಅವನೇನೇ ಆಗಬೇಕಾಯಿತು? ವ್ಯಾವಹಾರಿಕ ಅಂತಲೇ ಆಗಬೇಕಾಗುತ್ತೆ. ಅದಕ್ಕೆ ಹೇಳ್ತಾರೆ, ವ್ಯಾವಹಾರಿಕತ್ವೇನ ಬೋಧ್ಯಸ್ಯಾಪಿ ಅಸ್ತು ಬೋಧ್ಯತಾ ಅಂತ. ಅದರಿಂದ ಬೋಧ್ಯನಾದ ಬ್ರಹ್ಮನೂ ಕೂಡ ವ್ಯಾವಹಾರಿಕ ಅಂತ, ವ್ಯಾವಹಾರಿಕ ಸತ್ವವುಳ್ಳವನು ಅಂತ, ಅವನು ಕೂಡ ವ್ಯಾವಹಾರಿಕತ್ವೇನ ಬೋಧ್ಯತ, ವ್ಯಾವಹಾರಿಕ ಸತ್ವವುಳ್ಳವನು ಎಂಬುದಾಗಿ ಶಬ್ದದಿಂದ ಹೇಳಲ್ಪಡಬೇಕಾಗತ್ತೆ. ಬ್ರಹ್ಮನಿಗೆ ಪಾರಮಾರ್ಥಿಕ ಸತ್ವ ಸಿದ್ಧ ಆಗಲ್ಲ ಅಂತ ಆಗುತ್ತೆ. ಹೌದು, ಅದು ವ್ಯಾವಹಾರಿಕವಾದದ್ದು ಇಲ್ಲ ಅಂತಾಯಿತು, ಬ್ರಹ್ಮನೂ ಇಲ್ಲ ಅಂತ ಆಗ್ಬಿಡುತ್ತೆ. ಅಂದ ಪದ ಹಿಂದೆ ಹೇಳಿದ್ರಲ್ಲ, ಧೂಮ ಸತ್ಯ ಆದರೆ ಸತ್ಯವಾದ ವನ್ನಿ ಸಿದ್ಧ ಆಗುತ್ತೆ. ಹಾಗೆ ಪದವು ಸತ್ಯವಾಗಿದೆ ಅಂತಾದರೆ ವಾಚ್ಯವಾದದ್ದು ಸತ್ಯವಾಗುತ್ತೆ. ಪದವೇ ಸುಳ್ಳಾಗಿದೆ ಅಂತಾದರೆ ಆವಾಗ ವಾಚ್ಯವಾದದ್ದೇನಾಗಿರುತ್ತೆ? ಸುಳ್ಳೇ ಆಗಬೇಕು. ಅದನ್ನು ಇಲ್ಲಿಗ ವಾಚ್ಯವಾದಂಥ ಬ್ರಹ್ಮಸತ್ಯ ಅಂತ ಹೇಳ್ತೀರ, ವಾಚಕವಾದ ಪದ ಅದು ವ್ಯಾವಹಾರಿಕ ಅಂತ ಹೇಳ್ತೀರ. ಆದರೆ ಪದ ವ್ಯಾವಹಾರಿಕ ಆಗಿದ್ದರೆ ಆವಾಗ ವಾಚ್ಯವಾದ ಬ್ರಹ್ಮನು ವ್ಯಾವಹಾರಿಕವೇ ಆಗಬೇಕು, ಅವನು ಪಾರಮಾರ್ಥಿಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಬೋಧಕಂ ಬೋಧಕವಾಗಿರ್ತಕ್ಕಂತಹ
ಶ್ರುತಿಯಲ್ಲಿರುವಂಥ ಇಹ ಎಂಬತಕ್ಕಂಥ ಪದವು ವ್ಯಾವಹಾರಿಕ ಸತ್ವೇನ ವ್ಯಾವಹಾರಿಕ ಸತ್ವ ಆಗಿರುವುದರಿಂದ ಬೋಧಕಂ ಅದು ಬ್ರಹ್ಮನನ್ನು ತಿಳಿಸ್ಕೊಡುತ್ತದೆ ಅಂತ ಹೇಳುವುದಾದರೆ ಬೋಧ್ಯಸ್ಯಾಪಿ ಬೋಧ್ಯನಾದಂತಹ ಬ್ರಹ್ಮನಿಗೂ ಕೂಡ ವ್ಯಾವಹಾರಿಕತ್ವೇನ ಬೋಧ್ಯತ ಅವನು ವ್ಯಾವಹಾರಿಕ ಸತ್ವವುಳ್ಳವನು ಎಂಬುದಾಗಿ ತಿಳಿಯಲ್ಪಡುವವನಾಗಬೇಕು. ಬೋಧಕಂ ಬ್ರಹ್ಮನನ್ನು ತಿಳಿಸ್ತಕ್ಕಂತಹ ಶ್ರುತಿಯಲ್ಲಿರುವಂಥ ಇಹ ಎಂಬತಕ್ಕಂತಹ ಪದವು ವ್ಯಾವಹಾರಿಕ ಸತ್ವೇನ ವ್ಯಾವಹಾರಿಕ ಸತ್ತಾಗಿರುವುದರಿಂದ ಬೋಧಕಂ ಬ್ರಹ್ಮನನ್ನು ತಿಳಿಸ್ಕೊಡುತ್ತೆ ಅಂತ ಹೇಳೋದು ಅಂತಾದರೆ ಬೋಧ್ಯಸ್ಯಾಪಿ ಇಹ ಶಬ್ದದಿಂದ ತಿಳಿಯಲ್ಪಡುವಂತಹ ಬ್ರಹ್ಮನಿಗೂ ಕೂಡ ವ್ಯಾವಹಾರಿಕತ್ವೇನ ಬೋಧ್ಯತ ಅವನು ವ್ಯಾವಹಾರಿಕ ಸತ್ವವುಳ್ಳವನು ಎಂಬುದಾಗಿ ತಿಳಿಯಲ್ಪಡ್ತಾ ಇದ್ದಾನೆ ಎಂಬುದಾಗಿ ಆಗಬೇಕಾದೀತು. ಬ್ರಹ್ಮನಲ್ಲಿ ವ್ಯಾವಹಾರಿಕ ಸತ್ಯತ್ವವನ್ನು ಒಪ್ಪಬೇಕಾಗುತ್ತೆ. ಶಂಕತೆ ವ್ಯಾವಹಾರಿಕ ಸತ್ವೇನ ಇತ್ತು ಅವರು ಆಕ್ಷೇಪ ಮಾಡಿದ್ದು ಇಹ ಶಬ್ದ ಇಲ್ಲ ಅಂತಾದರೆ ಇಹ ಶಬ್ದದಿಂದ ಬ್ರಹ್ಮನನ್ನು ತಿಳಿಸ್ಲಿಕ್ಕಾಗಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಇಹ ಶಬ್ದ ಇಲ್ಲ ಅಂತ ಹೆಂಗೆ ಹೇಳ್ತೀರಾ, ಇಹ ಶಬ್ದ ಇದೆ ವ್ಯಾವಹಾರಿಕ ಸತ್ತಾಗಿದೆ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ಅವರು ಆಕ್ಷೇಪ ಮಾಡ್ತಾರೆ. ನಾವು ಉತ್ತರ ಹೇಳ್ತಾ ಇದ್ದೇವೆ ವ್ಯಾವಹಾರಿಕ. ಹಾಗಾದರೆ ಬೋಧ್ಯನಾದ ಬ್ರಹ್ಮನೂ ಕೂಡ ವ್ಯಾವಹಾರಿಕವೇ ಆಗಬೇಕಾಗುತ್ತೆ. ಬೋಧ್ಯಸ್ಯ ಬ್ರಹ್ಮಣ ಅಷ್ಟೇ ಅಲ್ಲ ಐಕ್ಯಸ್ಯ ಚ ಐಕ್ಯ ಇದೆಯಲ್ಲ ಅದು ಕೂಡ ವ್ಯಾವಹಾರಿಕ ಅಂತ ಹೇಳಬೇಕಾಗುತ್ತೆ. ಅವರೇನು ಹೇಳ್ತಾರೆ ಐಕ್ಯವನ್ನು ಪಾರಮಾರ್ಥಿಕ ಅಂತ ಹೇಳೋದು ಅದಿಲ್ಲ ಅಂತ ಬೇಕಾಗುತ್ತೆ. ಘಟಧೀರಿವ ತದ್ಧೀಶ್ಚ ಸ್ಯಾದ ವಿದ್ಯಾ ಅನಿವರ್ತಿಕ. ಇನ್ನೊಂದು ಹೇಳ್ತಾರೆ ನೋಡಿ, ಘಟ ವಿಷೇಕವಾದ ಅಜ್ಞಾನ ಇದೆ, ಇದೇನು ಅಂತ ಗೊತ್ತಿಲ್ಲ, ಯಾರೋ ಹೇಳಿದ್ರು ಅಯಂ ಘಟಃ ಅಂತ. ಹಾಗಾದರೆ ಆ ಘಟ ವಿಷೇಕವಾದ ಅಜ್ಞಾನ ನಿವೃತ್ತಿ ಆಗುತ್ತೆ. ಯಾವುದರಿಂದ? ಅಯಂಘಟಃ ಎಂಬತಕ್ಕಂಥ ಜ್ಞಾನದಿಂದ. ಹೇಗೆ ಅಯಂಘಟಃ ಎಂಬತಕ್ಕಂತಹ ವ್ಯಾವಹಾರಿಕವಾದ ಘಟಜ್ಞಾನದಿಂದ ಏನಾಗುತ್ತೆ? ಘಟ ವಿಷೇಕವಾದ ಅಜ್ಞಾನ ನಿವೃತ್ತಿ ಆಗುತ್ತೆ. ಹಾಗೆ ಬ್ರಹ್ಮನ ಅಜ್ಞಾನ ನಿವೃತ್ತಿ ಆಗಬೇಕು, ಮೋಕ್ಷ ಆಗಬೇಕು ಅಂತಂದರೆ ಅಜ್ಞಾನ ನಿವೃತ್ತಿ ಆಗಬೇಕು. ವ್ಯಾವಹಾರಿಕ ಬ್ರಹ್ಮಜ್ಞಾನದಿಂದಲೂ ಕೂಡ ಏನಾಗ್ಬೋದು? ಬ್ರಹ್ಮ ಅಜ್ಞಾನ ನಿವೃತ್ತಿ ಆಗ್ಬೋದು. ಹೇಗೆ ಘಟದ ವ್ಯಾವಹಾರಿಕ ಜ್ಞಾನ ಬಂದಿರೋದರಿಂದ ಘಟಾಜ್ಞಾನ ನಿವೃತ್ತಿ ಆಗುತ್ತೋ ಹಾಗೆ ಬ್ರಹ್ಮನ ವ್ಯಾವಹಾರಿಕ ಜ್ಞಾನ ಬಂದಿದ್ದರಿಂದ ಬ್ರಹ್ಮಜ್ಞಾನ ನಿವೃತ್ತಿ ಆಗುತ್ತೆ. ಬ್ರಹ್ಮಜ್ಞಾನ ನಿವೃತ್ತಿ ಆದರೆ ಮೋಕ್ಷ ಆಗುತ್ತೆ. ಅದರಿಂದಾಗಿ ಬ್ರಹ್ಮನನ್ನು ಪಾರಮಾರ್ಥಿಕ ಅಂತ ಯಾಕೆ ಒಪ್ಪಬೇಕು? ಬ್ರಹ್ಮನನ್ನು ಪಾರಮಾರ್ಥಿಕ ಅಂತ ಒಪ್ಪಬೇಕಾಗಿಲ್ಲ. ಘಟಧೀರಿವ ವ್ಯಾವಹಾರಿಕ ಘಟದ ಜ್ಞಾನದಂತೆ ತದ್ಧೀಶ್ಚ ವ್ಯಾವಹಾರಿಕ ಸತ್ವವುಳ್ಳಂತಹ ಬ್ರಹ್ಮನ ಜ್ಞಾನವೂ ಕೂಡ ಅವಿದ್ಯಾ ನಿವರ್ತಕ ಸ್ಯಾತ್ ಅವಿದ್ಯೆಯನ್ನು ನಿವೃತ್ತಿ ಮಾಡಲಿ. ಘಟ ಅಜ್ಞಾನ ಘಟಜ್ಞಾನ ವ್ಯಾವಹಾರಿಕವಾದ ಘಟಜ್ಞಾನದಿಂದ ಹೋಗುತ್ತೆ, ಬ್ರಹ್ಮ ಅಜ್ಞಾನ ವ್ಯಾವಹಾರಿಕವಾದ ಬ್ರಹ್ಮಜ್ಞಾನದಿಂದ ಹೋಗಲಿ, ಯಾಕೆ ಹೋಗಬಾರ್ದು? ಘಟಧೀರಿವ ವ್ಯಾವಹಾರಿಕವಾದ ಘಟದ ಜ್ಞಾನದಂತೆ ತದ್ಧೀಶ್ಚ ಬ್ರಹ್ಮನ ವ್ಯಾವಹಾರಿಕ ಜ್ಞಾನವೂ ಕೂಡ ವ್ಯಾವಹಾರಿಕ ಸತ್ವವುಳ್ಳಂತಹ ಬ್ರಹ್ಮಜ್ಞಾನವೂ ಕೂಡ ಅವಿದ್ಯಾ ನಿವರ್ತಿಕ ಸ್ಯಾತ್ ಬ್ರಹ್ಮ ಅವಿದ್ಯೆಯನ್ನು ನಿರಾಕರಣೆ ಮಾಡಲಿ, ನಿವೃತ್ತಿಯನ್ನು ಮಾಡಲಿ. ನಾನು ಬೋಧ್ಯಸ್ಯ ವ್ಯಾವಹಾರಿಕತ್ವೇ ಅತತ್ವಾವೇದಕಂ ಜ್ಞಾನಂ ಕಥಂ ಅವಿದ್ಯಾನಿವರ್ತಕಂ ಇತ್ಯತಃ. ಅವರ ಆಕ್ಷೇಪ ಏನು? ಬೋಧ್ಯನಾರ್ಯಾರು ಬ್ರಹ್ಮ, ಆ ಬ್ರಹ್ಮ ವ್ಯಾವಹಾರಿಕ ಆದ ಅಂತಾದರೆ ಆವಾಗ ಆ ಜ್ಞಾನ ಏನಾಯಿತು? ಅತತ್ವಾವೇದಕ ಜ್ಞಾನ ಆಯಿತು. ಬೋಧ್ಯವಾದದ್ದು ವ್ಯಾವಹಾರಿಕ ಅಂತ ಹೇಳಿದ್ರೆ ಆವಾಗ ಆ ವ್ಯಾವಹಾರಿಕ ವಿಷಯಕವಾದ ಜ್ಞಾನ ಇದೆಯಲ್ಲ ಅದೇನಾಯಿತು? ಅತತ್ವಾವೇದಕ ಜ್ಞಾನ ಆಯಿತು. ಅತತ್ವಾವೇದಕ ಜ್ಞಾನದಿಂದ ಅವಿದ್ಯಾನಿವೃತ್ತಿ ಆಗೋದು ಹೇಗೆ? ಬ್ರಹ್ಮಜ್ಞಾನದಿಂದ ಅವಿದ್ಯಾನಿವೃತ್ತಿ ಆಗಬೇಕು. ಬ್ರಹ್ಮನಲ್ಲಿ ಒಂದು ವೇಳೆ ನೀವು ವ್ಯಾವಹಾರಿಕ ಸತ್ವವನ್ನು ಒಪ್ತೀರಾ ಅಂತಾದರೆ ಆವಾಗ ವ್ಯಾವಹಾರಿಕ ಸತ್ವವನ್ನು ವಿಷೀಕರಿಸ್ತಕ್ಕಂತಹ ಜ್ಞಾನ ಏನಾಯಿತು? ಅತತ್ವಾವೇದಕ ಆಯಿತು. ಅತತ್ವಾವೇದಕವಾದಂತಹ ಜ್ಞಾನ ಅವಿದ್ಯಾನಿವರ್ತಕ ಆಗಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಬ್ರಹ್ಮನನ್ನು ವ್ಯಾವಹಾರಿಕ ಸತ್ತುಳ್ಳವನು ಅಂತ ಹೇಳಬಾರದು. ಅಂತಂದರೆ ಘಟಧೀರಿವ ಘಟಧೀಹಿ ವ್ಯಾವಹಾರಿಕ ಘಟಜ್ಞಾನಂ ವ್ಯಾವಹಾರಿಕ ಘಟಜ್ಞಾನ ಬಂದದ್ರಿಂದ ಘಟಾಜ್ಞಾನ ನಿವೃತ್ತಿ ಆಗುತ್ತೋ ಇಲ್ವೋ? ಆಗುತ್ತೆ. ಹಾಗೆ ವ್ಯಾವಹಾರಿಕ ಬ್ರಹ್ಮಜ್ಞಾನ ಬಂದರೂ ಕೂಡ ಏನಾಗಲಿ? ಬ್ರಹ್ಮಜ್ಞಾನ ನಿವೃತ್ತಿ ಆಗಲಿ, ಯಾಕಾಗಬಾರ್ದು ಅಂತ ಕೇಳ್ತೀವಿ. ಜ್ಞಾನ
ಧೀಂದ್ರ ಜ್ಞಾನ. ಘಟಾಧಿಷ್ಠಾನ ಚೈತನ್ಯಾವರಕ ಅಜ್ಞಾನಸ್ಯ ಇವ. ಹೇಗೆ ಘಟಾವರಕವಾದ ಘಟಾಧಿಷ್ಠಾನ ಚೈತನ್ಯಾವರಕವಾದ ಅಜ್ಞಾನ ಅಂದರೆ ಘಟಾಜ್ಞಾನ ಅಂತ ಅರ್ಥ. ಅದು ಘಟಜ್ಞಾನದಿಂದ ನಿವೃತ್ತಿ ಆಗುತ್ತೆ. ಹಾಗೆ ಬ್ರಹ್ಮ ಅಜ್ಞಾನವೂ ಕೂಡ ಏನಾಗಲಿ ಬ್ರಹ್ಮಜ್ಞಾನದಿಂದ ವ್ಯಾವಹಾರಿಕ ಸತ್ತ ಬ್ರಹ್ಮ ಅಂತ ಬ್ರಹ್ಮನಲ್ಲಿ ವ್ಯಾವಹಾರಿಕ ಸತ್ವ ಇದೆ ಎಂಬತಕ್ಕಂತಹ ಜ್ಞಾನದಿಂದಲೂ ಕೂಡ ಅವಿದ್ಯಾ ನಿವೃತ್ತಿ ಆಗಲಿ ಅಂತ. ತದ್ಧೀಹಿ ವ್ಯಾವಹಾರಿಕ ಬ್ರಹ್ಮದೀಹಿ ಅಂತ. ವ್ಯಾವಹಾರಿಕವಾದ ಬ್ರಹ್ಮಜ್ಞಾನ ಅದು ಅವಿದ್ಯಾ ನಿವರ್ತಕ ಯಾಕಾಗಬಾರ್ದು ಅಂತ. ಒಂದು ಕಡೆಯಲ್ಲಿ ಕಂಡಿದೆ ಅಂದರೆ ಇನ್ನೊಂದು ಕಡೆಯಲ್ಲಿ ಅದೇ ರೀತಿ ಒಪ್ಪಬಹುದು. ಏವಂಚ ಯದಿ ಬೋಧ್ಯಸ್ಯ ತತ್ವತಾಯಾಂಭರೋ ಮಮ ಬೋಧಕಸ್ಯಾಪಿ ತದ್ಭಾವೇ ಭರೋವಶ್ಯಮಪೇಕ್ಷಿತಃ. ಅದರಿಂದ ನಾವು ಬೋಧ್ಯವಾಗಿರ್ತಕ್ಕಂಥ ಬ್ರಹ್ಮ ಅವನು ಸತ್ಯ ಆಗಿರಬೇಕು ಎಂಬತಕ್ಕಂಥ ವಿಷಯದಲ್ಲಿ ನಮಗೆ ಆಗ್ರಹ ಎಂಬತಕ್ಕಂಥದ್ದಿದೆ. ಅವರು ಬೋಧ್ಯನಾಗಿರ್ತಕ್ಕಂತಹ ಬ್ರಹ್ಮ ಏನಾಗಿರಬೇಕು, ಅವನು ಸತ್ಯನೇ ಆಗಿರಬೇಕು. ಬೋಧ್ಯನಾದ ಶ್ರುತಿದಿಂದ ತಿಳಿಯಲ್ಪಡುವಂತಹ ಬ್ರಹ್ಮ ಪಾರಮಾರ್ಥಿಕ ಸತ್ಯನೇ ಆಗಿರಬೇಕು ಅಂತ. ಬೇರೆ ಪ್ರಯೋಜನ ಎಂಬತಕ್ಕಂಥದ್ದಿಲ್ಲ. ಅಜ್ಞಾನ ನಿವೃತ್ತಿಯಾದಿಗಳು ಆ ಪ್ರಯೋಜನ ಅಲ್ಲ. ಯಾಕೆ ವ್ಯಾವಹಾರಿಕ ಬ್ರಹ್ಮಜ್ಞಾನದಿಂದಲೂ ಕೂಡ ಅವಿದ್ಯಾ ನಿವೃತ್ತಿ ಅಂತ ಹೇಳಲಿಕ್ಕೆ ಬರುತ್ತೆ. ಹೇಗೆ ಘಟಾಜ್ಞಾನ ನಿವೃತ್ತಿ ವ್ಯಾವಹಾರಿಕ ಘಟಜ್ಞಾನದಿಂದ ಆಗುತ್ತೋ ಹಾಗೆ ವ್ಯಾವಹಾರಿಕ ಬ್ರಹ್ಮಜ್ಞಾನದಿಂದಲೂ ಕೂಡ ಅವಿದ್ಯಾ ನಿವೃತ್ತಿ ಆಗುತ್ತೆ ಅಂತ ಹೇಳಲಿಕ್ಕೆ ಬರುತ್ತೆ. ಅಂದರೆ ಬ್ರಹ್ಮ ಸತ್ಯ ಆಗಬೇಕು ಅಂತ ಯಾಕೆ ಹೇಳಬೇಕು? ಆದ್ದರಿಂದ ಬೇರೆ ಪ್ರಯೋಜನ ಇಲ್ಲ. ಆದರೂ ಬ್ರಹ್ಮ ಸತ್ಯ ಆಗಬೇಕು ಎಂಬತಕ್ಕಂಥದ್ದು ನಿಮ್ಮ ಆಗ್ರಹ. ಭರ ಅಂದರೆ ಆಗ್ರಹ. ನಿಮ್ಗೆ ಆಗ್ರಹ ಇದೆ ಅಂತಾದರೆ ಅದಕ್ಕೆ ನಾವು ಹೇಳ್ತೇವೆ ಬೋಧಕಸ್ಯಾಪಿ ತದ್ಭಾವೇ ಭರೋವಶ್ಯಂ ಅಪೇಕ್ಷಿತಃ ಅಂತ. ಮಮ ಬೋಧ್ಯನಾದ ಬ್ರಹ್ಮನಿಗೆ ಸತ್ವ ಬರಬೇಕು ಅಂತಾದರೆ ನಾವು ಹೇಳ್ತೀವಿ ಬೋಧಕವಾಗಿರ್ತಕ್ಕಂತಹ ಶ್ರುತಿಗೂ ಕೂಡ ಸತ್ವ ಇರಲೇಬೇಕು. ಬೋಧಕವಾದ ಶ್ರುತಿಗೆ ಸತ್ವ ಇಲ್ಲ ಅಂತಾದರೆ, ಸತ್ಯತ್ವ ಒಪ್ಪಲಿಲ್ಲ ಅಂತಾದರೆ ಬೋಧ್ಯವಾಗಿರ್ತಕ್ಕಂಥದ್ದು ಯಾವತ್ತೂ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಹೇಳ್ತೇವೆ ಬೋಧಕವಾದ ಶ್ರುತಿಗೂ ಕೂಡ ಸತ್ಯತ್ವವನ್ನು ಒಪ್ಪಬೇಕಾಗುತ್ತೆ, ಒಪ್ಪಲೇಬೇಕು ಅಂತ. ಏವಂಚ ಅಂದರೆ ಅಜ್ಞಾನ ನಿವೃತ್ತಿಯ ನಿಮಿತ್ತದಿಂದ ಬ್ರಹ್ಮನಿಗೆ ಸತ್ಯತ್ವದ ಅವಶ್ಯಕತೆ ಇಲ್ಲ. ಯಾಕೆ ವ್ಯಾವಹಾರಿಕ ಬ್ರಹ್ಮಜ್ಞಾನದಲ್ಲೂ ಕೂಡ ಅವಿದ್ಯಾ ನಿವೃತ್ತಿ ಆಗುತ್ತೆ ಅಂತ ಹೇಳಲಿಕ್ಕೆ ಬರುತ್ತೆ. ಅಂದರೆ ಬ್ರಹ್ಮನ ಸತ್ಯತ್ವವನ್ನು ಒಪ್ಪಲಿಕ್ಕೆ ಬೇರೆ ಪ್ರಯೋಜನ ಇಲ್ಲ. ಬೇರೆ ಪ್ರಯೋಜನ ಇಲ್ಲ ಅಂತಾದರೂ ಕೂಡ ಯದಿ ಒಂದು ವೇಳೆ ಬೋಧ್ಯನಾದಂತಹ ಬ್ರಹ್ಮನ ತತ್ವತಾಯಾಮ್ ಸತ್ಯನಾಗಿದ್ದಾನೆ ಎಂಬತಕ್ಕಂಥ ವಿಷಯದಲ್ಲಿ ಭರಹ ನಿನಗೆ ಆಗ್ರಹ ಇದೆ ಅಂತಾದರೆ ಮಮ ನನಗೆ ಬೋಧಕಸ್ಯಾಪಿ ಬ್ರಹ್ಮನನ್ನು ತಿಳಿಸ್ಕೊಡ್ತಕ್ಕಂತಹ ಶ್ರುತಿಗೂ ಕೂಡ ತದ್ಭಾವೇ ಸತ್ಯತ್ವ ಇರಬೇಕು ಎಂಬತಕ್ಕಂಥ ವಿಷಯದಲ್ಲಿ ಭರಹ ಆಗ್ರಹವು ಅವಶ್ಯಂ ನಿಶ್ಚಯವಾಗಿ ಅಪೇಕ್ಷಿತಃ ಇದ್ದೇ ಇದೆ. ಏವಂಚ ಅಂದರೆ ಬ್ರಹ್ಮನ ವ್ಯಾವಹಾರಿಕ ಜ್ಞಾನದಿಂದಲೂ ಬ್ರಹ್ಮನ ಅವಿದ್ಯೆ ನಿವೃತ್ತಿ ಆಗುತ್ತೆ ಅಂತ ಹೇಳಿಕ್ಕೆ ಬರ್ತಾ ಇರೋದರಿಂದ ಬ್ರಹ್ಮನು ಪಾರಮಾರ್ಥಿಕನೇ ಆಗಿರಬೇಕು ಅನ್ನೋದಕ್ಕೆ ಬೇರೆ ಪ್ರಯೋಜನ ಇಲ್ಲ. ಆದರೂ ಕೂಡ ಯದಿ ಒಂದು ವೇಳೆ ಬೋಧ್ಯನಾಗಿರ್ತಕ್ಕಂತಹ ಬ್ರಹ್ಮನ ತತ್ವತಾಯಾಮ್ ಸತ್ಯವೇ ಆಗಿರಬೇಕು ಎಂಬತಕ್ಕಂಥ ವಿಷಯದಲ್ಲಿ ನಿನಗೆ ಭರಹ ಆಗ್ರಹವೂ ಇದೆ ಅಂತಾದರೆ ಮಮ ನನಗೆ ಬೋಧಕಸ್ಯಾಪಿ ಬ್ರಹ್ಮನನ್ನು ತಿಳಿಸಿಕೊಡುವಂತಹ ಶ್ರುತಿಗೂ ಕೂಡ ತದ್ಭಾವೇ ಸತ್ಯವೇ ಆಗಿರಬೇಕು ಎಂಬತಕ್ಕಂಥ ವಿಷಯದಲ್ಲಿ ಭರಹ ಆಗ್ರಹವು ಅವಶ್ಯಂ ನಿಶ್ಚಯವಾಗಿ ಅಪೇಕ್ಷಿತಃ ಇದ್ದೇ ಇದೆ. ಏವಂಚ ಅಂದರೆ ಪ್ರಯೋಜನಾಭಾವೇಪಿ ಅಂತರ್ಥ. ಪ್ರಯೋಜನ ಇಲ್ಲ. ಅವಿದ್ಯಾ ನಿವೃತ್ತಿಯು ಪ್ರಯೋಜನ. ಅವಿದ್ಯಾ ನಿವೃತ್ತಿ ಆಗಬೇಕಾದ್ರೆ ಬ್ರಹ್ಮ ಸತ್ಯನೇ ಆಗಿರಬೇಕು ಅಂತಿಲ್ಲ, ಜ್ಞಾನ ಸತ್ಯವೇ ಆಗಿರಬೇಕು ಅಂತಿಲ್ಲ. ವ್ಯಾವಹಾರಿಕವಾದಂತಹ ಜ್ಞಾನದಿಂದಲೂ ಕೂಡ ಅವಿದ್ಯಾ ನಿವೃತ್ತಿ ಆಗುತ್ತೆ ಅಂತ. ನಾವು ಹೇಳ್ತಾ ಇರೋದು ಘಟ ಅಜ್ಞಾನ ನಿವೃತ್ತಿ ಆಗುತ್ತೆ. ಯಾವುದನ್ನು ನಿವೃತ್ತಿ ಆಗುತ್ತೆ? ವ್ಯಾವಹಾರಿಕ ಘಟಜ್ಞಾನದಿಂದ. ಹಾಗೆ ಬ್ರಹ್ಮ ಅಜ್ಞಾನ ನಿವೃತ್ತಿ ಆಗಬೇಕು ಮೋಕ್ಷ ಆಗಲಿಕ್ಕೆ. ವ್ಯಾವಹಾರಿಕ ಬ್ರಹ್ಮಜ್ಞಾನದಿಂದಲೂ ಬ್ರಹ್ಮಾಜ್ಞಾನ ನಿವೃತ್ತಿ ಆಗುತ್ತೆ ಅಂತ ನಾವು ಹೇಳ್ತೇವೆ.
ಹಾಂ, ಪರಮಾತ್ಮನನ್ನು ಪಾರಮಾರ್ಥಿಕ ಅಂತ ಹೇಳಬೇಕಾಗಿಲ್ಲ ಅಂತ ನಾವು ಹೇಳ್ತಾ ಇದ್ದೇವೆ. ಅವರು ಒಪ್ಪಿದ್ದಾರೆ. ಅದಕ್ಕೇನು ಹೇಳಿದರು, ಏನು ಪ್ರಯೋಜನ ಇಲ್ಲ, ಆದರೂ ಬ್ರಹ್ಮನನ್ನು ಪಾರಮಾರ್ಥಿಕ ಅಂತ ನಾವು ಹೇಳಬೇಕು, ಅದರಲ್ಲಿ ನಮಗೆ ಆಗ್ರಹ ಇದೆ ಅಂತಂದರೆ ನಾವು ಹೇಳ್ತೇವೆ, ನಿಮಗೇನೂ ಪ್ರಯೋಜನ ಇಲ್ಲ ಅಂತಾದರೂ ಬ್ರಹ್ಮನನ್ನು ಪಾರಮಾರ್ಥಿಕ ಅಂತ ಹೇಳಬೇಕು ಅಂತಿದ್ದರೆ ಬ್ರಹ್ಮನನ್ನು ತಿಳಿಸ್ಕೊಡ್ತಕ್ಕಂಥದ್ದು ಶ್ರುತಿ ಬೋಧಕ, ಅದಕ್ಕೆ ಪಾರಮಾರ್ಥಿಕತ್ವ ಇರಲೇಬೇಕು ಅಂತ ನಾವು ಹೇಳ್ತೇವೆ. ಏನು ಏನಾಯಿತು? ಜ್ಞಾನ ಬರೋದು ಯಾರಿಗೆ? ಅಜ್ಞಾನ ನಿವೃತ್ತಿ ಆಗೋದು ಯಾರಿಗೆ? ಚೇತನನಿಗೆ ತಾನೆ. ಹಾಗಾದರೆ ಘಟಜ್ಞಾನ ಬಂದಿದ್ದು ಯಾರಿಗೆ? ಎಂಥದ್ದು ಜ್ಞಾನ ಬಂತದು? ಘಟಜ್ಞಾನ ಬಂದಿದೆ ಅಂದರೆ ಅದು ವ್ಯಾವಹಾರಿಕ. ಹಾಗಾದರೆ ವ್ಯಾವಹಾರಿಕವಾದ ಘಟಜ್ಞಾನ ಬಂತು, ಅದರಿಂದೇನಾಯಿತು? ಅವಿದ್ಯಾ ನಿವೃತ್ತಿ, ಘಟ ವಿಷಯಕ ಅವಿದ್ಯಾ ನಿವೃತ್ತಿ ಆಯಿತಾ ಇಲ್ಲೋ? ಹೌದಲ್ವೋ? ಹಾಗಾದರೆ ಬ್ರಹ್ಮನ ವ್ಯಾವಹಾರಿಕ ಜ್ಞಾನ ಬಂತು, ಬ್ರಹ್ಮ ವಿಷಯಕವಾದ ಅವಿದ್ಯಾ ನಿವೃತ್ತಿ ಆಯಿತು. ಯಾಕಾಗಬಾರ್ದು? ಚೇತನನಿಗೆ ತಾನೇ ಜ್ಞಾನ ಬರೋದು, ಅಜ್ಞಾನ ನಿವೃತ್ತಿ ಆಗೋದು. ಅಲ್ಲಿ ವಿಷಯ ಜಡ ಆಗಲಿ ಚೇತನ ಆಗಲಿ ಏನು ಸಂಬಂಧ? ಘಟ ವಿಷಯ ಅಷ್ಟೇ, ಘಟ ಜ್ಞಾನಕ್ಕೆ ವಿಷಯ. ಆದ್ದರಿಂದ ಆ ಘಟ ವಿಷಯಕ ಜ್ಞಾನ ಇದೆಯಲ್ಲ, ಅದೇನಾಗಿದೆ? ವ್ಯಾವಹಾರಿಕವಾಗಿದೆ ಅಷ್ಟೇ. ಅಲ್ಲಿ ಘಟ ವಿಷಯ, ಇಲ್ಲಿ ಬ್ರಹ್ಮ ವಿಷಯ ಅಷ್ಟೇ. ಬ್ರಹ್ಮ ವಿಷಯಕವಾಗಿರ್ತಕ್ಕಂಥ ಜ್ಞಾನವೂ ಕೂಡ ಅವರೇನು ಹೇಳಬೇಕು? ಬ್ರಹ್ಮ ಸತ್ಯ ಆಗಿದೆ, ಸತ್ಯನಾದ ಬ್ರಹ್ಮ ವಿಷಯಕ ಜ್ಞಾನ ಅಂತ ಹೇಳ್ತೀರ. ಅದು ಯಾಕೆ? ಅದನ್ನು ನಾವು ಕೇಳ್ತಾ ಇರೋದು. ಸತ್ಯವಾದ ಬ್ರಹ್ಮ ಸುಳ್ಳಾದ ಬ್ರಹ್ಮ ಅಂತ ಎಲ್ಲಿದೆ? ನಾವು ಹೇಳಿ ಸತ್ಯ ಅಂತ ಹೇಳ್ತಾ ಇರೋದು ಇಲ್ಲಿ. ಸತ್ಯವಾದ ಬ್ರಹ್ಮ ಸುಳ್ಳಾದ ಬ್ರಹ್ಮ ಅಂತ ಇಲ್ಲ ಅಲ್ಲಿ. ಆಯಿತಾ? ಘಟ ಎಂಬತಕ್ಕಂಥದ್ದು ಕೂಡ ಅಲ್ಲೂ ಕೂಡ ಸತ್ಯವಾದ ಘಟ ಸುಳ್ಳಾದ ಘಟ ಅಂತಿಲ್ಲ. ಘಟ ಅನ್ನೋದು ವ್ಯಾವಹಾರಿಕ ಅಷ್ಟೆ ಅಲ್ವಾ? ಹಾಗೆ ವ್ಯಾವಹಾರಿಕವಾದ ಘಟ ವಿಷಯಕವಾದ ಘಟದ ವ್ಯಾವಹಾರಿಕ ಜ್ಞಾನ ಬಂತು. ಘಟ ವಿಷಯಕ ಅಜ್ಞಾನ ನಿವೃತ್ತಿ ಆಯಿತೋ ಇಲ್ವೋ? ಆಯಿತು. ಬ್ರಹ್ಮ ವಿಷಯಕವಾದ ವ್ಯಾವಹಾರಿಕ ಜ್ಞಾನ ಬಂತು. ಬ್ರಹ್ಮ ವಿಷಯಕ ವ್ಯಾವಹಾರಿಕ ಜ್ಞಾನ ಬ್ರಹ್ಮಾವಿದ್ಯಾ ನಿವೃತ್ತಕವಾಗುತ್ತೆ. ಏನು? ಅದೇ ನಿರ್ಗುಣ ಅಂತ ಹೇಳ್ತಾ ಇಲ್ಲ ಈಗ. ಇದಂ ಬ್ರಹ್ಮ ಜ್ಞಾನ ಬಂತು. ಅಯಂಘಟ ಜ್ಞಾನ ಬಂತು. ಅಯಂಘಟ ಜ್ಞಾನ ಬಂದರೆ ಏನಾಯಿತು? ಘಟಾಜ್ಞಾನ ನಿವೃತ್ತಿ ಆಯಿತು. ಹಾಗೆ ಇದಂ ಬ್ರಹ್ಮ ಜ್ಞಾನ ಬಂತು. ಅವಾಗ ಬ್ರಹ್ಮ ವಿಷಯಕ ಅವಿದ್ಯೆ ನಿವೃತ್ತಿ ಆಗುತ್ತೆ. ಬೇಕಾಗಿಲ್ಲ, ನಿರ್ಗುಣದ್ದು ಹೇಳ್ತಾ ಇಲ್ಲ ಇವಾಗ. ಬ್ರಹ್ಮ ಸತ್ಯ ಯಾಕಾಗಬೇಕು? ಅವರು ಬ್ರಹ್ಮ ಸತ್ಯ ಅಂತ ಒಪ್ಪಿದ್ದಾರೆ. ಬ್ರಹ್ಮ ಸತ್ಯ ಯಾಕಾಗಬೇಕು? ಏನೂ ಪ್ರಯೋಜನ ಇಲ್ಲದೇನೆ ಬ್ರಹ್ಮನನ್ನು ಸತ್ಯ ಅಂತ ಅಷ್ಟೇ ಹೇಳ್ತೀರಾ ಅಂತಂದರೆ ನಾವು ಹೇಳ್ತೇವೆ ಅಂಥ ಬ್ರಹ್ಮನನ್ನು ತಿಳಿಸುವ ಪ್ರಯೋಜನ ಇದೆ ಅಂದರೆ ಶ್ರುತಿ ಸತ್ಯ ಆಗಲಿ ಅಂತ ನಾವು ಹೇಳ್ತೇವೆ. ಏನು ಬ್ರಹ್ಮನನ್ನು ಪಾರಮಾರ್ಥಿಕ ಸತ್ಯ ಅಂತ ಒಪ್ಪಬೇಕಾಗಿಲ್ಲ. ಹೌದು, ಸತ್ಯ ಅಂತ ಯಾಕೆ ಒಪ್ಪಬೇಕು? ಹೇಗೆ ವ್ಯಾವಹಾರಿಕವಾದ ಘಟಜ್ಞಾನ ಬಂದಿದ್ದರಿಂದ ಘಟಾಜ್ಞಾನ ನಿವೃತ್ತಿ ಆಗುತ್ತೋ, ವ್ಯಾವಹಾರಿಕ ಬ್ರಹ್ಮಜ್ಞಾನ ಬಂತು. ಬ್ರಹ್ಮಜ್ಞಾನ ವ್ಯಾವಹಾರಿಕ ಅಂದರೆ ವಿಷಯವೂ ಕೂಡ ವ್ಯಾವಹಾರಿಕವೇ. ಜ್ಞಾನ ವ್ಯಾವಹಾರಿಕ ಆದರೆ ವಿಷಯ ವ್ಯಾವಹಾರಿಕ ಆಯಿತು. ಅದನ್ನು ಬೇಕಾಗಿಲ್ಲ, ಅದನ್ನೇ ಹೇಳ್ತಾರೆ. ಯಾಕೆ ಬೇಕು? ಭರಹ ತವ ಆಗ್ರಹ ಅಂತರ್ಥ.
ಪ್ರಯೋಜನ ಇಲ್ಲ ಅಂತಾದರೂ ಶ್ರುತಿಯಿಂದ ತಿಳಿಯಲ್ಪಡ್ತಕ್ಕಂತಹ ಬ್ರಹ್ಮ ಅವನು ಸತ್ಯ ಆಗಬೇಕು ಅಂತ ಭರ ಅಂದರೆ ಆಗ್ರಹ ನಿನಗಿದೆ ಅಂತಾದರೆ ಮಮ ಇತ್ಯುತ್ತಾರ್ಥ ಅಂದರೆ ಮಮ ಅನ್ನೋದನ್ನು ಮುಂದಿನಕ್ಕೆ ಅನ್ವಯ ಮಾಡಿಕೊಳ್ಬೇಕು. ಮಮ ಬೋಧಕಸ್ಯಾಪಿ ತದ್ಭಾವಿ, ಬೋಧಕವಾದ ಶ್ರುತಿಗೂ ಕೂಡ ಸತ್ಯತ್ವ ಇರಬೇಕು ಎಂಬತಕ್ಕಂಥ ಆಗ್ರಹ ನಮಗಿದೆ ಅಂತ ಹೇಳ್ತೀವಿ. ನಹಿ ವಂದ್ಯಾಸುತಂ ಸೂತೆ ನಾಪ್ಯಾತ್ಮಾನಂ ಜಿಘಾಂಸತಿ ಅತೋ ಭಾವಾಭಾವತಯಾ ನ ವಿಭಾಗೋ ಮಮೋಚಿತಃ. ವಂದ್ಯ ಸ್ತ್ರೀ ಇದ್ದಾಳೆ, ವಂದ್ಯ ಸ್ತ್ರೀ ಇದ್ದಾಳೆ, ಆದರೆ ಅವಳಿಗೆ ಪುತ್ರಜನಕತ್ವ ಇಲ್ಲ. ಸ್ತ್ರೀ ಇದ್ದಾಳೆ, ಆದರೆ ಅವಳಿಗೆ ಪುತ್ರಜನಕತ್ವ ಎಂಬತಕ್ಕಂಥದ್ದು ಇಲ್ಲ. ಅಥವಾ ವಂದ್ಯ ಸ್ತ್ರೀ ತನ್ನನ್ನೇ ತಾನು ನಾಶ ಮಾಡಿಕೊಳ್ಳೋದು ಇಲ್ಲ. ಪುತ್ರನ ಉತ್ಪತ್ತಿಗೂ ಕಾರಣ ಆಗೋದಿಲ್ಲ, ತಾನೂ ಸಾಯೋದಿಲ್ಲ. ಹೌದಲ್ವೋ? ಹಾಗಾದರೆ ವಂದ್ಯ ಸ್ತ್ರೀ ಯಾವ ರೀತಿಯಲ್ಲಿ ಅಲ್ಲಿ ಶ್ರುತಿ ಇದೆಯಲ್ಲ, ಆ ಶ್ರುತಿ ಅದು ತನ್ನನ್ನು ಇಲ್ಲ ಅಂತ ಮಾಡ್ಕೊಳ್ಳೋದಿಲ್ಲ. ಯಾವುದು ನೇಹನಾನಾಸ್ತಿ ಅಂತ ಶ್ರುತಿ ಇದೆಯಲ್ಲ, ಈ ನೇಹನಾನಾಸ್ತಿ ಎಂಬತಕ್ಕಂಥ ಶ್ರುತಿ ಏನು ಹೇಳುತ್ತೆ? ಬ್ರಹ್ಮನನ್ನು ಬಿಟ್ಟು ಉಳಿದ ಯಾವ ಭಾವ ಪದಾರ್ಥವೂ ಇಲ್ಲ. ಹಾಗಾದರೆ ಉಳಿದ ಯಾವ ಪದಾರ್ಥವೂ ಇಲ್ಲ ಅಂತಂದರೆ ತಾನು ಇಲ್ಲ ಅಂತಾಯಿತು. ಹಾಗಾದರೆ ತನ್ನನ್ನು ನಾಶ ಮಾಡಿಕೊಂಡಂತೆ ಆಯಿತು. ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಇದು ಏನು ಬ್ರಹ್ಮನ ಬಗ್ಗೆ ತಿಳಿಸ್ಕೊಡೋದು ಬೇಡ. ಹೇಗೆ ವಂದ್ಯಾಸ್ತ್ರೀ ಪುತ್ರ ಜನನಕ್ಕೆ ಕಾರಣ ಆಗೋದಿಲ್ಲ, ಆದರೆ ತಾನು ಸಾಯ್ತಾಳ? ಇಲ್ಲ, ತನ್ನ ಅಸ್ತಿತ್ವವನ್ನು ಅವಳು ಇಟ್ಕೊಂಡೇ ಇರ್ತಾಳೆ. ಹಾಗೆ ಶ್ರುತಿ ಇದೆಯಲ್ಲ, ಇದು ಭಗವಂತನಲ್ಲಿರ್ತಕ್ಕಂತಹ ಗುಣಗಳನ್ನು ಗುಣಪೂರ್ಣತ್ವದನ್ನು ತಿಳಿಸ್ಕೊಡೋದು ಬೇಡ. ಆದರೆ ಶ್ರುತಿ ಏನಾಗಬೇಕು? ತಾನು ಉಳಿಬೇಕು. ಆದರೆ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿಗೆ ಒಂದು ವೇಳೆ ನೀವು ಬ್ರಹ್ಮಾತಿರಿಕ್ತವಾದ ಭಾವ ಪದಾರ್ಥ ಇಲ್ಲ ಅಂತ ಹೇಳ್ತೀರಾ ಅಂತಾದರೆ ಆ ಶ್ರುತಿ ಇಲ್ಲ ಅಂತ ಆಗ್ಬಿಡುತ್ತೆ ಅಂತ. ಅದರಿಂದ ಅಥೋ ಭಾವಾಭಾವತೆಯ ನ ವಿಭಾಗ ಮಮೋಚಿತ ಅಂತ. ಅದರಿಂದ ಭಾವವಾಗಿರ್ತಕ್ಕಂತಹ ಪದಾರ್ಥವನ್ನು ಒಪ್ಪಬೇಕು, ಭಾವ ಪದಾರ್ಥವನ್ನು ಒಪ್ಪಲೇಬೇಕು. ಯಾಕೆ? ಶ್ರುತಿಯನ್ನು ಒಪ್ಪಲೇಬೇಕು. ಅದನ್ನು ನೀವು ಹೇಳ್ತಕ್ಕಂತಹ ಭಾವ ಪದಾರ್ಥ ಎಂಬತಕ್ಕಂಥದ್ದು ಇಲ್ಲ, ಅಭಾವ ಪದಾರ್ಥ ಎಂಬತಕ್ಕಂಥದ್ದು ಇದೆ ಎಂಬುದಾಗಿ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿಗೆ ವಿಭಾಗ ಮಾಡ್ತೀರ. ಭಾವ ಪದಾರ್ಥ ಎಂಬತಕ್ಕಂಥದ್ದು ಇಲ್ಲ, ಅಭಾವ ಪದಾರ್ಥ ಎಂಬತಕ್ಕಂಥದ್ದು ಇದೆ ಅಂತ. ಈ ರೀತಿಯಾಗಿರ್ತಕ್ಕಂತಹ ವಿಭಾಗ ಎಂಬತಕ್ಕಂಥದ್ದು ಯೋಗ್ಯ ಅಲ್ಲ ಅಂತ. ಏನು ಅದು ಇಲ್ಲಿ ವಂದ್ಯ ಅಂತ ಉದಾಹರಣೆ ಬೇರೆ ಬೇರೆ ಹೇಳ್ತಾ ಬೇರೆ ಪ್ರಮೇಯ ಅಲ್ಲ, ಉದಾಹರಣೆಗಳು ಬೇರೆ. ವಿಷಯ ಒಂದೇ ಆದರೂ ಅದನ್ನೇ ಪುನಃ ಬೇರೆ ಬೇರೆ ಉದಾಹರಣೆಯ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದಾರೆ. ವಂದ್ಯ ಮಕ್ಕಳಿಲ್ಲದ ಸ್ತ್ರೀಯು ಅಥವಾ ಸ್ತ್ರೀ ವೇಷದಲ್ಲಿರುವಂತಹ ಗೊಂಬೆಯೂ ಆಗ್ಬೋದು. ಗೊಂಬೆ ಎಂಬತಕ್ಕಂಥದ್ದು ಸುತಂ ಪುತ್ರನನ್ನು ನಹಿ ಸೂತೆ ಪ್ರಸವಿಸುವುದಿಲ್ಲ. ಆತ್ಮಾನಂಚ ಆತ್ಮಾನಂ ಅಪಿ ತನ್ನನ್ನು ಕೂಡ ನ ಜಿಘಾಂಸತಿ ನಾಶ ಮಾಡಿಕೊಳ್ಳುವುದಿಲ್ಲ. ಅತಃ ಭಾವ ಪದಾರ್ಥವನ್ನು ಅವಶ್ಯವಾಗಿ ಒಪ್ಪಲೇಬೇಕಾದ್ದರಿಂದ ಭಾವಾಭಾವತೆಯ ಭಾವ ಪದಾರ್ಥಗಳು ಇಲ್ಲ, ಅಭಾವ ಪದಾರ್ಥಗಳು ಇದೆ ಎಂಬುದಾಗಿ ಭಾವಾಭಾವ ವಿಭಾಗ ಮಾಡ್ತಕ್ಕಂಥ ಭಾವಾಭಾವ ಎಂಬುದಾಗಿ ವಿಭಾಗ ನೇಹನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿಗೆ ವಿಭಾಗ ಮಾಡಿ ಅರ್ಥ ಮಾಡ್ತಕ್ಕಂಥದ್ದು ನ ಉಚಿತ. ಮಮ ನಮಗೆ ನ ಉಚಿತ, ಯೋಗ್ಯವಾದದ್ದಲ್ಲ. ವಂದ್ಯಾ ಸ್ತ್ರೀಯು ಅಥವಾ ಸ್ತ್ರೀ ಪ್ರತಿಮೆಯು ಸುತಂ ಪುತ್ರನನ್ನು ನ ಸೂತೆ ಪ್ರಸವಿಸುವುದಿಲ್ಲ. ಆತ್ಮಾನಮಪಿ ತನ್ನನ್ನು ಕೂಡ ನ ಜಿಘಾಂಸತಿ ನಾಶ ಮಾಡಿಕೊಳ್ಳುವುದಿಲ್ಲ. ಅತಃ ಭಾವ ಪದಾರ್ಥವನ್ನು ಅವಶ್ಯವಾಗಿ ಒಪ್ಪಲೇಬೇಕಾದ್ದರಿಂದ ಭಾವಾಭಾವತೆಯ ವಿಭಾಗ
ಭಾವ ಮತ್ತು ಅಭಾವ ಎಂಬುದಾಗಿ ವಿಭಾಗ ಮಾಡತಕ್ಕಂಥದ್ದು ಮಮ ನಮಗೆ ನ ಉಚಿತ ಯೋಗ್ಯವಲ್ಲ ಅಂತ. ಅಧುನಾ ಬೋಧಕಶ್ರುತೇರೇವ ಅಬಾಧ್ಯತ್ವಂ ಅವಶ್ಯಕಂ ಇತಿ ಅನ್ಯಾಪದೇಶೇನ ಆಹ. ಬೋಧಕವಾದ ಶ್ರುತಿ ಇದೆಯಲ್ಲ ಅದು ಸತ್ಯವಾಗೇ ಇರಬೇಕು, ಅಬಾಧ್ಯತ್ವ ಅದು ಸತ್ಯವಾಗೇ ಇರಬೇಕು ಅಂತಕ್ಕಂಥ ಅರ್ಥಾಂತರನ್ಯಾಸವನ್ನು ಹೇಳುವ ಮೂಲಕ ಹೇಳುತ್ತಾರೆ. ಅನ್ಯಾಪದೇಶ ಅಂದರೆ ಅರ್ಥಾಂತರನ್ಯಾಸ ಮೂಲಕ. ಅದು ಹೇಗೆ? ವಂದ್ಯ ಆರೋಪಿತ ಸ್ತ್ರೀತ್ವವತಿ ದಾರುಮಯಿ ಯೋಷ. ವಂದ್ಯ ಅಂದರೆ ಯಾರು? ಅದು ದಾರುಮಯಿ ಯೋಷ, ಸ್ತ್ರೀ ಗೊಂಬೆ. ಅದನ್ನು ನಾವೇನು ಹೇಳ್ತೇವೆ? ವ್ಯವಹಾರ ಮಾಡೋದು ಅಲ್ಲಿ ಸ್ತ್ರೀತ್ವವನ್ನು ಆರೋಪ ಮಾಡ್ತೇವೆ ನಾವು. ಇದು ಹೆಣ್ಣು ಅಂತ ಹೇಳ್ತೇವೆ, ಗೊಂಬೆ. ಇದು ಹೆಣ್ಣು ಗೊಂಬೆ ಅಂತ ಹೇಳ್ತೇವಾ? ಇದು ಹೆಣ್ಣು ಗೊಂಬೆ ಅಂತ ಹೇಳಲ್ಲ, ಹೆಣ್ಣು ಅಂತ ಹೇಳ್ತೇವೆ. ಹಾಗಾದರೆ ಅಲ್ಲಿ ಆ ಸ್ತ್ರೀತ್ವ ಎಂಬತಕ್ಕಂಥದ್ದು ಆರೋಪಿತವಾಗಿದೆ. ಅಂದರೆ ಆರೋಪಿತವಾಗಿರ್ತಕ್ಕಂಥ ಸ್ತ್ರೀತ್ವವುಳ್ಳಂತಹ ಯಾವ ಗೊಂಬೆ ಇದೆಯಲ್ಲ ಅದು ಏವಂ ಆರೋಪಿತ ಶ್ರುತಿ. ಹಾಗೆಯೇ ಆರೋಪಿತವಾಗಿರ್ತಕ್ಕಂಥ ಶ್ರುತಿ ಅದೇನು ಮಾಡುತ್ತೆ? ಸುತಸ್ಥಾನೀಯಂ ತತ್ವಜ್ಞಾನಂ ನ ಜನಯೇತ್. ಮಗ ಅಂತಂದರೆ ಸ್ತ್ರೀಯಾದವಳು ಮಗನಿಗೆ ಜನ್ಮ ಕೊಡ್ತಾಳೆ. ಇಲ್ಲಿ ವೇದ ಎಂಬತಕ್ಕಂಥದ್ದು ಅದೇನು ಮಾಡಬೇಕು? ಆರೋಪಿತವಾಗಿರ್ತಕ್ಕಂಥ ಶ್ರುತಿ ಇದೆಯಲ್ಲ ಅದು ಯಥಾರ್ಥ ಜ್ಞಾನವನ್ನು ಉಂಟು ಮಾಡೋದಿಲ್ಲ. ವಂದ್ಯಾ ಸ್ತ್ರೀ ಪುತ್ರ ಉತ್ಪತ್ತಿಗೆ ಕಾರಣ ಆಗೋದಿಲ್ಲ. ಹಾಗೆ ಅಥವಾ ಆರೋಪಿತವಾಗಿರ್ತಕ್ಕಂಥ ಸ್ತ್ರೀತ್ವವುಳ್ಳ ಗೊಂಬೆ ಅದು ಪುತ್ರೋತ್ಪತ್ತಿಗೆ ಕಾರಣ ಆಗೋದಿಲ್ಲ. ಹಾಗೆ ಆರೋಪಿತವಾಗಿರ್ತಕ್ಕಂಥ ಶ್ರುತಿ ಇದೆಯಲ್ಲ ಅದು ಕೂಡ ಏನಾಗೋದಿಲ್ಲ. ಆರೋಪಿತವಾದಂದರೆ ಏನರ್ಥ? ವ್ಯಾವಹಾರಿಕ ಅಂತ ಅರ್ಥ. ವ್ಯಾವಹಾರಿಕವಾಗಿರ್ತಕ್ಕಂಥ ಶ್ರುತಿ ಇದೆಯಲ್ಲ ಅದು ಯಥಾರ್ಥ ಜ್ಞಾನಕ್ಕೆ ಕಾರಣ ಆಗೋದಿಲ್ಲ. ಆಯ್ತಲ್ಲ, ಈಗ ಬ್ರಹ್ಮ ಭಿನ್ನವಾದದ್ದೆಲ್ಲವೂ ಕೂಡ ಇಲ್ಲ ಅಂತ ಹೇಳಿದ ಮೇಲೆ ಶ್ರುತಿ ಏನಾಯಿತು? ಆರೋಪಿತ ಆಯಿತು. ಅದು ತತ್ವಜ್ಞಾನವನ್ನು ಉಂಟು ಮಾಡೋದಿಲ್ಲ. ಯದ್ವಾ ವಂದ್ಯಾ ಸ್ತ್ರೀ ಸ್ವಯಂ ವಿದ್ಯಮಾನಾಪಿ ಅದೃಷ್ಟಾಖ್ಯ ಸಹಕಾರಿ ಮಾತ್ರ ವಿರಹಾತ ಸುತಂ ನ ಜನಯತಿ. ವಂದ್ಯಾ ಸ್ತ್ರೀ ತಾನಿರ್ತಾಳೆ, ಅವಳಿಗೆ ಅದೃಷ್ಟ ವಿಶೇಷ ಇಲ್ಲ, ಪುಣ್ಯ ವಿಶೇಷ ಇಲ್ಲ, ಆದ್ದರಿಂದಾಗಿ ಅವಳು ಪುತ್ರ ಜನನಕ್ಕೆ ಕಾರಣ ಆಗೋದಿಲ್ಲ. ಕಿಂವಾಚ್ಯಂ, ಹಾಗಿರಬೇಕಾದರೆ ತದಾ ಸ್ವರೂಪತ ಏವ ವಿದ್ಯಮಾನ ಕಾರ್ಯಂ ನ ಕುರ್ಯಾದಿತಿ. ಆವಾಗ ಸ್ವರೂಪತಃ ಇದ್ದರೂ ಕೂಡ ಅದು ಪುಣ್ಯ ವಿಶೇಷ ಇಲ್ಲ ಅಂತಾದರೆ ಕೆಲಸ ಮಾಡಲ್ಲ. ಸ್ವರೂಪತಃ ಇಲ್ಲವೇ ಇಲ್ಲ ಅಂತಾದರೆ ಅದು ಕೆಲಸ ಮಾಡಲ್ಲ ಅಂತೇನು ಹೇಳಬೇಕು? ಶ್ರುತಿ ಇದ್ದೂ ಕೂಡ ಕೆಲವೊಂದು ಬಾರಿ ಆರೋಪಿತವಾಗಿದೆ ಅಂತಾದರೆ ಆವಾಗ ಯಥಾರ್ಥ ಜ್ಞಾನಜನಕತ್ವ ಇಲ್ಲ. ಶ್ರುತಿಯೇ ಇಲ್ಲ ಅಂತಾದರೆ ಯಥಾರ್ಥ ಜ್ಞಾನಜನಕತ್ವ ಇಲ್ಲ ಅಂತೇನು ಹೇಳಬೇಕು? ಹೇಗೆ ವಂದ್ಯಾ ಸ್ತ್ರೀ ಇದ್ದಾಳೆ, ಆದರೂ ಪುಣ್ಯ ವಿಶೇಷ ಇಲ್ಲ, ಆದ್ದರಿಂದ ಪುತ್ರಜನಕತ್ವ ಇಲ್ಲ. ಸ್ತ್ರೀಯೇ ಇಲ್ಲ ಅಂತಾದರೆ ಪುತ್ರಜನಕತ್ವ ಹೇಳಲಿಕ್ಕೆ ಬರುತ್ತಾ? ಇಲ್ಲ. ಹಾಗೆ ಶ್ರುತಿಯೇ ಇಲ್ಲ ಅಂತ ಆಗಿಬಿಟ್ರೆ ತತ್ವಜ್ಞಾನ ಯಥಾರ್ಥ ಜ್ಞಾನಜನಕತ್ವ ಇಲ್ಲ ಅಂತೇನು ಹೇಳಬೇಕು? ನಾಪಿ ಲೋಕೆ ಆತ್ಮಾನಂ ಕೋಪಿ ಜಿಘಾಂಸತಿ. ಲೋಕದಲ್ಲಿ ಯಾರೂ ಕೂಡ ತನ್ನನ್ನು ತಾನು ನಾಶ ಮಾಡಿಕೊಳ್ಳೋದಿಲ್ಲ. ಅತಃ ಶ್ರುತಿರಪಿ ನ ಸ್ವಾತ್ಮನಾಶಾಯ ಪ್ರಯತತೆ. ಐನ ನೇಹನಾನಾಸ್ತಿ ಕಿಂಚನ ಶ್ರುತಿ ಏನೂ ಇಲ್ಲ ಅಂತ ಹೇಳಿಬಿಡುತ್ತೆ ಅಂತಂದರೆ, ಬ್ರಹ್ಮನನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಹೇಳಿಬಿಡುತ್ತೆ ಅಂತಂದರೆ ತಾನೂ ಇಲ್ಲ ಅಂತ ಆಗ್ಬಿಡುತ್ತೆ. ತನ್ನ ನಾಶವನ್ನು ಮಾಡಿಕೊಂಡಂತೆ ಆಯಿತು. ಲೋಕದಲ್ಲಿ ತನ್ನ ನಾಶವನ್ನು ಯಾರೂ ಮಾಡಿಕೊಳ್ಳೋದಿಲ್ಲ. ಹಾಗೆ ಶ್ರುತಿಯು ಕೂಡ ಬ್ರಹ್ಮನನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಹೇಳುತ್ತೆ ಅಂದರೆ ತನ್ನ ನಾಶವೂ ಕೂಡ ಬಂದಂತೆ ಆಯಿತು. ಆ ಅರ್ಥವನ್ನದು ಹೇಳೋದಿಲ್ಲ. ಅದೇ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅಂತಂದರೆ ಹೆಚ್ಚಾಗಿ ಏನು ಹೇಳ್ತಾರೆ ಅಂತಂದರೆ, ಏನು ಬೇಕಾರಾಗಲಿ ನಾನಂತೂ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಕೆಲವರು ಮಾಡ್ಕೊಳ್ಳೋರು ಇದ್ದಾರೆ, ಹಂಗಲ್ಲ. ಆದರೆ ವಾಸ್ತವಿಕವಾಗಿ ಎಲ್ಲರೂ ಸಾಮಾನ್ಯವಾಗಿ ಏನು ಹೇಳ್ತಾರೆ? ಆತ್ಮಹತ್ಯೆ ಮಾಡ್ಕೊಳ್ಳೋದು. ಅದೇ ಹೇಳಿದ್ದು. ಅದೇನು ಆತ್ಮಾನಂ ಕೋಪಿ ನಾ ಜಿಘಾಂಸತಿ. ಸಾಮಾನ್ಯತ ವಿಶೇಷವಾಗಿ ಕಾರಣ ಇದ್ದರೆ ಮಾಡ್ಕೊಳ್ತಾರೆ, ಅದು ಬಿಡಿ. ಲೋಕದಲ್ಲಿ ಪಾಪ ಹೋಗಲ್ಲ, ಪಾಪ ಅಂಟ್ಕೊಳ್ಳುತ್ತೆ. ಆತ್ಮ ತನ್ನನ್ನು ತಾನು ಸಂಹಾರ ಮಾಡಿಕೊಂಡಿದ್ದೇ ಒಂದು ಪಾಪ, ಅದು ಅಂಟ್ಕೊಳ್ಳುತ್ತೆ.
ಹಾಂ, ಅದರಿಂದಲೇ ಭೂತ ಪ್ರೇತ ಎಲ್ಲ ಆಗ್ತಾನೆ ಅಂತ ಹೇಳೋದು. ಹಾಂ, ಅದರಿಂದ ಯಾಕೆ ದೇವರು ಕೊಟ್ಟಿದ್ದು ಸಾಧನ, ಇದು ನಾವು ಪಡ್ಕೊಂಡದ್ದಲ್ಲ. ಅದರಿಂದ ನಾವು ಕಳ್ಕೊಳ್ಬಾರ್ದು. ದೇವರು ಕೊಟ್ಟಿದ್ದು ಅದರಿಂದ ದೇವರು ಕಳೆದಾಗ ಹೋಗ್ಬೇಕು ಅಷ್ಟೇ ಹೊರತು ಅದನ್ನು ನಾಶ ಮಾಡ್ಕೊಳ್ಬಾರ್ದು. ಯಾಕೆ ನಾವು ಪಡ್ಕೊಂಡಿದ್ದಲ್ಲ ಇದು. ಅದರಿಂದ ನಮಗೆ ಸ್ವಾತಂತ್ರ್ಯ ಇಲ್ಲ ಇರುತ್ತೆ. ಹಾಂ ಹಾಂ ಹೌದೌದು, ಸಂಸ್ಕಾರ ಮಾಡಬೇಕಾದ್ರೆ. ಅಥೋಪಿ ಬೋಧಕಂ ಅಬಾಧ್ಯಮೇವ ಇತಿ ಭಾವ. ಆದ್ದರಿಂದ ಬೋಧಕವಾದ ಶ್ರುತಿ ಇದೆಯಲ್ಲ ಅಬಾಧ್ಯವೇ ಆಗಬೇಕು, ಅದು ಇಲ್ಲ ಅಂತ ಹೇಳೋದು ಸರಿಯಲ್ಲ. ಶ್ರುತಿ ಸ್ವಾಭಿಪ್ರಾಯಂ ಉಪಸಂಹರತಿ. ಅದರಿಂದ ಶ್ರುತಿ ತನ್ನ ಅಭಿಪ್ರಾಯ ಏನು ಅದನ್ನು ಹೇಳ್ತಾ ಇದೆ. ಭಾವಾಭಾವತೆಯ ವಿಭಾಗ ಮಮ ನ ಉಚಿತ. ಶ್ರುತಿ ಹೇಳ್ತಾ ಇದೆ, ಮಮ ಅಂದರೆ ನನಗೆ ಅಂದರೆ ಶ್ರುತಿಗೆ. ಭಾವ ಪದಾರ್ಥ ಇಲ್ಲ, ಅಭಾವ ಇದೆ ಅಂತ ಈ ರೀತಿ ವಿಭಾಗ ಮಾಡ್ತಕ್ಕಂಥದ್ದು ನನಗೆ ಇಷ್ಟ ಇಲ್ಲ ಅಂತ ಹೇಳುತ್ತೆ. ಅತಃ ಭಾವಸ್ಯಾಪಿ ಅವಶ್ಯಕತ್ವಾತ್. ಬ್ರಹ್ಮನಲ್ಲಿ ಭಾವಧರ್ಮವನ್ನು ಒಪ್ಪಬೇಕು. ವಕ್ತೃತ್ವಾದಿ ಭಾವಧರ್ಮ ಇದ್ದರೆ ಶ್ರುತಿಗೆ ಅಸ್ತಿತ್ವ ಬರುತ್ತೆ. ವಕ್ತೃತ್ವಾದಿ ಭಾವಧರ್ಮ ಒಪ್ಪಲಿಲ್ಲ ಅಂತಾದರೆ ಶ್ರುತಿಗೆ ಅಸ್ತಿತ್ವ ಬರಲ್ಲ. ಆದ್ದರಿಂದಾಗಿ ಶ್ರುತಿ ಭಾವಾಭಾವ ಅಂತ ವಿಭಾಗ ಮಾಡಿ ಭಾವಧರ್ಮವನ್ನು ನಿರಾಕರಣೆ ಮಾಡೋದಿಲ್ಲ. ವಿಭಾಗನೆ ಮಾಡಲು ವಿಭಾಗ ಮಾಡಿ ನಿರಾಕರಣೆಯೂ ಮಾಡಲ್ಲ ಅಂತ. ತದ್ಯತ್ರ ನಾಸ್ತಿ ತತ್ತತ್ರ ನಿಷೇಧಾಮೀತಿ ವಾಗಿಯಂ ನೈರ್ಗುಣ್ಯವರ್ಜಿತೆ ವಿಷ್ಣು ತ್ರೈಗುಣ್ಯವರ್ಜಿತೆ ವಿಷ್ಣು ಗುಣತ್ರಯಮದೂಷಯತ್. ಆದರೆ ಶ್ರುತಿ ಏನು ಹೇಳುತ್ತೆ? ಯತ್ರ ಯತ್ ನಾಸ್ತಿ ತತ್ ತತ್ರ ನಿಷೇಧಾಮಿ. ಯಾವುದು ಎಲ್ಲಿಲ್ಲವೋ ಅದನ್ನು ಅಲ್ಲಿ ನಿರಾಕರಣೆ ಮಾಡ್ತೇನೆ. ತ್ರಿಗುಣ ಬ್ರಹ್ಮನಲ್ಲಿ ಇಲ್ಲ, ಆದ್ದರಿಂದ ನಿರ್ಗುಣ ಶಬ್ದದಿಂದ ಏನು ಹೇಳ್ತೇನೆ? ಸತ್ವರಜಸ್ತಮೋ ಗುಣ ಇಲ್ಲ ಅಂತ ನಾನು ಹೇಳ್ತೇನೆ ಅಂತ ಆ ಶ್ರುತಿ ಎಂಬತಕ್ಕಂಥದ್ದು ಅರ್ಥವನ್ನು ಪ್ರತಿಪಾದನೆ ಮಾಡುತ್ತೆ. ಅದಕ್ಕೆ ಹೇಳ್ತಾರೆ ತ್ರೈಗುಣ್ಯವರ್ಜಿತೆ ವಿಷ್ಣು. ಭಗವಂತ ಏನಾಗಿದ್ದಾನೆ? ತ್ರೈಗುಣ್ಯವರ್ಜಿತಂ ಅಂತ ಶ್ರುತಿ ಮಹಾಭಾರತದಲ್ಲಿ ಹೇಳಿದ್ದಾನೆ. ತ್ರಿಗುಣವರ್ಜಿತನಾಗಿದ್ದಾನೆ. ತ್ರಿಗುಣರಹಿತನಾದ ಪರಮಾತ್ಮನಲ್ಲಿ ತ್ರಿಗುಣ ಇಲ್ಲ ಅಂತ ಹೇಳುತ್ತೆ ಶ್ರುತಿ. ಹೊರತು ಗುಣಸಹಿತನಾದ ಬ್ರಹ್ಮನಲ್ಲಿ ಗುಣವೇ ಇಲ್ಲ ಅಂತ ಹೇಳೋದಿಲ್ಲ. ಯತ್ ಯಾವ ಪದಾರ್ಥವು ಯತ್ರ ಎಲ್ಲಿ ನಾಸ್ತಿ ಇಲ್ಲವೋ ತತ್ರ ಅಲ್ಲಿ ತತ್ ಆ ವಸ್ತುವನ್ನು ನಿಷೇಧಾಮಿ ನಿರಾಕರಣೆ ಮಾಡ್ತೇನೆ ಇತಿ ಈ ರೀತಿಯಾಗಿ ಇಯಂ ವಾಕ್ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂತಹ ವಾಕ್ಯವು ತ್ರೈಗುಣ್ಯವರ್ಜಿತೆ ತ್ರಿಗುಣರಹಿತನಾದ ವಿಷ್ಣು ಪರಮಾತ್ಮನಲ್ಲಿ ಗುಣತ್ರಯಂ ಸತ್ವರಜಸ್ತಮೋ ಗುಣಗಳನ್ನು ಅದೂಷಯತ್ ನಿರಾಕರಣೆ ಮಾಡ್ತಾ ಇದೆ. ಯತ್ ಯಾವುದು ಯತ್ರ ಎಲ್ಲಿ ನಾಸ್ತಿ ಇಲ್ಲವೋ ತತ್ ಅದನ್ನು ತತ್ರ ಅಲ್ಲಿ ನಿಷೇಧಾಮಿ ನಿರಾಕರಣೆ ಮಾಡ್ತೇನೆ ಇತಿ ಈ ರೀತಿಯಾಗಿ ಇಯಂ ವಾಕ್ ನಿರ್ಗುಣಶ್ಚ ಎಂಬತಕ್ಕಂತಹ ವಾಕ್ಯವು ತ್ರೈಗುಣ್ಯವರ್ಜಿತೆ ತ್ರಿಗುಣರಹಿತನಾದ ವಿಷ್ಣು ಪರಮಾತ್ಮನಲ್ಲಿ ಗುಣತ್ರಯಂ ಸ್ತಮ ಎಂಬತಕ್ಕಂಥ 3 ಗುಣಗಳನ್ನು ಅದೂಷಯತ್ ನಿರಾಕರಣೆ ಮಾಡ್ತಾ ಇದೆ. ಹೌದು. ಇಯಂ ವಾಕ್ ನಿರ್ಗುಣ ಇತಿ ವಾಕ್. ಇಯಂ ವಾಕ್ ಅಂತಂದರೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಅಂತ ಅರ್ಥ. ಶ್ರುತಿವಾಕ್ಯ. ಹ್ರೀಮತ್ಯಾ ಮಮ ಸಂಕೋಚ ಗಮನಂ ನೈವ ದೂಷಣಂ ಗುಣಿನಾಂ ಗುಣನಿಂದಾತು ಮಹಾದೋಷಪ್ರದಾಕಿಲ. ಆ ಶ್ರುತಿ ಆಲೋಚನೆ ಮಾಡುತ್ತಂತೆ, ನನಗೆ ನಾಚಿಕೆ ಇದೆ. ಶ್ರುತಿ ಅಂದರೆ ಒಂದು ಹೆಣ್ಣು ಅಂತ ಅರ್ಥ. ಅಂದರೆ ಒಂದು ಹೆಣ್ಣು ಅಂತ ಅರ್ಥ ಮಾಡಿಕೊಂಡಾಗ ಹೆಣ್ಣಿಗೆ ನಾಚಿಕೆ ಇರುತ್ತೆ. ಅದರಿಂದ ಈಗ ಅವಳೇನು ಮಾಡ್ತಾಳೆ? ರಾಜಮಾರ್ಗದಲ್ಲಿ ಹೋಗೋದಿಲ್ಲ, ಎಲ್ಲಿಯಾದರೂ ಅವಳು ಸಂಧಿಯಲ್ಲೇ ಹೋಗ್ತಾಳೆ. ಆದ್ದರಿಂದ ಈ ಶ್ರುತಿ ಇದೆಯಲ್ಲ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ, ಇದೊಂದು ಕನ್ಯೆ. ಇದು ರಾಜಮಾರ್ಗದಲ್ಲಿ ಹೋಗೋದು ಅಂದರೆ ಏನರ್ಥ? ಏನೂ ಗುಣ ಇಲ್ಲ ಅಂತ ಹೇಳೋದು.
ಇಂದು ಯಾವ ನಾಚಿಕೆ ಇರತಕ್ಕಂತಹ ಕನ್ಯೆ ಹೆಣ್ಣಿದ್ದಾಳೆ, ಅವಳು ರಾಜಮಾರ್ಗದಲ್ಲಿ ಹೋಗೋದಿಲ್ಲ, ಮತ್ತೇನು ಮಾಡ್ತಾಳೆ, ಯಾವುದಾದ್ರೂ ಸಂಧಿಯಲ್ಲಿ ಹೋಗ್ತಾಳೆ. ಅದಕ್ಕೋಸ್ಕರ ಏನು ಮಾಡುತ್ತೆ, ನಿರ್ಗುಣ ಅನ್ನೋದಕ್ಕೆ ತ್ರಿಗುಣ ಇಲ್ಲ ಅಂತ ಅರ್ಥ ಮಾಡುತ್ತಷ್ಟೇ ಹೊರತು ಅದು ರಾಜಮಾರ್ಗದಲ್ಲಿ ಹೋಗಲ್ಲ. ಆದ್ದರಿಂದ ಗುಣವೇ ಇಲ್ಲ ಅಂತ ಹೇಳೋದಿಲ್ಲ. ಅಂದರೆ ಶ್ರುತಿ ಗುಣವೇ ಇಲ್ಲ ಅಂತ ಹೇಳುತ್ತೆ ಅಂತಂದರೆ ರಾಜಮಾರ್ಗದಲ್ಲಿ ಹೋಗುತ್ತೆ ಅಂತ ಅರ್ಥ. ಯಾರು ಶೀಲವತಿಯಾದ ಹೆಣ್ಣಿದ್ದಾಳೋ ಅವಳು ರಾಜಮಾರ್ಗದಲ್ಲಿ ಹೋಗೋದಿಲ್ಲ, ನಾಚಿಕೆ ಇರುತ್ತೆ. ಆದ್ದರಿಂದ ಅವಳು ಏನು ಮಾಡ್ತಾಳೆ, ಸಂಧಿಯಲ್ಲಿ ಹೋಗ್ತಾಳೆ. ಹಾಗೆ ಇದು ಕೂಡ ಏನು ಮಾಡುತ್ತೆ, ಭಗವಂತನಲ್ಲಿ ತ್ರಿಗುಣ ಇಲ್ಲ ಅಂತ ಹೇಳುತ್ತೆ ಅಂತ. ಅಷ್ಟೇ ಅಲ್ಲ, ಗುಣವುಳ್ಳವರಲ್ಲಿ ಗುಣ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಮಹಾದೋಷ. ಅಂದರೆ ಶ್ರುತಿ ಇದೆಯಲ್ಲ, ಅನಂತ ಗುಣವುಳ್ಳಂತಹ ಪರಮಾತ್ಮನಲ್ಲಿ ಅವಳು ಶ್ರುತಿ ಎಂಬತಕ್ಕಂಥದ್ದು ಗುಣ ಇಲ್ಲ ಅಂತ ಹೇಳಲ್ಲ. ಯಾಕೆ ಗುಣ ಇಲ್ಲ ಅಂತ ನಿಂದನೆ ಮಾಡ್ತಕ್ಕಂಥದ್ದು ಮಹಾದೋಷ. ಆದ್ದರಿಂದ ಯಾರು ಗುಣಸಂಪನ್ನರಾಗಿರ್ತಾರೋ ಅಂತಹ ವ್ಯಕ್ತಿಗಳಲ್ಲಿ ನಾವು ಗುಣ ಇಲ್ಲ ಅಂತ ಹೇಳ್ತೇವೆ ಅಂತಂದರೆ ಇದ್ದಿದ್ದನ್ನು ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅದು ಮಹಾದೋಷ. ಆ ಕೆಲಸವನ್ನು ಶ್ರುತಿ ಮಾಡೋದಿಲ್ಲ. ಶ್ರೀಮತ್ಯ ನಾಚಿಕೆ ಉಳ್ಳಂತಹ, ಶ್ರೀಮತ್ಯಾಹ ನಾಚಿಕೆ ಉಳ್ಳಂತಹ ಮಮ ನನಗೆ ಸಂಕೋಚಗಮನಂ ಸಂಧಿ ಮಾರ್ಗದಲ್ಲಿ ಹೋಗತಕ್ಕಂಥದ್ದು ನೈವ ದೂಷಣಂ ದೋಷ ಅಲ್ಲ. ಗುಣಿನಾಂತು ಗುಣ ಇರತಕ್ಕಂತಹ ವ್ಯಕ್ತಿಗಳಲ್ಲಿ ಗುಣನಿಂದಾತು ಗುಣ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಮಾತ್ರ ಮಹಾದೋಷಪ್ರದಾಕಿಲ, ಮಹಾ ಪಾಪವನ್ನು ತಂದುಕೊಡ್ತಕ್ಕಂಥಾಗಿದೆ ತಾನೇ, ಅದನ್ನು ನಾನು ಮಾಡೋದು. ಶ್ರೀಮತ್ಯಾಹ ನಾಚಿಕೆ ಉಳ್ಳಂತಹ ಮಮ ನನಗೆ ಸಂಕೋಚಗಮನಂ ಸಂಧಿ ಮಾರ್ಗದಲ್ಲಿ ಹೋಗತಕ್ಕಂಥದ್ದು ದೂಷಣಂ ನೈವ ದೂಷಣಂ ದೋಷವಲ್ಲ. ಗುಣಿನಾಂತು ಗುಣವುಳ್ಳವರಿಗಾದರೂ ಗುಣನಿಂದ ಗುಣ ಇಲ್ಲ ಅಂತ ಹೇಳ್ತಕ್ಕಂಥದ್ದು, ಗುಣ ನಿರಾಕರಣೆ ಮಾಡ್ತಕ್ಕಂಥದ್ದು ಮಹಾದೋಷಪ್ರದ ಕಿಲ, ಮಹಾಪಾಪವನ್ನೇ ಉಂಟು ಮಾಡುತ್ತದೆ. ಶ್ರುತಿ ಗುಣತ್ರಯೇ ಸಂಕೋಚಂ ಶೃಂಗಾರ ಮುದ್ರೆಯ ಘಟಯತಿ ಅಂತ. ಶ್ರುತಿಗೆ 3 ಗುಣಗಳು ಇಲ್ಲ ಎಂಬತಕ್ಕಂಥ ಅರ್ಥವನ್ನು ಹೇಳುತ್ತೆ. ಈ ಅರ್ಥದಲ್ಲಿ ಶೃಂಗಾರ ಮುದ್ರೆ, ಶೃಂಗಾರ ರಸವನ್ನು ಅಭಿವ್ಯಕ್ತಿ ಮಾಡುವ ಮೂಲಕ ಅದನ್ನು ಆಲಂಕಾರಿಕವಾಗಿ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಶ್ರೀಮತ್ಯ ಇತಿ ಅಭಿಮಾನಿ ಶ್ರೀದೇವೀಂ ಆದಾಯ ಶ್ರೀಮತ್ಯಾಹ ಇತ್ಯುಕ್ತಂ. ವೇದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯನ್ನು ಇಟ್ಟುಕೊಂಡು ಶ್ರೀಮತಿ ಅಂತ ಹೇಳಿದ್ದಾರೆ. ಶ್ರುತಿ ಜಡ ಅದಕ್ಕೆ ನಾಚಿಕೆ ಇಲ್ಲ. ಶ್ರುತಿ ಅಂದರೆ ಜಡವಾದಂಥದ್ದಕ್ಕೆ ನಾಚಿಕೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಶ್ರೀಮತ್ಯ ಅಂತ ಹೇಗೆ ಹೇಳಿದರು? ಅದಕ್ಕೆ ಹೇಳ್ತಾರೆ, ವೇದಕ್ಕೆ ಅಭಿಮಾನಿಯಾದ ಲಕ್ಷ್ಮಿಯನ್ನು ಇಟ್ಟುಕೊಂಡು ನಾಚಿಕೆ ಇರತಕ್ಕಂಥದ್ದು ಅಂತ ಹೇಳಿದ್ದಾರೆ. ಸಂಕೋಚಗಮನಂ ಅಂದರೆ ಏನರ್ಥ? ಕುಲಸ್ತ್ರೀಣಾಂತು ಲಜ್ಜಾವಶಾತ್ ರಾಜಮಾರ್ಗಂ ವಿಹಾಯ ಸಂಕುಚಿತ ಮಾರ್ಗಣ ಗಮನಂ ಯುಕ್ತಮಿತಿ ಧ್ವನಿ ಅಂತ. ಯಾವ ಕುಲಸ್ತ್ರೀಯರು, ಒಳ್ಳೆಯ ಕುಲದಲ್ಲಿ ಉತ್ಪನ್ನರಾಗಿರ್ತಕ್ಕಂತಹ ಪತಿವ್ರತೆಯಾಗಿರ್ತಕ್ಕಂಥ ಸ್ತ್ರೀಯರಿರ್ತಾರೆ, ಅವರಿಗೆ ಸಂಕೋಚಗಮನ ಅಂದರೆ ಏನರ್ಥ? ನಾಚಿಕೆ ಇರೋದರಿಂದಾಗಿ ರಾಜಮಾರ್ಗಂ ವಿಹಾಯ, ಅವರು ರಾಜಮಾರ್ಗವನ್ನು ಬಿಟ್ಟು, ಮೈನ್ ರೋಡ್ ಬಿಟ್ಟು ಅವರು ಸಂಕುಚಿತ ಮಾರ್ಗ, ಯಾವುದೋ ಸಂಧಿ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಇದು ಯುಕ್ತವೇ ಆಗಿದೆ. ಅದನ್ನು ನಾವೇನು ಮಾಡ್ತೇವೆ? ಶ್ರುತಿ ಎಲ್ಲ ಗುಣ ಇಲ್ಲ ಅನ್ನೋದು ರಾಜಮಾರ್ಗ ಹೇಳಿದಂತೆ ಆಯಿತು. ಅದಕ್ಕೆ ಗುಣತ್ರಯ ಇಲ್ಲ ಅಂತ ಸಂಧಿ ಮಾರ್ಗದಲ್ಲಿ ಅದು ಹೋಗುತ್ತೆ. ಗುಣಿನಾಂ ಪುಂಸಾಂ ಗುಣನಿಂದ ಗುಣಾಪಲಾಪಃ ಅಂತ. ಗುಣವುಳ್ಳವರಿಗೆ ಗುಣ ಇಲ್ಲ ಅಂತ ಹೇಳ್ತೇವೆ ಅಂತಂದರೆ ಅದು ದೊಡ್ಡ ಪಾಪ ಅಂತ ಅರ್ಥ. ಇತಿ ನಿರ್ಗುಣ ವಾಗ್ಧರ್ಮ ವಶೀಕೃತ ಮತಿ ಪ್ರಭೋ ಧರ್ಮ ನಿರ್ಮೂಲನಂ ಧರ್ಮಂ ನಮೇನ ಇತಿ ಮೇ ಮತಿ. ಅಂದರೆ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂತಹ ನಿರ್ಗುಣ ಶ್ರುತಿ ಇದೆಯಲ್ಲ, ಇದು ಧರ್ಮವಶೀಕೃತ ಮತಿ. ಭಗವಂತನಲ್ಲಿ ಧರ್ಮ ಇರಬೇಕು ಎಂಬುದಾಗಿ ಅದರಿಂದ ಆಕರ್ಷಿತವಾದದ್ದಾಗಿದೆ. ಶ್ರುತಿ ಎಂಬತಕ್ಕಂಥದ್ದೇನಾಗಿದೆ? ಭಗವಂತನಲ್ಲಿ ಗುಣ ಇರಬೇಕು ಎಂಬುದಾಗಿ ಅದಕ್ಕೆ ಆ ಬುದ್ಧಿ ಎಂಬತಕ್ಕಂಥದ್ದು ಆಕರ್ಷಿತವಾಗಿದೆ. ಅಂತಹ ಭಗವಂತನ ಗುಣಗಳಿಂದ ಆಕರ್ಷಿತವಾದಂತಹ ಬುದ್ಧಿಯುಳ್ಳಂತಹ ಶ್ರುತಿ ಅದೇನು ಮಾಡುತ್ತೆ? ಪರಮಾತ್ಮನಲ್ಲಿ ಧರ್ಮವೇ ಇಲ್ಲ ಎಂಬುದಾಗಿ ಹೇಳ್ತಕ್ಕಂಥದ್ದನ್ನು ಧರ್ಮಂ ನಮೇನೆ, ಇದು ಧರ್ಮ ಅಂತ ನಾನು ತಿಳಿಯೋದಿಲ್ಲ. ಅರ್ಥಾತ್ ಶ್ರುತಿಯು ಭಗವಂತನಲ್ಲಿ ಗುಣವೇ ಇಲ್ಲ ಅಂತ ಅದು ನಿರಾಕರಣೆ ಮಾಡೋದಿಲ್ಲ.
ಧರ್ಮವಶೀಕೃತಮತಿ ಪ್ರಭೋ ಪರಮಾತ್ಮನ ಧರ್ಮವಶೀಕೃತಮತಿ, ಧರ್ಮದಿಂದ ಆಕರ್ಷಿತವಾದಂತಹ ಬುದ್ಧಿಯುಳ್ಳಂತಹ ನಿರ್ಗುಣವಾಕ್ ಸಾಕ್ಷಿಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿಯು ಇತಿ ಅಂದರೆ ಹಿಂದೆ ಹೇಳಿದ ರೀತಿಯಲ್ಲಿ ವಶೀಕೃತಮತಿ ಆಕರ್ಷಿತವಾದಂತಹ ಬುದ್ಧಿಯುಳ್ಳದ್ದಾಗಿ ಧರ್ಮ ನಿರ್ಮೂಲನಂ ಭಗವಂತನಲ್ಲಿ ಧರ್ಮ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಧರ್ಮಂ ನ ಧರ್ಮ ಅಲ್ಲ ಎಂಬುದಾಗಿ ಮೇನೆ ತಿಳಿದಿದ್ದಾಳೆ ಇತಿ ಈ ರೀತಿಯಾಗಿ ಮೇಮತಿ ನನ್ನ ಅಭಿಪ್ರಾಯ ಅಂತ ವಾದರಾಜರು ಹೇಳ್ತಾ ಇದ್ದಾರೆ. ಇತಿ ಹಿಂದೆ ಹೇಳಿದ ರೀತಿಯಲ್ಲಿ ಧರ್ಮವಶೀಕೃತ ಮತಿ ಭಗವಂತನ ಧರ್ಮಗಳಿಂದ ಆಕರ್ಷಿತವಾದ ಬುದ್ಧಿಯುಳ್ಳಂತಹ ನಿರ್ಗುಣವಾಗಿ ಸಾಕ್ಷಿಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂತಹ ಶ್ರುತಿಯು ಪ್ರಭೋ ಪರಮಾತ್ಮನ ಧರ್ಮ ನಿರ್ಮೂಲನಂ ಧರ್ಮದ ನಿರಾಕರಣೆಯನ್ನು ಧರ್ಮಂ ನ ಧರ್ಮವಲ್ಲ ಎಂಬುದಾಗಿ ಮೇನೆ ತಿಳಿದಿದ್ದಾಳೆ ಇತಿ ಈ ರೀತಿಯಾಗಿ ಮೇಮತಿ ನನ್ನ ಅಭಿಪ್ರಾಯ. ಮೇನೆ ಮೇನ ಇತಿ ಸಂಧಿಯಾಗಿದೆ. ಮೇನೆ ಇತಿ ಮೇನೆ ಮೇನಾತೆ ಮೇನಿರೆ ಧಾತು ಇತಿ ನಿಶ್ಚಿತ್ಯ ಧರ್ಮವಶೀಕೃತಮತಿ ಅದಕ್ಕೆ ಧರ್ಮೈ ಸಾರ್ವಜ್ಞಾದಿಧರ್ಮೈ ವಶೀಕೃತಮತಿ ಅಂತ ಈ ರೀತಿಯಲ್ಲಿ ನಿಶ್ಚಯ ಮಾಡಿಕೊಂಡು ಅದೇನು ಮಾಡುತ್ತೆ, ಧರ್ಮ ಯಾವುದು ಪರಮಾತ್ಮನಲ್ಲಿ ಸರ್ವಜ್ಞತ್ವ ಸರ್ವೇಶ್ವರತ್ವ ಸರ್ವಕರ್ತೃತ್ವ ಈ ಎಲ್ಲ ಧರ್ಮಗಳಿಂದ ಆಕರ್ಷಿತವಾದ ಬುದ್ಧಿಯುಳ್ಳದ್ದು ಶ್ರುತಿ. ಧರ್ಮೇಣ ಪುಣ್ಯೇನ ವಶೀಕೃತಮತಿ ಇತಿ ಧ್ವನಿ ಅಂದರೆ ಈ ರೀತಿಯಲ್ಲಿ ಒಪ್ಪಿದರೆ ಪುಣ್ಯ ಬರುತ್ತೆ. ಯಾಕೆ ಅಂತಂದರೆ ಹಿಂದೆ ಹೇಳಿದ್ರಲ್ಲ, ಗುಣವುಳ್ಳವರಲ್ಲಿ ಗುಣ ಇಲ್ಲ ಅಂದರೆ ಪಾಪ, ಗುಣಗಳಲ್ಲಿ ಗುಣ ಇದೆ ಅಂತ ಪ್ರತಿಪಾದನೆ ಮಾಡಿದರೆ ಪುಣ್ಯ. ಆದ್ದರಿಂದ ಪುಣ್ಯದಿಂದ ಆಕರ್ಷಿತವಾದಂತಹ ಬುದ್ಧಿ ಉಳ್ಳದ್ದಾಗಿ ಅದೇನು ಮಾಡುತ್ತೆ, ಭಗವಂತನನ್ನು ತ್ರಿಗುಣವರ್ಜಿತ ಅಂತ ಹೇಳುತ್ತಷ್ಟೇ ಹೊರತು ಸರ್ವಥಾ ಗುಣರಹಿತ ಅಂತ ಹೇಳೋದಿಲ್ಲ. ಮೇನ ಸಂಧಿ ಆಗಿದೆ ಎಂದೆ. ಮೇನೆ ಹಾಂ ಪ್ರತ್ಯೇಕ ಅಲ್ಲ, ಮೇನೆ ಹಾಂ ಅದೇ ಮೇನ ಅಲ್ಲ, ಮೇನ ಒಟ್ಟಿಗೆ ಅದು ಸರಿ ಅಲ್ಲ. ಹಾಂ ಹಾಂ ಮೇನ ಇತಿ ಒಟ್ಟಿಗೆ ಮೇನ ಇತಿ ಹಾಂ ಮೇನ ಅನ್ನೋದು ಸಮಸ್ತ ಪದ. ಹಾಂ ಹಾಂ ಅದಲ್ಲ. ನಮೇನ ಇತಿ ಮೇಮತಿ ಅಲ್ಲಿ ಇನ್ನೊಂದು ಮೇ ಇದೆಯಲ್ಲ, ಹಾಂ ಮೇಮತಿ. ಆದ್ದರಿಂದ ಮೇನ ಅಂತ ಮಾಡಬಾರ್ದು, ಮೇಮತಿ ಅಂತ ಬೇರೆ ಇದೆ, ಅದಕ್ಕೆ ಮೇನ ಇತಿ. ಮೇನ ಅನ್ನೋದು ಸಮಸ್ತ ಪದ, ಅದು ಮೇನೆ ಅಂತ ವಿಭಾಗ ಪದಚ್ಛೇದ ಮಾಡಬೇಕು, ಸೇರಿಸ್ಕೋಬೇಕು. ಅಪಿ ಚೈಕತ್ವಧರ್ಮಸ್ಯ ಸತ್ವೇ ಭಾವಗುಣೋಸ್ಥಿತೆ ತದಭಾವೇ ಗತಂ ಶಾಸ್ತ್ರಂ ಐಕ್ಯಮೇಕತ್ವಮೇವ ಯತ್. ಇನ್ನು ಐಕ್ಯ ಇದೆಯೋ ಇಲ್ವೋ ಅಂತ, ಐಕ್ಯ ಇಲ್ಲ ಅಂತಾದರೆ ಆವಾಗ ಐಕ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಶ್ರುತಿ ಅಪ್ರಮಾಣ ಅಂತ ಆಗುತ್ತೆ. ಐಕ್ಯ ಇಲ್ಲವೇ ಇಲ್ಲ ಅಂತ ಆಗ್ಬಿಟ್ರೆ ಇಲ್ಲದೇ ಇರುವಂತಹ ಐಕ್ಯವನ್ನು ಶಾಸ್ತ್ರಗಳು ಪ್ರತಿಪಾದನೆ ಮಾಡುತ್ತೆ ಅಂತಾದರೆ ಶಾಸ್ತ್ರ ಏನಾಗುತ್ತೆ, ಅಪ್ರಮಾಣ ಅಂತ ಆಗುತ್ತೆ. ಇನ್ನು ಹಾಗಾದ್ರೆ ಏನು ಹೇಳಬೇಕು, ಐಕ್ಯ ಇದೆ ಅಂತ ಹೇಳಬೇಕು. ಹಾಗಾದರೆ ಐಕ್ಯ ಇದೆ ಅಂತ ಹೇಳ್ತೀರಾ ಅಂತಾದರೆ ಐಕ್ಯ ಏನದು, ಭಾವಧರ್ಮ. ಐಕ್ಯ ಎಂಬತಕ್ಕಂಥದ್ದು ಭಾವಧರ್ಮ ಅಂತಾಯಿತು. ಅಂದರೆ ಸತ್ವೇ ಭಾವಗುಣೋಸ್ಥಿತಿ. ಹಾಗಾದರೆ ನಿಮ್ಮತ ಪ್ರಕಾರ ನೇಹ ನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಎಲ್ಲ ಭಾವಧರ್ಮವನ್ನು ನಿರಾಕರಣೆ ಮಾಡುತ್ತೆ ಅಂದರೆ ಐಕ್ಯವನ್ನು ನಿರಾಕರಣೆ ಮಾಡಿಬಿಡ್ಬೇಕಾಗುತ್ತೆ. ಬ್ರಹ್ಮ ಭಿನ್ನವಾದಂತಹ ಭಾವಧರ್ಮ ಯಾವುದೂ ಇಲ್ಲ, ಹಾಗಾದ್ರೆ ಐಕ್ಯವೂ ಇಲ್ಲ ಅಂತ ಆಗ್ಬಿಡುತ್ತೆ. ಹಾಂ ಹಾಂ ಐಕ್ಯನೂ ಸೇರಿಕೊಳ್ತು. ಆದ್ದರಿಂದ ಐಕ್ಯವೇ ಇಲ್ಲ ಅಂತ ಆಗ್ಬಿಡುತ್ತೆ. ಐಕ್ಯ ಇಲ್ಲ ಅಂತ ಆಗ್ಬಿಡ್ತು ಅಂತಾದರೆ ಆವಾಗ ಗತಂ ಶಾಸ್ತ್ರಂ, ಶಾಸ್ತ್ರ ವ್ಯರ್ಥ ಅಂತ ಆಯಿತು. ಶಾಸ್ತ್ರ ಏನು ತಿಳಿಸ್ಕೊಡ್ಬೇಕು, ಶಾಸ್ತ್ರ ಐಕ್ಯವನ್ನು ತಿಳಿಸ್ಕೊಡ್ಬೇಕು. ಐಕ್ಯ ಭಾವ ಆಗಿದೆ. ನೀವು ಹೇಳ್ತೀರ ನೇಹ ನಾನಾಸ್ತಿ ಕಿಂಚನ ಎಂಬತಕ್ಕಂಥ ಶ್ರುತಿ ಭಾವ ಪದಾರ್ಥವನ್ನು ಇಲ್ಲ ನಿರಾಕರಣೆ ಮಾಡುತ್ತೆ.
ಐಕ್ಯವೂ ಇಲ್ಲ ಅಂತಾಯಿತು. ಹಾಗಾದ್ರೆ ಶಾಸ್ತ್ರ ಏನು ತಿಳಿಸ್ಕೊಡ್ಬೇಕು? ಹಾಂ ಹಾಂ ಅನಾರಂಭ ಅಂತ ಬರುತ್ತೆ, ವಿಷಯ ಇಲ್ಲ ಅಂತಾಯಿತು. ಐಕ್ಯ ಅಂದರೆ ಏನು? ಐಕ್ಯಂ ಏಕತ್ವಮೇವ ಯತ್ ಅಂತ. ಏಕತ್ವ ಅಂದರೆ ಐಕ್ಯ ಅಂತ. ಅಂದರೆ ಏಕತ್ವವೇ ಐಕ್ಯ. ಆ ಏಕತ್ವ ಅನ್ನೋದು ಭಾವಧರ್ಮ. ಅದರಿಂದಾಗಿ ಭಾವಧರ್ಮವೇ ಇಲ್ಲ ಅಂತ ನಿರಾಕರಣೆ ಮಾಡುತ್ತೆ ಶ್ರುತಿ ಅಂತ ಹೇಳಿಬಿಟ್ರೆ ಆವಾಗ ಶಾಸ್ತ್ರವೇ ವ್ಯರ್ಥವಾಗಿ ಹೋಗುತ್ತೆ. ಅಪಿಚ ಅಲ್ಲದೆ ತೇ ನಿನ್ನ ಮತ ಪ್ರಕಾರ ಏಕತ್ವಧರ್ಮಸ್ಯ ಏಕತ್ವ ಎಂಬತಕ್ಕಂಥ ಧರ್ಮವು ಸತ್ವೇ ಇದೆ ಅಂತಾದರೆ ಭಾವಗುಣ ಅಸ್ತಿ, ಭಾವರೂಪವಾದ ಗುಣ ಇದೆ ಅಂತ ಒಪ್ಪಬೇಕು. ತದಭಾವೇ ಏಕತ್ವ ಎಂಬತಕ್ಕಂಥದ್ದು ಇಲ್ಲ ಅಂತಾದರೆ ಶಾಸ್ತ್ರವು ಗತಂ ವ್ಯರ್ಥವಾಗುತ್ತದೆ. ಯತ್ ಏಕೆಂದರೆ ಏಕತ್ವವು ಐಕ್ಯಮೇವ ಐಕ್ಯವೇ ಆಗಿದೆ. ಅಪಿಚ ಅಲ್ಲದೆ ತೇ ನಿನ್ನ ಮತ ಪ್ರಕಾರ ಏಕತ್ವಧರ್ಮಸ್ಯ ಸತ್ವೇ ಏಕತ್ವ ಎಂಬತಕ್ಕಂಥ ಧರ್ಮವು ಸತ್ವೇ ಅದು ಇದೆ ಅಂತಾದರೆ ಭಾವಗುಣ ಅಸ್ತಿ, ಭಾವರೂಪವಾದಂಥ ಗುಣ ಇದೆ ಅಂತ ಹೇಳಬೇಕು. ತದಭಾವೆ ಏಕತ್ವ ಎಂಬತಕ್ಕಂತಹ ಭಾವಧರ್ಮ ಇಲ್ಲ ಅಂತಾದರೆ ಶಾಸ್ತ್ರವು ಗತಂ ವ್ಯರ್ಥವಾಗುತ್ತದೆ. ಯತ್ ಯಾವ ಕಾರಣದಿಂದ? ಏಕತ್ವ ಅಂತಂದರೆ ಐಕ್ಯಮೇವ ಐಕ್ಯವೇ ಆಗಿದೆ. ಇದನ್ನೇ ಪೂರ್ವ ಖಂಡನೆ ಅವ್ರದ್ದು ಒಂದೇ ಖಂಡನೆ ಅಂದರೆ ವ್ಯಾವಹಾರಿಕ ಅಂತ ಅಷ್ಟೇ ಅಂದಾಜು. ನಾವು ಹೇಳಿದ ನ್ಯಾಯಾಮೃತಾದಿಗಳಲ್ಲಿ ಅದನ್ನು ಕೂಡ ಹೇಳಿದ್ದಾರೆ. ಈ ಏಕತ್ವ ಇದೆಯಲ್ಲ ಅದು ಬ್ರಹ್ಮಸ್ವರೂಪ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಅದನ್ನೊಂದು ಉತ್ತರ ಕೊಡಬೇಕು ಅವರು. ಏನಂತ? ಬ್ರಹ್ಮ ಸತ್ಯ, ಏಕತ್ವ ಎಂಬತಕ್ಕಂಥದ್ದು ಸತ್ಯ, ಎರಡು ಸತ್ಯ ಆಯ್ತಲ್ಲ ಅಂತಂದರೆ ಆ ಏಕತ್ವ ಎಂಬತಕ್ಕಂಥದ್ದು ಬ್ರಹ್ಮಸ್ವರೂಪ ಅಂತ ಹೇಳಬೇಕು ಅಂತ ಅವನಿಗೆ ಹೇಳ್ತಾರೆ. ಆದರೆ ಬ್ರಹ್ಮಸ್ವರೂಪ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ನಾವು ಹೇಳ್ತೇವೆ. ನಿರುಪಾಧಿಕ ಸೋಪಾಧಿಕ ಇಬ್ಬರಿಗೆ ಐಕ್ಯ ಅಂತ ಹೇಳಬೇಕು. ಹಾಗಾದರೆ ಇಬ್ಬರು ಎಂಬತಕ್ಕಂತಹ ಅಪೇಕ್ಷೆ ಇದೆ ಐಕ್ಯಕ್ಕೆ. ಬ್ರಹ್ಮನಿಗೆ ಯಾವುದರ ಅಪೇಕ್ಷೆಯೂ ಇಲ್ಲ. ಅಂದರೆ ನಿರುಪಾಧಿಕನಾದ ಬ್ರಹ್ಮ, ಸೋಪಾಧಿಕವಾದ ಐಕ್ಯ, ಇವುಗಳಿಗೆ ಆ ಭೇದವನ್ನು ಹೇಳಲಿಕ್ಕೆ ಬರಲ್ಲ ಅಂತ ನಾವು ಖಂಡನೆ ಮಾಡ್ತೀವಿ. ಅಂದರೆ ಅದಕ್ಕೆ ಅವರು ಸುಮ್ಮನೆ ಉತ್ತರ ಕೊಡ್ತಾರೆ, ಅದು ಸಮಂಜಸ ಅಲ್ಲ. ಸಮಂಜಸ ಆಗಿಬಿಟ್ರೆ ಅವಾಗ ಅವ್ರ ಸಿದ್ಧಾಂತ ಸರಿ ಅಂತ ಆಗ್ಬಿಡುತ್ತೆ. ಅಂದರೆ ಅಧುನಾ ಮಾಯಾವಾದ್ಯುಕ್ತ ಅರ್ಥಕಥನೆ ನಿರ್ಗುಣೈಕ್ಯಶ್ರುತ್ಯೋ ಪರಸ್ಪರ ವಿರೋಧೇನ ಅಪ್ರಾಮಾಣ್ಯಂ ಸ್ಯಾದಿತಿ ಭೀತಾ ಪ್ರಾಮಾಣ್ಯ ಸಂಪಾದಕಮೇವ ಮತಂ ಅನುಸಸಾರ ಇತ್ಯಾಹ ಅಂತ. ಮಾಯಾವಾದಿಗಳು ಹೇಳುವ ರೀತಿಯಲ್ಲಿ ಶ್ರುತಿಗಳಿಗೆ ಅರ್ಥವನ್ನು ಹೇಳ್ತೇವೆ ಅಂತಂದರೆ ಆವಾಗ ನಿರ್ಗುಣ ಶ್ರುತಿ ಮತ್ತು ಐಕ್ಯ ಶ್ರುತಿ ಇವುಗಳಿಗೆ ಪರಸ್ಪರ ವಿರೋಧ ಬರುತ್ತೆ. ನಿರ್ಗುಣ ಶ್ರುತಿ ಏನು ಹೇಳ್ತು? ಯಾವ ಗುಣವೂ ಇಲ್ಲ ಅಂತ ಹೇಳ್ತು. ಆದರೆ ಐಕ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಶ್ರುತಿ ಏನು ಹೇಳ್ತು? ಐಕ್ಯ ಇದೆ ಅಂತದ್ದು. ಅರ್ಗಣ ನಿರ್ಗುಣ ಶ್ರುತಿ ಯಾವ ಗುಣ ಇಲ್ಲ ಅಂತ ಐಕ್ಯವನ್ನು ನಿರಾಕರಣೆ ಮಾಡ್ತು. ಐಕ್ಯವನ್ನು ಹೇಳ್ತಕ್ಕಂಥ ಶ್ರುತಿ ಐಕ್ಯ ಇದೆ ಅಂತ ಹೇಳಿದ್ರು. ಹಾಗಾದ್ರೆ ನಿರ್ಗುಣ ಶ್ರುತಿಗೆ ವಿರುದ್ಧ ಆಯಿತು. ನಿರ್ಗುಣ ಶ್ರುತಿಗೆ ವಿರುದ್ಧವಾದದ್ದು ಐಕ್ಯ ಭಾವಧರ್ಮ. ಆದ್ದರಿಂದಾಗಿ ಐಕ್ಯವನ್ನು ಹೇಳ್ತಕ್ಕಂಥ ಶ್ರುತಿ ನಿರ್ಗುಣ ಶ್ರುತಿಗೆ ವಿರುದ್ಧ ಆಯಿತು. ಹೀಗೆ ನಿರ್ಗುಣ ಮತ್ತು ಐಕ್ಯ ಶ್ರುತಿಗಳಿಗೆ ಪರಸ್ಪರ ವಿರೋಧ ಇದೆ. ಅದರಿಂದ ಅಪ್ರಾಮಾಣ್ಯಂ ಸ್ಯಾತ್. ಅದರಿಂದ ಪರಸ್ಪರ ವಿರುದ್ಧವಾದ್ದರಿಂದಾಗಿ ಎರಡೂ ಅಪ್ರಮಾಣ ಅಂತ ಆಗಬೇಕಾಗುತ್ತೆ. ಅದರಿಂದ ಇದು ಭಯಗೊಂಡಂಥ ಶ್ರುತಿ ಏನು ಮಾಡುತ್ತೆ? ಸ್ವಪ್ರಾಮಾಣ್ಯ ಸಂಪಾದಕಮೇವ ಮತಂ. ತನಗೆ ಪ್ರಾಮಾಣ್ಯ ಉಳಿಬೇಕು. ಹಾಗಿದ್ರೆ ಶ್ರುತಿಗೆ ಪ್ರಾಮಾಣ್ಯವನ್ನು ಉಳಿತಕ್ಕಂಥ ಮತ ಯಾವುದಿದೆಯೋ ಅದನ್ನೇ ಅದು ಅನುಸರಿಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಪಿಚ ಅಂತ ಬ್ರಹ್ಮಣಿ ಏಕತ್ವಾಕ್ಯ ಗುಣಸ್ಯ ಸತ್ವೇ ಅಂದರೆ ಐಕ್ಯವಾಕ್ಯಾರ್ಥತೆಯ ಸದ್ಭಾವೇ ಅಂತ. ಬ್ರಹ್ಮನಲ್ಲಿ ಏಕತ್ವ ಎಂಬತಕ್ಕಂತಹ ಗುಣ ಇದೆ ಅಂತಂದರೆ ಐಕ್ಯವನ್ನು ಶ್ರುತಿಯ ಅರ್ಥ ಅಂತ ಆ ಐಕ್ಯಕ್ಕೆ ನೀವು ಶ್ರುತಿ ಪ್ರತಿಪಾದ್ಯತ್ವವನ್ನು ಹೇಳ್ತೀರಾ ಅಂತಾದರೆ ತ ಇತಿ ಮಾಯಿನಂ ಪ್ರತಿ ಶ್ರುತೇರುಕ್ತಿ. ಅವಾಗ ಭಾವಗುಣ ಅಸ್ತಿತ್ವೇ ತೇ ನಿನಗೆ ಅಂದರೆ ಯಾರಿಗೆ? ಮಾಯುಗಳಿಗೆ. ಯಾರು ಶ್ರುತಿಯೇ ಹೇಳ್ತಾ ಇದೆ. ಆವಾಗ ನಿನಗೆ
ತಥಾ ಚ ನಿರ್ಗುಣಶ್ರುತೇ ಅರ್ಥಶೂನ್ಯತ್ವೇನ ಅಪ್ರಾಮಾಣ್ಯಂ ಸ್ಯಾದಿತಿ ಭಾವಃ. ಅಂದರೆ ಬ್ರಹ್ಮನಲ್ಲಿ ಐಕ್ಯ ಇದೆ ಅಂತ ಶ್ರುತಿ ಹೇಳುತ್ತೆ ಅಂತಾದರೆ ಆವಾಗ ನಿರ್ಗುಣ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ ಅದು ಅಪ್ರಮಾಣ ಆಯಿತು. ತದಭಾವೆ ಒಂದು ವೇಳೆ ಬ್ರಹ್ಮ ಅದಕ್ಕೆ ಅಪ್ರಾಮಾಣ್ಯ ಇಲ್ಲ, ನಿರ್ಗುಣ ಶ್ರುತಿಗೆ ಅಪ್ರಾಮಾಣ್ಯ ಇಲ್ಲ ಅಂತಾದರೆ ತಸ್ಯ ಏಕತ್ವ ಗುಣಸ್ಯ ಅಭಾವೆ, ಹಾಗಾದರೆ ಬ್ರಹ್ಮನಲ್ಲಿ ಐಕ್ಯ ಎಂಬತಕ್ಕಂಥದ್ದು ಇಲ್ಲ ಅಂತಾಯಿತು. ಐಕ್ಯ ಇಲ್ಲ ಅಂತ ಬಿಟ್ಟರೆ ಮಾಯಾವಾದಿ ಮತೆ ಭಾವಗುಣ ನಿಷೇಧಕ ನಿರ್ಗುಣ ಶ್ರುತ್ಯ ಸಂಪಾದಿತೆ ಸತಿ, ಮಾಯಾವಾದಿಗಳ ಮತ ಪ್ರಕಾರ ಭಾವಗುಣ ಇಲ್ಲ ಎಂಬುದಾಗಿ ಹೇಳ್ತಕ್ಕಂತಹ ನಿರ್ಗುಣ ಶ್ರುತಿಯಿಂದ ಏಕತ್ವ ಇಲ್ಲ. ಏಕತ್ವ ಅನ್ನೋದು ಭಾವಗುಣ, ಅಂದರೆ ಏಕತ್ವ ಇಲ್ಲ ಅಂತ ಹೇಳಿಬಿಟ್ರೆ ಆವಾಗ ಶಾಸ್ತ್ರಂ ಐಕ್ಯ ಪ್ರತಿಪಾದಕತೆಯ ಅಭಿಮತ ವಾಕ್ಯಂ ಗತಂ ಅರ್ಥಶೂನ್ಯಂ ಅಭೂತ್. ಶಾಸ್ತ್ರ ಅಂದರೆ ಐಕ್ಯವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿದೆ ಎಂಬುದಾಗಿ ಹೇಳ್ತಕ್ಕಂತಹ ಯಾವ ವಾಕ್ಯಗಳಿದೆಯೋ ಅದೆಲ್ಲವೂ ಕೂಡ ವ್ಯರ್ಥ ಅಂತ ಆಗುತ್ತೆ. ಐಕ್ಯವೇ ಇಲ್ಲ, ಅದನ್ನು ಪ್ರತಿಪಾದನೆ ಮಾಡ್ತಕ್ಕಂತಹ ಶಾಸ್ತ್ರ ಅದು ವ್ಯರ್ಥ ಅಂತ ಆಗುತ್ತೆ. ಅರ್ಥಶೂನ್ಯಂ ಸ್ಯಾತ್. ತತ್ರ ನಿಮಿತ್ತಮಾಹ. ಯಾಕೆ ಏಕತ್ವವನ್ನು, ಏಕತ್ವ ಧರ್ಮವನ್ನು ನಿರ್ಗುಣಶ್ರುತಿ ನಿರಾಕರಣೆ ಮಾಡುತ್ತೆ ಅಂತಂದರೆ ಶಾಸ್ತ್ರ ಯಾಕೆ ಅದು ಅರ್ಥರಹಿತ ಆಗಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ ಯಸ್ಮಾತ್ ಏಕತ್ವಂ ಐಕ್ಯಮಿತಿ ಪರ್ಯಾಯ. ಏಕತ್ವ ಅಂದರೂ ಐಕ್ಯ ಅಂದರೂ ಸಮಾನಾರ್ಥಕವಾದ ಪದಗಳು. ತಸ್ಮಾತ್ ಗತಮಿತಿ ಪೂರ್ವೇಣ ಅನ್ವಯ. ಆದ್ದರಿಂದ ಏಕತ್ವ ಇಲ್ಲ ಅಂತ ಏಕತ್ವ ಧರ್ಮವನ್ನು ನಿರ್ಗುಣಶ್ರುತಿಯು ನಿರಾಕರಣೆ ಮಾಡಿದೆ ಅಂತಾದರೆ ಬ್ರಹ್ಮ ನಿರ್ಗುಣ ತಾನೇ. ಬ್ರಹ್ಮ ನಿರ್ಗುಣ ಅಂದಮೇಲೆ ಏಕತ್ವವೂ ಇಲ್ಲ ಬ್ರಹ್ಮನಲ್ಲಿ. ಈಗ ಒಬ್ಬ ವ್ಯಕ್ತಿ ಏಕ ಅಂತಾದರೆ ಅವನಲ್ಲಿ ಏನಿದೆ? ಏಕತ್ವ ಇದೆ. ಈಗ ಒಬ್ಬೊಬ್ಬ ವ್ಯಕ್ತಿ ಕೂಡ ಪ್ರತ್ಯೇಕವಾಗಿ ನನ್ನಲ್ಲಿ ಏಕತ್ವ ಇದೆ ಅಂತ ಹೇಳ್ಕೊಬೋದು. ಬ್ರಹ್ಮ ಅವನು ನಿರ್ಗುಣ ಆದ್ದರಿಂದ ಅವನಲ್ಲಿ ಏಕತ್ವವೂ ಇಲ್ಲ. ನಿರ್ಗುಣ ಅಂದಮೇಲೆ ಏಕತ್ವ ಎಲ್ಲಿ ಹೇಳ್ತಾರೆ? ಏಕತ್ವ ಐಕ್ಯ ಆದರೂ ಒಂದೇ. ಹಾಗಾದರೆ ಬ್ರಹ್ಮನಲ್ಲಿ ನಿರ್ಗುಣ ಶ್ರುತಿ ಏಕತ್ವವನ್ನು ನಿರಾಕರಣೆ ಮಾಡ್ತು ಅಂತಂದರೆ ಐಕ್ಯವನ್ನು ನಿರಾಕರಣೆ ಮಾಡ್ತು. ಐಕ್ಯವನ್ನು ನಿರಾಕರಣೆ ಮಾಡ್ತು ಅಂತಂದರೆ ಐಕ್ಯಬೋಧಕವಾದ ಶಾಸ್ತ್ರ ಎಂಬತಕ್ಕಂಥದ್ದು ವ್ಯರ್ಥ ಅಂತ ಆಯಿತು. ಆದ್ದರಿಂದ ನಿರ್ಗುಣ ಶ್ರುತಿಯನ್ನು ಒಪ್ತೀರಾ ಅಂತಂದರೆ ಆವಾಗ ಐಕ್ಯವನ್ನು ಒಪ್ಲಿಕ್ಕೆ ಬರಲ್ಲ. ಐಕ್ಯವನ್ನು ಒಪ್ತೀರಾ ಅಂತಾದರೆ ನಿರ್ಗುಣ ಶ್ರುತಿಗೆ ಅರ್ಥವನ್ನು ಹೇಳಲಿಕ್ಕೆ ಬರಲ್ಲ, ಪರಸ್ಪರ ವಿರೋಧ ಬರುತ್ತೆ. ಏಕಸ್ಯ ಭಾವಃ ಏಕತ್ವಂ, ಏಕಸ್ಯ ಭಾವಃ ಐಕ್ಯಂ. ಪ್ರತ್ಯಯಗಳು ಬೇರೆ ಅಷ್ಟೆ, ಅರ್ಥ ಸಮಾನ. ಹೌದು, ಐಕ್ಯ ಆಗ್ತಾನೆ ಅಂದರೆ ಏನರ್ಥ? ಒಂದೇ ಆಗ್ತಾನೆ ಅಂತ ಏಕತ್ವ ಬಂತು. ಎರಡೂ ಒಂದಾಯಿತು ಅಂತಂದರೆ ಅದೇ ಏಕತ್ವ. ಜೀವಬ್ರಹ್ಮ ಒಂದಾಗ್ತಾನೆ ಅಂದರೆ ಐಕ್ಯ. ಏಕಸ್ಯ ಭಾವಃ ಐಕ್ಯಂ, ಏಕಸ್ಯ ಭಾವಃ ಏಕತ್ವಂ. ಪ್ರತ್ಯಯಗಳು ಬೇರೆ. ಪ್ರತ್ಯಯಗಳು ನಿರ್ಗುಣಸ್ಯ ಭಾವಃ ನೈರ್ಗುಣ್ಯಂ, ನಿರ್ಗುಣಸ್ಯ ಭಾವಃ ನಿರ್ಗುಣತ್ವಂ. ಹೇಗೋ ಏಕಸ್ಯ ಭಾವಃ ಏಕತ್ವಂ, ಏಕಸ್ಯ ಭಾವಃ ಐಕ್ಯಂ. ಸಾಮರ್ಥ್ಯ, ಸಮರ್ಥಸ್ಯ ಭಾವಃ ಸಾಮರ್ಥ್ಯಂ, ಸಮರ್ಥಸ್ಯ ಭಾವಃ ಸಮರ್ಥತ್ವಂ. ಹಾಗೆ ಏಕಸ್ಯ ಭಾವಃ ಐಕ್ಯಂ. ಎಲ್ಲರ ಪ್ರಕಾರ, ನಿಮ್ಮ ಪ್ರಕಾರ, ನಮ್ಮ ಪ್ರಕಾರ, ಅವ್ರ ಪ್ರಕಾರ ಎಲ್ಲ ಏನು ಭಗವಂತನ ಹೌದು ಹೇಳ್ತೇವೆ ನಾವು. ಏಕೀಭವಂತಿ ಅಂತ ಹೇಳ್ತೇವೆ ನಾವು. ಪರೇವೆಯೇ ಸರ್ವ ಏಕೀಭವಂತಿ ಅಂತ ನಾವು ಹೇಳ್ತೇವೆ. ಈ ಶ್ರುತಿಯನ್ನು ನಾವು ಒಪ್ತೇವೆ ನಾವು. ಹೌದು, ಐಕ್ಯ ಇದೆಯಲ್ಲ, ಸ್ಥಾನ ಐಕ್ಯ ಹೇಳ್ತೀರಾ, ಒಂದೇ ಸ್ಥಾನ ಹೇಳ್ತೀರಲ್ಲ, ಐಕ್ಯ ಹೇಳಿದ್ರಲ್ಲ. ವ್ಯಕ್ತಿ ಒಂದಾದರೂ ಅಂತ ಹೇಳ್ತಾ ಇಲ್ಲ, ಐಕ್ಯವನ್ನು ವ್ಯಕ್ತಿಗಳಲ್ಲಿ ಹೇಳ್ತಾ ಇಲ್ಲ, ಸ್ಥಾನದಲ್ಲಿ ಐಕ್ಯವನ್ನು ಹೇಳ್ತಾ ಇದ್ದೇವೆ. ಐಕ್ಯ ಸ್ಥಾನದಲ್ಲಿ ಹೇಳೋದು, ಐಕ್ಯ ವ್ಯಕ್ತಿಯಲ್ಲೆಲ್ಲ ಹೇಳೋದಲ್ಲ. ಅದಕ್ಕೆ ಸ್ಥಾನ ಐಕ್ಯ ಅಂತ ಹೇಳೋದು. ನಾವು ಐಕ್ಯವನ್ನು ಒಪ್ತೇವೆ, ಐಕ್ಯ ವಿರೋಧಿಗಳಲ್ಲ, ಚೇತನೈಕ್ಯ ವಿರೋಧಿಗಳು ಅಷ್ಟೇ. ಹಾಂ, ಮತ್ತೈಕ್ಯ, ಸ್ಥಾನೈಕ್ಯ ಇದೆಲ್ಲ ನಾವು ಒಪ್ತೇವೆ. ಅದೇ ಯಾವುದರ ಏಕತ್ವ ಅಂತ ಹೇಳಬೇಕು. ಚೇತನೈಕ್ಯ ಇಲ್ಲ ಅಷ್ಟೇ. ಐಕ್ಯ ಇದೆ. ಹಾಂ,
ಮತ್ಯೈಕ ಅಂದರೆ ಇಬ್ಬರ ಅಭಿಪ್ರಾಯ ಒಂದೇ. ಜ್ಞಾನ, ಮತಿ ಅಂದರೆ ಜ್ಞಾನ, ಇಚ್ಛಾ ಅಲ್ಲ ಜ್ಞಾನ. ಸುಂದೋಪಸುಂದನ್ಯಾಯೇನ ನಿರ್ಗುಣೈಕ್ಯಶ್ರುತಿಮಿಥಃ ವಿರೋಧೇನ ಹತೆ ಕುರ್ಯಾತ್ ಮಾಯಾಮತತಿಲೋತ್ತಮ. ಮಾಯಾಮತ ಇದೆಯಲ್ಲ, ಅದನ್ನು ತಿಲೋತ್ತಮ ತಿಲೋತ್ತಮೆ ಅಂತ ಹೇಳ್ತಾ ಇದ್ದಾರೆ. ತಿಲೋತ್ತಮೆಯ ನಿಮಿತ್ತದಿಂದ ಸುಂದೋಪಸಿಂದರು ಹೊಡೆದಾಕೊಂಡು ಅವರಿಬ್ಬರೂ ಇಲ್ಲ ಅಂತ ಆದರು. ಹಾಗೆಯೇ ಇಲ್ಲಿಯೂ ಕೂಡ ಮಾಯಾಮತ ಎಂಬತಕ್ಕಂಥ ತಿಲೋತ್ತಮ ಇದೆಯಲ್ಲ, ಅದು ಎರಡೂ ಶ್ರುತಿಯ ಅರ್ಥ ಅಲ್ಲ ಅಂತ ಮಾಡಿಬಿಡುತ್ತೆ. ಯಾಕೆ? ಸುಂದೋಪಸುಂದರು ತಿಲೋತ್ತಮೆಯ ನಿಮಿತ್ತ ಅವರು ಹೊಡೆದಾಡಿಕೊಂಡು ಇಬ್ಬರೂ ಇಲ್ಲ ಅಂತ ಆದರು. ಹಾಗೆ ಈ ಮಾಯಾಮತ ಎಂಬತಕ್ಕಂಥ ತಿಲೋತ್ತಮೆ ಅದೇನು ಮಾಡುತ್ತೆ, ಎರಡೂ ಶ್ರುತಿಯನ್ನು ಇಲ್ಲ ಅಂತ ಮಾಡಿಬಿಡುತ್ತೆ. ಯಾಕೆ? ನಿರ್ಗುಣ ಶ್ರುತಿಗೆ ಐಕ್ಯಶ್ರುತಿ ವಿರೋಧ ಬರುತ್ತೆ, ಐಕ್ಯಶ್ರುತಿಗೆ ನಿರ್ಗುಣ ಶ್ರುತಿ ವಿರೋಧ ಬರುತ್ತೆ. ಹಾಗಾದರೆ ಈ ಮಾಯಾಮತ ಎಂಬತಕ್ಕಂಥದ್ದು ನಿರ್ಗುಣ ಅಂತಲೂ ಹೇಳಬೇಕು, ಐಕ್ಯ ಅಂತಲೂ ಹೇಳಬೇಕು. ಹಾಗಾದರೆ ಐಕ್ಯವನ್ನು ಪ್ರತಿಪಾದನೆ ಮಾಡಬೇಕು, ಬ್ರಹ್ಮನನ್ನು ನಿರ್ಗುಣನೂ ಅಂತಲೂ ಪ್ರತಿಪಾದನೆ ಮಾಡಬೇಕು ಅಂತ ಹೊರಟ್ರೆ, ನಿರ್ಗುಣ ಅಂತ ಪ್ರತಿಪಾದನೆ ಮಾಡಿದಾಗ ಆವಾಗ ಐಕ್ಯ ಶ್ರುತಿ ಎಂಬತಕ್ಕಂಥದ್ದು ಅದು ಭಾವರೂಪವಾದ ಧರ್ಮ, ಆದ್ದರಿಂದಾಗಿ ಬಿದ್ದೋಗುತ್ತೆ, ಅದಕ್ಕೆ ಅಪ್ರಾಮಾಣ್ಯ ಬಂತು. ಇನ್ನು ಐಕ್ಯವನ್ನು ಸತ್ಯ ಅಂತ ಹೇಳ್ತೇವೆ ಅಂತಂದರೆ ಏಕತ್ವ ಅನ್ನೋದು ಧರ್ಮ ಆಯಿತು, ಬ್ರಹ್ಮನಲ್ಲಿ ಏಕತ್ವ ಬಂತು, ನಿರ್ಗುಣ ಶ್ರುತಿ ಎಂಬುದು ಅಪ್ರಮಾಣ ಆಯಿತು. ಅಂದರೆ ಈ ರೀತಿಯಲ್ಲಿ ಆ ಶ್ರುತಿಗೆ ಪ್ರಾಮಾಣ್ಯ ಒಪ್ಪಿದರೆ ಈ ಶ್ರುತಿಗೆ ಅಪ್ರಾಮಾಣ್ಯ, ಈ ಶ್ರುತಿಗೆ ಪ್ರಾಮಾಣ್ಯ ಒಪ್ಪಿದರೆ ಆ ಶ್ರುತಿಗೆ ಅಪ್ರಾಮಾಣ್ಯ ಅಂತ ಪರಸ್ಪರ ಅದು ಹೊಡೆದಾಡಿಕೊಂಡು ಆವಾಗ ಇಲ್ಲ ಅಂತ ಆಗಿಬಿಡುತ್ತೆ ಅಂತ. ಮಾಯಾಮತ ತಿಲೋತ್ತಮ, ಮಾಯಾಮತವೆಂಬತಕ್ಕಂತಹ ತಿಲೋತ್ತಮೆಯು ಅದ್ಯಾವುದು? ನಿರ್ಗುಣೈಕ್ಯ ಶ್ರುತಿ. ನಿರ್ಗುಣ ಅಂದರೆ ಕೇವಲ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಮತ್ತು ಐಕ್ಯವನ್ನು ಹೇಳ್ತಕ್ಕಂಥ ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಬತಕ್ಕಂಥ ಶ್ರುತಿ, ಈ ಶ್ರುತಿಗಳಿಗೆ ಮಿತಃ ಪರಸ್ಪರವಾಗಿ ವಿರೋಧವನ್ನು ಉಂಟು ಮಾಡಿ ಸುಂದೋಪಸುಂದನ್ಯಾಯೇನ, ಸುಂದ ಮತ್ತು ಸುಂದೋಪಸುಂದ ನ್ಯಾಯದಿಂದ ಹತೇ ನಾಶವುಳ್ಳವುಗಳನ್ನಾಗಿ ಕುರ್ಯಾತ್ ಮಾಡುತ್ತದೆ. ಮಾಯಾಮತ ತಿಲೋತ್ತಮ, ಮಾಯಾಮತ ಎಂಬತಕ್ಕಂತಹ ತಿಲೋತ್ತಮೆಯು ನಿರ್ಗುಣೈಕ್ಯ ಶ್ರುತಿ, ನಿರ್ಗುಣವನ್ನು ಹೇಳ್ತಕ್ಕಂತಹ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ, ಐಕ್ಯವನ್ನು ಹೇಳ್ತಕ್ಕಂತಹ ಏಕಮೇ ಅದ್ವಿತೀಯ ಎಂಬತಕ್ಕಂಥ ಶ್ರುತಿ, ಈ ಎರಡು ಶ್ರುತಿಗಳನ್ನು ಮಿತಃ ಪರಸ್ಪರ ವಿರೋಧಗಳನ್ನುಂಟು ಮಾಡುವ ಮೂಲಕ ಸುಂದೋಪಸುಂದ ನ್ಯಾಯದಿಂದ ಹತೆ ಕುರ್ಯಾತ್ ನಾಶವನ್ನಾಗಿ ಮಾಡುತ್ತದೆ. ಒಂದಕ್ಕೋಸ್ಕರ ಇಬ್ಬರು ಹೊಡೆದಾಡ್ಕೊಳ್ಳೋದೇ ಸುಂದೋಪಸುಂದ ನ್ಯಾಯ. ಹೌದು. ಇತ್ಯಾದ್ಯಾಲೋಚ್ಯ ನೈರ್ಗುಣ್ಯ ಶ್ರುತಿರೈಕ್ಯ ಶ್ರುತಿಸ್ಸಖೀಂ ಆದಾಯ ಭಾರತೀ ಪ್ರಾಣ ನಾಥಂ ಶರಣಮೀಯುಷಿ ಸ್ವಮಿಥ್ಯಾತ್ವಭಯಾಭಾವಾತ್ ತದುಕ್ತಾರ್ಥೇಶ್ವವರ್ತತ. ಹೀಗೆ ಶ್ರುತಿ ಆಲೋಚನೆ ಮಾಡುತ್ತಂತೆ. ನಿರ್ಗುಣ ಶ್ರುತಿ ಮತ್ತು ಐಕ್ಯವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಶ್ರುತಿ ಈ ರೀತಿಯಲ್ಲಿ ಆಲೋಚನೆ ಮಾಡಿ ಅದೇನು ಮಾಡುತ್ತೆ, ಸಖೀಂ ಅಂತ ತನಗೆ ಮಿತ್ರವಾಗಿರ್ತಕ್ಕಂತಹ ಶ್ರುತಿ ಯಾವುದು? ನಿರ್ಗುಣ ಶ್ರುತಿಗೆ ಮಿತ್ರವಾದ ಶ್ರುತಿ ಅಂತಂದರೆ ಸಖಿಯಾಗಿರ್ತಕ್ಕಂಥ ಶ್ರುತಿ ಅಂದರೆ ಐಕ್ಯ ಶ್ರುತಿ. ಇದನ್ನು ಕರ್ಕೊಂಡು ಭಾರತೀ ಪ್ರಾಣನಾಥಂ ಶರಣಮೀಯುಷಿ ಅಂತ, ಭಾರತೀ ರಮಣನಾಗಿರ್ತಕ್ಕಂತಹ ವಾಯುದೇವರು ಅವರಿಗೆ ಶರಣಾಗತಳಾಗ್ತಾಳೆ. ಶರಣಾಗತಳಾಗಿ ಸ್ವಮಿಥ್ಯಾತ್ವ ಭಯಾಭಾವಾತ್, ಯಾವಾಗ ಭಾರತೀ ರಮಣ ಮುಖ್ಯ ಪ್ರಾಣ ಅಂತಂದರೆ ಮಧ್ವಾಚಾರ್ಯರು ಅವರ ಮೊರೆಯನ್ನು ಹೊಕ್ಕಿದ್ದಾಳೋ ಆವಾಗ ತನಗೆ ಮಿಥ್ಯಾತ್ವ ಭಯ ಇಲ್ಲ, ತಾನೇ ಇಲ್ಲ ಅಂತ ಆಗ್ತೇನೆ ಅಂತಕ್ಕಂಥ ಭಯ ಇಲ್ಲ. ಸ್ವಮಿಥ್ಯಾತ್ವ ಭಯಾಭಾವಾತ್ ತದುಕ್ತಾರ್ಥೆ ಅವರ್ಥತ, ಅವರೇನು ಅರ್ಥ ಹೇಳಿದಾರೋ ಆ ಅರ್ಥವನ್ನೇ ಅದು ಪ್ರತಿಪಾದನೆ ಮಾಡುತ್ತೆ. ಅದರಿಂದ ಮಾಯಾವಾದಿಗಳು ಹೇಳುವ ಅರ್ಥವನ್ನು
ನಿರ್ಗುಣ ಶ್ರುತಿಗೆ ಹೇಳಬಾರ್ದು. ಆ ನಿರ್ಗುಣ ಶ್ರುತಿ ತನ್ನ ಜೊತೆಯಲ್ಲಿ ಐಕ್ಯ ಶ್ರುತಿಯನ್ನು ಕರ್ಕೊಂಡು ಹೋಗಿ ಆ ಮಧ್ವಾಚಾರ್ಯರನ್ನು ಮೊರೆ ಹೊಕ್ಕಿ ಅದು ಅವರೇನು ಅರ್ಥ ಹೇಳಿದಾರೋ ಆ ಅರ್ಥವನ್ನೇ ಅದು ಇಟ್ಟುಕೊಂಡು ಅದು ಇರುತ್ತೆ, ಹೊರತು ನಾಶ ಆಗಲ್ಲ. ಪ್ರತಿಯೊಬ್ಬರು ಏನು ಬಯಸ್ತಾರೆ, ತಾನು ಉಳಿಬೇಕು ಅಂತ ಬಯಸ್ತಾರೆ. ಹಾಗೆ ನಿರ್ಗುಣ ಶ್ರುತಿ ಮತ್ತು ಐಕ್ಯ ಶ್ರುತಿ ಎರಡೂ ಕೂಡ ತನ್ನ ಉಳಿವಿಕೆಯನ್ನು ಬಯಸ್ತವೆ. ಉಳಿವಿಕೆ ಹೇಗೆ ಬರುತ್ತೆ? ಮಧ್ವಾಚಾರ್ಯನ ಮೊರೆ ಹೊಕ್ಕಿದ್ರೆ ಅವುಗಳಿಗೆ ಉಳಿವಿಕೆ ಇದೆ. ಅಂದರೆ ಅವ್ರು ಹೇಳಿದ ಅರ್ಥವನ್ನು ಆ ಶ್ರುತಿಗಳು ಹೇಳ್ತಾವೆ. ಇತ್ಯಾದ್ಯಾಲೋಚ್ಯ ಅಂತಂದರೆ ಇಬ್ಬರಿಗೂ ಪರಸ್ಪರ ವಿರೋಧ ಬಂದಿದ್ದರಿಂದ ಅಪ್ರಾಮಾಣ್ಯ ಬರುತ್ತದೆ ಎಂಬುದಾಗಿ ಆಲೋಚನೆ ಮಾಡಿ ನೈರ್ಗುಣ್ಯ ಶ್ರುತಿ ನಿರ್ಗುಣಶ್ಚ ಎಂಬತಕ್ಕಂತಹ ಶ್ರುತಿಯು ಸಖೀಂ ಶ್ರುತಿತ್ವೇನ ತನಗೆ ಸಖಿಯಾದಂತಹ ಐಕ್ಯಶ್ರುತಿಂ ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಬತಕ್ಕಂತಹ ಶ್ರುತಿಯನ್ನು ಆದಾಯ ಕರೆದುಕೊಂಡು ಭಾರತೀ ಪ್ರಾಣನಾಥಂ ಭಾರತೀ ಪತಿಯಾಗಿರ್ತಕ್ಕಂತಹ ಮುಖ್ಯ ಪ್ರಾಣನನ್ನು ಶರಣಂ ರಕ್ಷಕನನ್ನಾಗಿ ಈಯುಷಿ ಹೊಂದಿದವಳಾಗಿ ಸ್ವಮಿಥ್ಯಾತ್ವ ಭಯಾಭಾವಾತ್ ತನಗೆ ಮಿಥ್ಯಾತ್ವದ ಭಯ ಇಲ್ಲದೇ ಇರುವುದರಿಂದ ತದುಕ್ತಾರ್ಥೇಶು ಪ್ರಾಣನಾಥ ಅವರ ಅವತಾರಭೂತರಾದ ಮಧ್ವಾಚಾರ್ಯ ಹೇಳಿರ್ತಕ್ಕಂತಹ ಅರ್ಥದಲ್ಲಿಯೇ ಅವರ್ತತಾ ಇರುತ್ತದೆ. ಇತ್ಯಾದ್ಯಾಲೋಚ್ಯ ನಿರ್ಗುಣ ಐಕ್ಯ ಎಂಬತಕ್ಕಂತಹ ಸರ್ವಥಾ ನಿರ್ಗುಣತ್ವವನ್ನು ಐಕ್ಯವನ್ನೇ ಪ್ರತಿಪಾದನೆ ಮಾಡಿದ್ರೆ ಅವಾಗ ಇಬ್ಬರಿಗೂ ಕೂಡ ಅಪ್ರಾಮಾಣ್ಯ ಬರುತ್ತೆ ಎಂಬುದಾಗಿ ಆಲೋಚನೆ ಮಾಡಿ ನೈರ್ಗುಣ್ಯ ಶ್ರುತಿ ನಿರ್ಗುಣಶ್ಚ ಎಂಬುದಾಗಿ ಹೇಳತಕ್ಕಂತಹ ಈ ವಾಕ್ಯವು ಶ್ರುತಿ ಸಖೀಂ ತನ್ನ ನಿರ್ಗುಣ ಸಖೀಂ ತನಗೆ ಮಿತ್ರಳಾಗಿರ್ತಕ್ಕಂತಹ ಐಕ್ಯಶ್ರುತಿಂ ಐಕ್ಯಶ್ರುತಿಂ ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಬತಕ್ಕಂಥ ಶ್ರುತಿಯನ್ನು ಆದಾಯ ಕರೆದುಕೊಂಡು ಭಾರತೀ ಪ್ರಾಣನಾಥಂ ಭಾರತೀ ಪತಿಯಾಗಿರ್ತಕ್ಕಂತಹ ಮುಖ್ಯ ಪ್ರಾಣನ ಅವತಾರಭೂತರಾದ ಮಧ್ವಾಚಾರ್ಯರನ್ನು ಶರಣಂ ರಕ್ಷಕರನ್ನಾಗಿ ಈಯುಷಿ ಹೊಂದಿದವಳಾಗಿ ಸ್ವಮಿಥ್ಯಾತ್ವ ಭಯಾಭಾವಾತ್ ತನಗೆ ಮಿಥ್ಯಾತ್ವದ ಭಯ ಇಲ್ಲದೇ ಇರುವುದರಿಂದ ತದುಕ್ತಾರ್ಥೇ ಅರ್ಥೇಶು ಅವರು ಹೇಳಿರುವಂಥ ಅರ್ಥಗಳಲ್ಲಿಯೇ ಅವರ್ತತಾ ಇರುತ್ತಾಳೆ, ಪ್ರತಿಪಾದನೆ ಮಾಡುತ್ತದೆ. ಇದಾನೀಂ ಸಾಹಿತ್ಯ ಮುದ್ರೆಯ ಫಲಿತಮಾಹ. ಈಗ ಆಲಂಕಾರಿಕವಾಗಿ ಒಟ್ಟು ಏನು ಸಿದ್ಧ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮಾಯಾಮತ ತಿಲೋತ್ತಮ ಮಾಯಾವಾದಿ ಮತಾಖ್ಯ ತಿಲೋತ್ತಮ ತಿಲೋತ್ತಮಾಖ್ಯಾಪ್ಸರ ಸ್ತ್ರೀ ಸ್ವಾರ್ಥೆ ಪರಸ್ಪರ ವಿರೋಧ ಮುತ್ಪಾದ್ಯ ಸುಂದೋಪಸುಂದೋ ಘಾತಯಾಮಾಸ ಇತಿ ಪೌರಾಣಿಕಿ ಕಥಾ ಅಂತ ಹಿಂದೆ ಹೇಳಿದ್ದನ್ನು ಯಾವ ಮಾಯಾಮತ ತಿಲೋತ್ತಮ ಅಂತಂದರೆ ಮಾಯಾವಾದಿಗಳ ಮತ ಎಂಬತಕ್ಕಂಥದ್ದೇ ತಿಲೋತ್ತಮೆ ಅಂತ ಅರ್ಥ. ಹಿಂದೇನು ತಿಲೋತ್ತಮಾಖ್ಯ ಅಪ್ಸರಸ್ತ್ರೀ ತಿಲೋತ್ತಮ ಎಂಬತಕ್ಕಂತಹ ಅಪ್ಸರಾಸ್ತ್ರೀ ಅವಳಿಗೆ ತಿಲೋತ್ತಮ ಅಂತ ಕರೀತಾರೆ. ಯಾಕೆ? ಅಷ್ಟು ಸುಂದರಳಾಗಿದ್ದಂತ. ಅಲ್ಲ, ತಿಲೋತ್ತಮ ಶಬ್ದದಿಂದ ಅಷ್ಟು ಸುಂದರಳಾಗಿದ್ದಾಳೆ ಅಂತ ಅರ್ಥ ಹೇಗೆ ಗೊತ್ತಾಗುತ್ತೆ? ಎಲ್ಲೆಲ್ಲಿ ಸೌಂದರ್ಯ ಇದೆಯೋ ಎಲ್ಲ ಸುಂದರವಾದ ಪದಾರ್ಥಗಳಲ್ಲಿಯೂ ಇರತಕ್ಕಂಥ ಸೌಂದರ್ಯವನ್ನು ತಿಲ ಅಷ್ಟು ತೆಗೆದು ಇವಳನ್ನು ನಿರ್ಮಾಣ ಮಾಡಿದ್ದಂತೆ. ಆದ್ದರಿಂದ ಅವಳನ್ನು ತಿಲೋತ್ತಮ ಅಂತ ಕರೀತಾರೆ. ಆದ್ದರಿಂದ ಎಲ್ಲ ಸುಂದರವಾದ ಪದಾರ್ಥಗಳ ಸೌಂದರ್ಯವನ್ನು ತಿಲದಷ್ಟು ತೆಗೆದು ನಿರ್ಮಾಣ ಮಾಡಿದವಳು ತಿಲೋತ್ತಮಳಾಗಿದ್ದಾಳೆ. ಅಷ್ಟು ಸುಂದರಳಾಗಿರ್ತಕ್ಕಂಥವಳು ಆ ಅಪ್ಸರಾಸ್ತ್ರೀ. ಅವಳು ಏನು ಮಾಡ್ತಾಳೆ? ಸ್ವಾರ್ಥೆ ಪರಸ್ಪರ ವಿರೋಧ ಉತ್ಪಾದ್ಯ ತನ್ನ ವಿಷಯದಲ್ಲಿ ಸುಂದ ಉಪಸುಂದರಿಗೆ ವಿರೋಧವನ್ನುಂಟು ಮಾಡಿ ಸುಂದೋಪಸುಂದೋ ಘಾತಯ ಮಾಸ ಇಬ್ಬರನ್ನು ಸಂಹಾರ ಮಾಡಿದ್ದಾಳೆ ಎಂಬುದಾಗಿ ಪೌರಾಣಿಕಿ ಕಥಾ. ತದುಕ್ತಾರ್ಥೇಶು ಅಂತಿದೆ. ತೇನ ಮಧ್ವಮುನಿನ ಉಕ್ತಾರ್ಥೇಶು ಏನದು? ತ್ರಿಗುಣವರ್ಜಿತತ್ವರೂಪ ಸಾದೃಶ್ಯಾದ್ಯ ಅರ್ಥೇಶು ಅವರ್ತತಾ ಅಂತ. ಐಕ್ಯಶ್ರುತಿ ಏನು ಹೇಳುತ್ತದು? ನಿರ್ಗುಣ ಅಂತಂದರೆ ತ್ರೈಗುಣ್ಯವರ್ಜಿತ ಅಂತ ಅರ್ಥ. ಐಕ್ಯ ಅಂತಂದರೆ ಸಾದೃಶ್ಯ, ಅವರಿಬ್ಬರು ಒಂದೇ ಅಂತ ಹೇಳ್ತೇವೆ. ಅಂದರೆ ಏನದು? ಒಂದೇ ಥರ ಅಂತ ಅರ್ಥ. ಈಗ ಚೈತ್ರೋ ಮಾಣವಕಃ ಅಲ್ಲ, ಅಗ್ನಿರ್ಮಾಣವಕಃ ಅಂತ ಹೇಳ್ತಾರೆ. ಅಗ್ನಿರ್ಮಾಣವಕಃ ಅಂತ ಹೇಳಿದಾಗ ಬೆಂಕಿಯೇ ಬ್ರಹ್ಮಚಾರಿ, ಹೌದಾ? ಹಾಗೇನೆ ಅರ್ಥ. ಬ್ರಹ್ಮಚಾರಿ ಬೆಂಕಿ ಸದೃಶ ಅಂತ ಅರ್ಥ. ಅಂದರೆ ಎಲ್ಲಿ ಐಕ್ಯ ಇರುತ್ತೋ ಅದಕ್ಕೇನು ಅರ್ಥ ಮಾಡಬೇಕು? ಸಾದೃಶ್ಯಾರ್ಥವನ್ನು ಮಾಡಬೇಕು. ಸಾದೃಶ್ಯಾದಿ ಆದಿಪದದಿಂದ ಸ್ಥಾನೈಕ್ಯ ಮತ್ತೈಕ್ಯ ಈ ಅರ್ಥವನ್ನು ಕೂಡ ಇಟ್ಕೊಳ್ಬೇಕು. ಹೀಗೆ ಇದೆಲ್ಲ ಯಾರು ಹೇಳಿದ್ದು? ತದುಕ್ತ ಭಾರತೀಪತಿ ಮಧ್ವಾಚಾರ್ಯರು.
ಅವರು ಹೇಳಿರ್ತಕ್ಕಂತಹ ಈ ಅರ್ಥಗಳಲ್ಲಿ ಅವರ್ತತ ಇತಿ ಸಂಬಂಧ. ಅವಿರುದ್ಧ ಅರ್ಥಾಂತರಕಥನೇಪಿ ಜಗತ್ಸತ್ಯವಾದಿನಃ ತಸ್ಯ ಮತೆ ಸ್ವಮಿಥ್ಯಾತ್ವಾಭಾವಾತ್. ಅವರು ವಿರುದ್ಧವಲ್ಲದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮನಲ್ಲಿ ನಿರ್ಗುಣತ್ವೂ ಇದೆ, ಬ್ರಹ್ಮನಲ್ಲಿ ಐಕ್ಯವೂ ಇದೆ. ಐಕ್ಯಕ್ಕೂ ನಿರ್ಗುಣತ್ವಕ್ಕೂ ವಿರೋಧ ಇಲ್ಲ. ಅವ್ರ ಮತ ಪ್ರಕಾರ ಐಕ್ಯ ಒಪ್ಪಿದ್ರೆ ನಿರ್ಗುಣ ಅಂತಾಗಲ್ಲ, ನಿರ್ಗುಣ ಅಂತ ಒಪ್ಪಿದ್ರೆ ಐಕ್ಯ ಇದೆ ಅಂತ ಹೇಳಲಿಕ್ಕಾಗಲ್ಲ. ಅದರಿಂದ ವಿರೋಧ ಇದೆ. ಆದರೆ ನಮ್ಮ ಮತದಲ್ಲಿ ಐಕ್ಯವೂ ಇದೆ, ನಮ್ಮ ಮತದಲ್ಲಿ ನಿರ್ಗುಣ ಅಂತಲೂ ಹೇಳಿಕ್ಕೆ ಬರುತ್ತೆ. ಈ ರೀತಿಯಲ್ಲಿ ಯಾವ ಅರ್ಥವನ್ನು ಸ್ವೀಕಾರ ಮಾಡಿದ್ರೆ ವಿರೋಧ ಎಂಬತಕ್ಕಂಥದ್ದಿಲ್ಲವೋ ಅದು ಜಗತ್ಸತ್ಯತ್ವವಾದಿನಃ ತಸ್ಯ ಮತ. ಜಗತ್ತನ್ನು ಸತ್ಯ ಅಂತ ಹೇಳ್ತಕ್ಕಂತಹ ಶ್ರೀಮದ್ ಆಚಾರ್ಯ ಸಿದ್ಧಾಂತದಲ್ಲಿ ಮತದಲ್ಲಿ ಅದಿದೆ. ಅಷ್ಟೇ ಅಲ್ಲ, ಸ್ವಮಿಥ್ಯಾತ್ವ ಅಭಾವಾತ್. ಬ್ರಹ್ಮನಲ್ಲಿ ನಿರ್ಗುಣತ್ವ ಹೇಳಿದ್ರೆ ಜಗತ್ತನ್ನು ಮಿಥ್ಯಾ ಅಂತ ಹೇಳಿದ್ರೆ ತಾನೇ ಇಲ್ಲ ಅಂತ ಆಗ್ಬಿಡ್ತಿತ್ತು. ಜಗತ್ತನ್ನೇನು ಹೇಳಿದ್ರೆ ನನಗೇನು ಅಂತ ಅನ್ನಲ್ಲ, ಜಗತ್ತನ್ನು ತಾನು ಸೇರ್ಕೊಂಡ್ಬಿಟ್ಟಿದೆ. ಆದ್ದರಿಂದ ತನಗೂ ಮಿಥ್ಯಾತ್ವ ಎಂಬತಕ್ಕಂಥದ್ದು ಬರಬೇಕಾಗಿತ್ತು. ಆದರೆ ಯಾರು ನಿರ್ಗುಣ ಅಂದರೆ ತ್ರೈಗುಣ್ಯವರ್ಜಿತ ಅಂತ ಹೇಳ್ತಾರೋ, ಹಾಗೆ ಐಕ್ಯ ಅನ್ನೋದಕ್ಕೆ ಸಾದೃಶ್ಯಾದಿ ಅರ್ಥನ ಹೇಳ್ತಾ ಇದ್ದಾರೋ, ಆ ಮತದಲ್ಲಿ ಶ್ರುತಿಗೆ ಮಿಥ್ಯಾತ್ವ ಎಂಬತಕ್ಕಂಥ ಭಯ ಇಲ್ಲ. ಜೀವನ್ ಭದ್ರಾಣಿ ಪಶ್ಯತಿ, ಬದುಕಿದ್ರೆ ಏನಾದರೂ ಒಳ್ಳೆಯದನ್ನು ಕಾಣ್ಬೋದು ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೆ ಶ್ರುತಿ ಏನು ಮಾಡುತ್ತೆ, ತಾನು ಹೇಗಾದರೂ ಉಳಿಬೇಕು ಅಂತ ನೋಡುತ್ತೆ. ತಾನು ಉಳಿದ್ರೆ ಯಾವತ್ತಾದರೂ ಒಳ್ಳೆಯದನ್ನು ಕಾಣಬಹುದು ಎಂಬುದಾಗಿ ಆ ಶ್ರುತಿ ತನ್ನ ಅಸ್ತಿತ್ವಕ್ಕೆ ಹೆಚ್ಚಿನ ಮಹತ್ವ ಕೊಡುತ್ತಷ್ಟೇ ಹೊರತು ಪರಸ್ಪರ ವಿರೋಧ ಬಂದು ಐಕ್ಯ ಶ್ರುತಿ ನಿರ್ಗುಣ ಶ್ರುತಿ ಎರಡೂ ನಾಶವನ್ನು ಹೊಂದೋದಿಲ್ಲ. ಇತಿ ನ್ಯಾಯೇನ ತಮೇವ ಅನುಸಸಾರ ಇತಿ ಭಾವ. ಅದರಿಂದ ಮಧ್ವಮತದಂತೆ ಶ್ರುತಿ ಅರ್ಥ ಪ್ರತಿಪಾದನೆ ಮಾಡುತ್ತೆ, ಅದನ್ನೇ ಅನುಸರಣೆ ಮಾಡುತ್ತಷ್ಟೇ ಹೊರತು ಮಾಯಿಮತವನ್ನು ಅನುಸರಣೆ ಮಾಡಿ ತಾನೇ ಇಲ್ಲ ಅಂತ ಆಗೋದಿಲ್ಲ. 10 ನಿಮಿಷ ಬಿಟ್ಟು ಹಾಂ 5 ಗಂಟೆ ಬರಲ. ಹಾಂ ಸರಿ, ಸ್ವಲ್ಪ ಮಾಡಿ ಮುಂದೆ ನಿಲ್ಲಿಸೋಣ. ವಿದ್ವತ್ ಪ್ರಯೋಗ ಬಾಹುಲ್ಯಾತ್ ಶಬ್ದಸ್ಯಾರ್ಥೋ ವಿಧೀಯತೆ ಪದಲಭ್ಯತ್ವತೋ ನೈವ ಯದ್ವಾ ತದ್ವಾ ನಿಗದ್ಯತೆ. ಒಂದು ಶಬ್ದಕ್ಕೆ ಏನು ಅರ್ಥ ಅಂತ ನಿರ್ಣಯ ಮಾಡಬೇಕು ಅಂತಾದರೆ ಆವಾಗ ವಿದ್ವತ್ ಪ್ರಯೋಗ ಎಂಬತಕ್ಕಂಥದ್ದನ್ನು ನೋಡಬೇಕು. ವಿದ್ವತ್ ಪ್ರಯೋಗ ಬಾಹುಲ್ಯ. ಜ್ಞಾನಿಗಳು ಯಾವ ಶಬ್ದವನ್ನು ಎಲ್ಲಿ ಪ್ರಯೋಗ ಮಾಡ್ತಾರೆ, ಹೆಚ್ಚಾಗಿ ಎಲ್ಲಿ ಪ್ರಯೋಗ ಮಾಡ್ತಾರೆ ಅನ್ನೋದನ್ನು ನೋಡಿ ಯಾವ ಶಬ್ದಕ್ಕೆ ಏನು ಅರ್ಥ ಅಂತ ನಿರ್ಣಯ ಮಾಡ್ತೇವೆ. ಅದು ಬಿಟ್ಟು ಶಬ್ದ ತನ್ನಷ್ಟಕ್ಕೆ ತಾನೇ ಯದ್ವಾ ತದ್ವಾ ನೈವ ನಿಗದ್ಯತೆ, ಏನೇನು ಅರ್ಥವನ್ನು ಶಬ್ದ ಹೇಳೋದಿಲ್ಲ. ಅದನ್ನು ಪ್ರಕೃತದಲ್ಲಿ ನಿರ್ಗುಣ ಅಂತ ಶ್ರುತಿ ಇರಬಹುದು, ಐಕ್ಯ ಅಂತ ಹೇಳ್ತಕ್ಕಂಥ ಶ್ರುತಿ ಇರಬಹುದು. ಈ ಶ್ರುತಿಯೆಲ್ಲ ಏನು ಅರ್ಥ ಹೇಳುತ್ತೆ, ಜ್ಞಾನಿಗಳು ಈ ಶಬ್ದಗಳಿಗೆಲ್ಲ ಏನು ಅರ್ಥ ಹೇಳ್ತಾರೆ ಅನ್ನೋದನ್ನು ನೋಡಿ ಆ ಶಬ್ದದ ಅರ್ಥವನ್ನು ಶ್ರುತಿ ಹೇಳುತ್ತೆ ಅಷ್ಟೇ ಹೊರತು ತಾನೇ ಸರ್ವಥಾ ಗುಣರಹಿತ, ಜೀವಬ್ರಹ್ಮರಿಗೆ ಅಭೇದ ಎಂಬುದಾಗಿ ಯದ್ವಾ ತದ್ವಾ ಅರ್ಥವನ್ನು ಶ್ರುತಿ ಹೇಳೋದಿಲ್ಲ. ಶಬ್ದದ ಅರ್ಥವು ವಿದ್ವತ್ ಪ್ರಯೋಗ ಬಾಹುಲ್ಯಾತ್, ಜ್ಞಾನಿಗಳ ಪ್ರಯೋಗವು ಅಧಿಕವಾಗಿರುವುದರಿಂದ ಅಭಿಧೀಯತೆ ಸ್ವೀಕಾರ ಮಾಡಲ್ಪಡ್ತಾ ಇದೆ. ಪದಲಭ್ಯತ್ವತಃ ಕೇವಲ ಪದದಿಂದ ಅದು ಹೇಳಲ್ಪಡ್ತಾ ಇದೆ ಎಂಬ ಕಾರಣದಿಂದ ಯದ್ವಾ ತದ್ವಾ ಮನಸ್ಸಿಗೆ ಬಂದ ಹಾಗೆ ನೈವ ನಿಗದ್ಯತೆ, ಶಬ್ದವು ಅರ್ಥವನ್ನು ಹೇಳುವುದಿಲ್ಲ. ಶಬ್ದದ ಅರ್ಥವು ವಿದ್ವತ್ ಪ್ರಯೋಗ ಬಾಹುಲ್ಯಾತ್, ಜ್ಞಾನಿಗಳ ಪ್ರಯೋಗವು ಅಧಿಕವಾಗಿರುವ ಕಾರಣದಿಂದ ಅಭಿಧೀಯತೆ ಹೇಳಲ್ಪಡ್ತಾ ಇದೆ. ಪದಲಭ್ಯತ್ವತಃ ಶಬ್ದದಿಂದ ಅರ್ಥ ತಿಳಿದು ಬರ್ತಾ ಇದೆ ಎಂಬ ಕಾರಣದಿಂದ ಯದ್ವಾ ತದ್ವಾ ಮನಸ್ಸಿಗೆ ಬಂದ ಹಾಗೆ ನೈವ ನಿಗದ್ಯತೆ ಹೇಳುವುದಿಲ್ಲ. ಪ್ರಕಾರಾಂತರೇಣಾಪಿ ನಿರ್ಗುಣ ಪದಸ್ಯ ಹರಿರೇವಾರ್ಥ ಇತ್ಯಾಹ. ಇನ್ನೊಂದು ರೀತಿಯಲ್ಲಿ ನಿರ್ಗುಣ ಎಂಬತಕ್ಕಂತಹ ಪದಕ್ಕೆ ಭಗವಂತನೇ ಅರ್ಥ ಅಂತ ಅಷ್ಟೇ ಹೊರತು ಏನಾಗಲ್ಲ, ಗುಣರಹಿತ ಅಂತ ಅರ್ಥ ಅಲ್ಲ. ನಿರ್ಗುಣ ಅಂದರೆ ಭಗವಂತ ಅಂತ ಅರ್ಥ, ಗುಣರಹಿತ ಅಂತ ಅರ್ಥ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ?
ಪದಲಭ್ಯತ್ವತಃ ಅಂದರೆ ಏನರ್ಥ? ಪದ ಸಮಾಸ ಲಭ್ಯತ್ವತಃ. ಪದಲಭ್ಯತ್ವ ಅಂತಂದರೆ ಪದಗಳಿಗೆ ಸಮಾಸ ಮಾಡೋದು. ಸಮಾಸ ಮಾಡೋದು ಒಂದು ಅರ್ಥ ಬಂತು. ಏನು ಅರ್ಥ ಬಂತೋ ಅದನ್ನಿಟ್ಕೊಂಡು ಮನಸ್ಸಿಗೆ ಬಂದ ಹಾಗೆ ಅರ್ಥ ಹೇಳೋದಿಲ್ಲ ಅಂತ. ಯದ್ವಾ ತದ್ವಾ ಅಂತಂದರೆ ಅಪ್ರಾಮಾಣಿಕಂ, ಅಪ್ರಾಮಾಣಿಕವಾದ ಅರ್ಥವನ್ನು ಹೇಳೋದಿಲ್ಲ ಅಂತ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ನಹಿ ಪಂಕಜ ಶಬ್ದೇನ ಭೇಕಂ ಲೋಕೋನುಮನ್ಯತೆ ಕಿಂ ವಾ ಸುವರ್ಣ ಶಬ್ದೇನ ವನ್ನಿಃ ಕೇನಾಪಿ ಕಥ್ಯತೆ. ನೋಡಿ, ಪದಲಭ್ಯತ್ವತಃ ಅಂತ ಹೇಳಿದ್ರು. ಪದಕ್ಕೆ ಸಮಾಸ ಮಾಡಿದಾಗ ಸಿಗುವಂಥ ಅರ್ಥ. ಪಂಕಜ ಅಂತಿದೆ, ಪಂಕೆ ಜಾಯತೆ ಇತಿ ಪಂಕಜಃ ಅಂತ. ಕೆಸರಿನಲ್ಲಿ ಹುಟ್ಟೋದು ಅಂತ ಅರ್ಥ. ಕೆಸರಿನ ಹುಟ್ಟೋದು ಯಾವುದು? ಕಪ್ಪೆ ಅಂತ ಯಾರಾದರೂ ಹೇಳ್ತಾರಾ? ಇವ್ರ ಮುಖ ಪಂಕಜ ಅಂತ ಇದೆ ಅಂತಂದರೆ ಕಪ್ಪೆ ಅಂತ ಇದೆ ಅಂತ ಯಾರಾದರೂ ಹೇಳ್ತಾರಾ? ಇಲ್ಲ. ಯಾಕೆ? ಪದಲಭ್ಯತ್ವತಃ ಸಮಾಸ ಮಾಡಿದ್ರೆ ಪಂಕಾತ್ ಜಾಯತೆ ಇತಿ ಪಂಕಜ ಅಂತ ಹೇಳಿದ್ದಾರೆ. ನಮಃ ಪಂಕಜನಾಭಾಯ ಅಂತ. ಭಗವಂತನಿಗೆ ಪಂಕಜನಾಭ ಅಂತ ಹೆಸರು. ಕಪ್ಪೆಯನ್ನು ಹೊಕ್ಕಳಲ್ಲಿ ಇಟ್ಕೊಂಡಿದ್ದಾನೆ ಅಂತ ಅರ್ಥ ಮಾಡಬೇಕಾಗುತ್ತೆ. ಹೌದಾ? ಇಲ್ಲ. ಅದರಿಂದ ಶಬ್ದದ ವಿಭಾಗ ಮಾಡಿದ್ದರಿಂದ ಅರ್ಥ ತಿಳಿದು ಬರಬಹುದು, ಆದರೆ ಅದನ್ನು ಸ್ವೀಕಾರ ಮಾಡಲ್ಲ. ಮತ್ತು ಪಂಕಜ ಅನ್ನೋದಕ್ಕೆ ಜ್ಞಾನಿಗಳು ಕಮಲ ಅಂತ ಅರ್ಥ ಮಾಡ್ತಾರೆ. ಅದನ್ನು ಪ್ರಯೋಗ ಬಾಹುಲ್ಯವನ್ನು ಇಟ್ಕೊಂಡ್ಬಿಟ್ಟು ಕಮಲ ಅಂತ ಅರ್ಥ ಸ್ವೀಕಾರ ಮಾಡ್ತಾರೆ ಅಷ್ಟೇ ಹೊರತು ಶಬ್ದದಿಂದ ತಿಳಿದು ಬಂದಿದೆ ಅಂಥೇಳಿ ಸ್ವೀಕಾರ ಮಾಡಲ್ಲ. ಹಾಗೆ ಸುವರ್ಣ ಅಂತಿದೆ, ಒಳ್ಳೆಯ ಬಣ್ಣ ಅಂತ ಅರ್ಥ. ಒಳ್ಳೆಯ ಬಣ್ಣ ಅಂತಾಗಿದೆ, ಬೆಂಕಿದು ಒಳ್ಳೆಯ ಬಣ್ಣ. ಹಾಗಾದರೆ ಸುವರ್ಣ ತೊಗೊಂಡು ಬಾ ಅಂದರೆ ಅದಕ್ಕೆ ಏನು ಅಕ್ಷಯ ತೃತೀಯ ಸುವರ್ಣ ತೊಗೊಂಬರ್ಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ. ಅಡುಗೆ ಮನೆ ಹೋಗಿ ಒಂದು ಕೆಂಡ ತಂದು ಇಟ್ಬಿಡೋದು. ಹೌದಾ? ಇಲ್ಲ. ಆದ್ದರಿಂದ ನಾನು ಕಿಂವಾ ಸುವರ್ಣ ಶಬ್ದೇನ ವನ್ನಿಕ್ಕೇನಾಪಿ ಕಥ್ಯತೆ. ಯಾರಾದರೂ ಸುವರ್ಣ ಶಬ್ದಕ್ಕೆ ಬೆಂಕಿ ಅಂತ ಹೇಳ್ತಾರೇನು? ಇಲ್ಲ. ಸುವರ್ಣ ಅಂತಂದರೆ ಬಂಗಾರ ಅಂತಲೇ ಅರ್ಥ. ಅದರಿಂದ ಜ್ಞಾನಿಗಳು ಸುವರ್ಣ ಶಬ್ದವನ್ನು ಬಂಗಾರದಲ್ಲಿ ವ್ಯವಹಾರ ಮಾಡ್ತಾರಷ್ಟೇ ಹೊರತು ಮತ್ತು ಬೆಂಕಿ ಅಂತ ಹೇಳೋದಿಲ್ಲ. ಆದರೆ ಒಳ್ಳೆಯ ವರ್ಣವುಳ್ಳದ್ದು ಅಂತ ಅರ್ಥ ಹೇಳಿದ್ರೆ ಏನಾಗುತ್ತೆ? ಬೆಂಕಿ ಕೂಡ ಒಳ್ಳೆ ಕೆಂಪಾದಂಥ ಬಣ್ಣ ಉಳ್ಳದ್ದಾಗಿದೆ ಅಂತ ಹೇಳಿ ಅದನ್ನು ಹೇಳ್ಬೋದು. ಅದರಿಂದ ಹೀಗೆ ಪದಲಭ್ಯವಾದ ಅರ್ಥವನ್ನು ಸ್ವೀಕಾರ ಮಾಡಲ್ಲ. ಅವರೇನು ಹೇಳ್ತಾರೆ? ನಿರ್ಗುಣ. ನಿರ್ಗುಣ ಶಬ್ದದಿಂದ ತಿಳಿದು ಬರುವ ಅರ್ಥ ಏನು? ಗುಣ ಇಲ್ಲ. ಅಂದರೆ ಮೇಲ್ನೋಟಕ್ಕೆ ತಿಳಿದು ಬರುವಂತಹ ನಿರ್ಗುಣ ಶಬ್ದದಿಂದ ಲಭ್ಯವಾದ ಗುಣರಹಿತ ಎಂಬತಕ್ಕಂಥ ಅರ್ಥವನ್ನು ವಿವೇಕಿಗಳು ಸ್ವೀಕಾರ ಮಾಡಲ್ಲ ಅಂತ ಈ ರೀತಿಯನ್ನು ಇಟ್ಕೊಂಡಿದ್ದರು. ನಿರ್ಗುಣ ಅಂದರೆ ಯಾರು? ಪರಮಾತ್ಮ ಅಂತ. ಏನು ಅರ್ಥ ಮಾಡಬೇಕು ಅಂತ ಮುಂದೆ ಹೇಳ್ತಾರೆ. ನಿರ್ಗುಣ ಶಬ್ದದ ಅರ್ಥ ಏನು ಅಂತ ಹೇಳ್ತಾರೆ. ಗುಣ ಅಂದರೆ ಅಪ್ರಧಾನವಾದದ್ದು ಜಗತ್ತು. ಭಗವಂತ ಪ್ರಧಾನ, ಭಗವಂತನಿಂದ ಸೃಷ್ಟವಾದದ್ದು ಜಗತ್ತು, ಅದು ಅಪ್ರಧಾನ. ಅಪ್ರಧಾನವಾದ ಜಗತ್ತು ನಿರ್ಗತ, ಹುಟ್ಟಿದೆ ಅಂದರೆ ನಿರ್ಗುಣ ಪರಮಾತ್ಮ. ಭಗವಂತ ನಿರ್ಗುಣ, ಗುಣ ಅಂದರೆ ಅಪ್ರಧಾನ. ಅಪ್ರಧಾನವಾದ ಜಗತ್ತು ಏನಾಗಿದೆ? ಭಗವಂತನಿಂದ ಹುಟ್ಟಿದೆ. ಆದ್ದರಿಂದ ಬಹುರಿ ಸಮಾಸ ಇಟ್ಕೊಂಡ್ರೆ ಅಥವಾ ತತ್ಪುರುಷ ಸಮಾಸ ಇಟ್ಕೊಂಡ್ರೆ ನ ಗುಣ ನಿರ್ಗುಣ ಅಂದರೆ ಏನರ್ಥ? ಸತ್ವರಜಸ್ತಮೋ ಗುಣ ಇಲ್ಲ ಅಂತ ಅರ್ಥ ಮಾಡಬೇಕು. ಬಹುರಿ ಆದರೆ ಭಗವಂತನಿಂದ ಜಗತ್ತು ಹುಟ್ಟಿದೆ ಅಂತ ಆಗುತ್ತೆ. ಜಗತ್ತಿನ ಉತ್ಪತ್ತಿಗೆ ಕಾರಣ ಅಂತ ಅರ್ಥ ಆಗುತ್ತೆ. ಅದನ್ನು ಮುಂದೆ ಹೇಳ್ತಾರೆ ಅವರು. ಲೋಕಃ ಜನರು ಪಂಕಜ ಶಬ್ದೇನ, ಪಂಕಜ ಶಬ್ದದಿಂದ ಭೇಕಂ ಕಪ್ಪೆಯನ್ನು ನಹಿ ಅನುಮನ್ಯತೆ ಸ್ವೀಕಾರ ಮಾಡುವುದಿಲ್ಲ. ಕಿಂವ ಅಥವಾ ಸುವರ್ಣ ಶಬ್ದೇನ, ಸುವರ್ಣ ಶಬ್ದದಿಂದ ಕೇನಾಪಿ ಯಾರಿಂದಲಾದರೂ ವನ್ನಿಹಿ ಬೆಂಕಿ ಎಂಬತಕ್ಕಂಥ ಅರ್ಥವು ನಹಿ ಕಥ್ಯತೆ ಹೇಳಲ್ಪಡುವುದಿಲ್ಲ. ಲೋಕಃ ಜನರು ಪಂಕಜ ಶಬ್ದೇನ, ಪಂಕಜ ಎಂಬತಕ್ಕಂಥ ಶಬ್ದದಿಂದ ಭೇಕಂ ಕಪ್ಪೆಯನ್ನು ನಹಿ ಅನುಮನ್ಯತೆ ಆ ಕಪ್ಪೆ ಎಂಬತಕ್ಕಂಥ ಅರ್ಥವನ್ನು ಸ್ವೀಕಾರ ಮಾಡುವುದಿಲ್ಲ. ಕಿಂವ ಅಥವಾ ಸುವರ್ಣ ಶಬ್ದೇನ, ಸುವರ್ಣ ಎಂಬತಕ್ಕಂಥ ಶಬ್ದದಿಂದ ಕೇನಾಪಿ ಯಾರಿಂದಲೂ ಕೂಡ ವನ್ನಿಹಿ ಬೆಂಕಿ ಎಂಬತಕ್ಕಂಥ ಅರ್ಥವು ನಹಿ ಕಥ್ಯತೆ ಹೇಳಲ್ಪಡುವುದಿಲ್ಲ. ತತ್ರ ದೃಷ್ಟಾಂತಮಾಹ, ಪ್ರಯೋಗ ಬಾಹುಲ್ಯವನ್ನಿಟ್ಟುಕೊಂಡು ಅರ್ಥ ನಿರ್ಣಯ ಮಾಡಬೇಕು. ಯದ್ವಾ ತದ್ವಾ ಶಬ್ದಕ್ಕೆ ಅರ್ಥ ಹೇಳಕ್ಕೆ ಬರುತ್ತೆ ಅಂತ ಅಪ್ರಾಮಾಣಿಕವಾದ ಅರ್ಥವನ್ನು ಹೇಳಬಾರ್ದು ಎಂಬ ವಿಷಯದಲ್ಲಿ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ.
ಪಂಕಾತ್ ಜಾತಃ ಪಂಕಜಃ ಇತಿ ಯೋಗ ಸಂಭವೇಪಿ. ಇಲ್ಲಿ ನಾವು ಶಬ್ದವನ್ನು ಬಿಡಿಸಿ ಅರ್ಥವನ್ನು ಹೇಳಲಿಕ್ಕೆ ಬರುತ್ತೆ. ಏನಂತ? ಪಂಕಾಚ ಜಾತಃ, ಕೆಸರಿನಿಂದ ಹುಟ್ಟಿದ್ದು ಅಂತ. ಅಂದರೆ ಭೇಕಂ ಅಂದರೆ ಮಂಡೂಕಂ, ಭೇಕ ಅಂದರೆ ಕಪ್ಪೆ ಅಂತ. ದೃಷ್ಟಾಂತಾಂತರಮಃ, ಇನ್ನೊಂದು ದೃಷ್ಟಾಂತವನ್ನು ಹೇಳ್ತಾ ಇದ್ದಾರೆ. ಕಿಂಚೈತಿ ಸುಷ್ಟು ವರ್ಣ ಯಸ್ಯ ಇತಿ ವ್ಯುತ್ಪತ್ತಿ. ಒಳ್ಳೆ ಬಣ್ಣ ಉಳ್ಳದ್ದು. ಒಳ್ಳೆ ಬಣ್ಣ ಉಳ್ಳದ್ದು ಯಾವುದು? ಬೆಂಕಿ. ಈ ವ್ಯುತ್ಪತ್ತಿ ಸಂಭವೇಪಿ, ಈ ರೀತಿಯಲ್ಲಿ ಅರ್ಥ ಹೇಳಲಿಕ್ಕೆ ಬರುತ್ತೆ. ವನ್ನಿಹಿ ಕಥ್ಯತೆ ಕಿಂವಾ, ಬೆಂಕಿ ಇತ್ಯಾರಾದರೂ ಸುವರ್ಣ ಶಬ್ದಕ್ಕೆ ಅರ್ಥ ಹೇಳ್ತಾರೇನೋ? ಇಲ್ಲ. ಪದಯೋಗ ಸಂಭವೇಪಿ ಬೇಕಾದವು ವಿದ್ವತ್ ಪ್ರಯೋಗ ಅಭಾವಾತ್. ಪದಗಳಿಗೆ ನಾವು ಅರ್ಥವನ್ನು ಹೇಳಲಿಕ್ಕೆ ಬರುತ್ತೆ, ಆದರೆ ಜ್ಞಾನಿಗಳ ಪ್ರಯೋಗ ಎಂಬತಕ್ಕಂಥದ್ದು ಇಲ್ಲ. ನ ತತ್ಪದಂ ಪ್ರಯೋಕ್ತುಂ ಶಕ್ಯತೆ. ಆದ್ದರಿಂದ ಆ ಶಬ್ದವನ್ನು ನಾವು ಅಲ್ಲಿ ವ್ಯವಹಾರ ಮಾಡಲಿಕ್ಕೆ ಬರೋದಿಲ್ಲ. ಅಶಬ್ದೇತೆ ಪ್ರಯೋಗೋ ನ ಪ್ರಯೋಗ ಬಹುತಾ ಕುತಃ. ಪ್ರಯೋಗವೇ ಇಲ್ಲ ಅಂತಂದ ಮೇಲೆ ಪ್ರಯೋಗ ಬಾಹುಲ್ಯ ಇರಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಅವ್ರು ಹೇಳ್ತಾ ಇದ್ದಾರೆ, ಅಶಬ್ದೇ ಪ್ರಯೋಗ ನ. ಯಾವ ಶಬ್ದಕ್ಕೆ ಯಾವ ಅರ್ಥ ಅಲ್ಲವೋ ಅಲ್ಲಿ ಯಾರೂ ವ್ಯವಹಾರ ಮಾಡೋದೇ ಇಲ್ಲ. ಒಂದು ವ್ಯವಹಾರವೇ ಇಲ್ಲ ಅಂತಂದ ಮೇಲೆ ಪ್ರಯೋಗ ಬಾಹುಲ್ಯ ಇಲ್ಲ ಅಂತೇನು ಹೇಳಬೇಕು? ಪ್ರಯೋಗ ಬಾಹುಲ್ಯ ಅಂತೂ ಇಲ್ಲವೇ ಇಲ್ಲ. ತೇ, ನಿನ್ನ ಮತ ಪ್ರಕಾರ ಅಶಬ್ದೇ, ಶಬ್ದದಿಂದ ಹೇಳಲ್ಪಡದೇ ಇರುವಂತಹ ಅರ್ಥದಲ್ಲಿ, ಪದಾರ್ಥದಲ್ಲಿ ಪ್ರಯೋಗ ಮಾಡುವಿಕೆಯು ನಾ ಕಂಡಿಲ್ಲ. ಹಾಗಿರಬೇಕಾದ್ರೆ ಪ್ರಯೋಗ ಬಹುತ, ಪ್ರಯೋಗ ಬಾಹುಲ್ಯವು, ಪ್ರಯೋಗಾಧಿಕ್ಯವು ಕುತಃ ಇರಲಿಕ್ಕೆ ಹೇಗೆ ಸಾಧ್ಯ? ತೇ, ನಿನ್ನ ಮತ ಪ್ರಕಾರ ಅಶಬ್ದೇ, ಶಬ್ದದಿಂದ ಹೇಳಲ್ಪಡದೇ ಇರುವಂತಹ ಪದಾರ್ಥದಲ್ಲಿ ಪ್ರಯೋಗ ನ, ಪ್ರಯೋಗವೇ ಇಲ್ಲ. ಹಾಗಿರಬೇಕಾದ್ರೆ ಪ್ರಯೋಗ ಬಹುತ, ಪ್ರಯೋಗದ ಆಧಿಕ್ಯವು ಕುತಃ ಇರಲಿಕ್ಕೆ ಹೇಗೆ ಸಾಧ್ಯ? ಅಶಬ್ದೆ ಅಂದ್ರೇನರ್ಥ? ತೇ ತವ ಶಬ್ದ ಅವಾಚ್ಯೇ ಅಂತ. ಅವ್ರ ಮತ ಪ್ರಕಾರ ಬ್ರಹ್ಮ ಇದಾನಲ್ಲ, ಅವನು ಅಶಬ್ದ. ಯಥೋ ವಾಚೋ ನಿವರ್ತಂತೆ ಅಂತ ಅವ್ರು ಹೇಳ್ತಾರೆ. ಯಾವ ಶಬ್ದವೂ ಬ್ರಹ್ಮನನ್ನು ಹೇಳೋದೇ ಇಲ್ಲ. ಹಾಗಾದರೆ ಯಾವ ಶಬ್ದವೂ ಬ್ರಹ್ಮನನ್ನು ಹೇಳಲ್ಲ ಅಂತಂದಮೇಲೆ ಪ್ರಯೋಗ ಬಾಹುಲ್ಯ ಹೆಂಗೆ ಬರುತ್ತೆ? ಅನೇಕ ಪ್ರಯೋಗ ಇದೆ ಅಂತ ಹೇಳಿ, ಪ್ರಯೋಗ ಇರಬೇಕು ಅಂದರೆ ಶಬ್ದದಿಂದ ಅವನನ್ನು ಹೇಳಬೇಕು. ಶಬ್ದದಿಂದನೇ ಅವನನ್ನು ಹೇಳಲಿಕ್ಕೆ ಬರಲ್ಲ ಅಂತಂದರೆ ಪ್ರಯೋಗ ಬಾಹುಲ್ಯ ಇರಲಿಕ್ಕೆ ಹೇಗೆ ಸಾಧ್ಯ? ಶ್ರೌತಸ್ಮಾರ್ಥ ಪ್ರಯೋಗಶ್ಚ ಹರಾವೇವ ಪ್ರದರ್ಶಿತಃ ಬಲಾತ್ವಯಾ ಸನೀತಶ್ಚೇತ್ ಕೂರ್ಮರೋಮ್ಯಪರೋ ನಯೇತ್. ನಾವು ನಿರ್ಗುಣ ಎಂಬತಕ್ಕಂತಹ ಶಬ್ದಕ್ಕೆ ಏನು ಅರ್ಥ ಮಾಡಿದ್ದೇವೆ? ಶ್ರುತಿಯನ್ನಿಟ್ಟುಕೊಂಡು, ಸ್ಮೃತಿಯನ್ನಿಟ್ಟುಕೊಂಡು ನಾವು ಪರಮಾತ್ಮನಲ್ಲಿ ಸತ್ವರಜಸ್ತಮೋ ಗುಣಗಳಿಲ್ಲ ಅಂತ ಅರ್ಥ ಮಾಡಿದ್ದೇವೆ. ಯಾಕೆ ಅಂತಂದರೆ ಅಲ್ಲಿ ಏಕೋ ದೇವ ಸರ್ವಭೂತೇಷು ಗೂಢ ಅಂತ ಶ್ರುತಿ ಇಷ್ಟೆಲ್ಲ ಹೇಳಿಬಿಟ್ಟು ಆಮೇಲೆ ನಿರ್ಗುಣ ಅಂತ ಹೇಳ್ತಾಯಿತ್ತು. ಒಂದು ವೇಳೆ ಸರ್ವಥಾ ನಿರ್ಗುಣ ಅಂತ ಅರ್ಥ ಮಾಡಿಬಿಟ್ರೆ ಏಕಃ ದೇವಃ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಭೂತಾಂತರಾತ್ಮ ಕರ್ಮಾಧ್ಯಕ್ಷ, ಈ ಎಲ್ಲ ಗುಣಗಳನ್ನು ಭಗವಂತನಲ್ಲಿ ಹೇಳಿಬಿಟ್ಟು ನಿರ್ಗುಣ ಅಂತ ಹೇಳಿಬಿಟ್ರೆ ಅವಾಗೇನಾಗುತ್ತೆ? ವಿರೋಧ ಬರುತ್ತೆ. ಆಕೇನು ಹೇಳಬೇಕು? ನಿರ್ಗುಣ ಅಂದರೆ ಸತ್ವರಜಸ್ತಮೋ ಗುಣರಹಿತ ಅಂತಲೇ ಅರ್ಥ ಮಾಡಬೇಕು ಅಂತ. ಹಾಗೆ ಸ್ಮೃತಿ ವಾಕ್ಯವನ್ನು ಇಟ್ಕೊಂಡ್ಬಿಟ್ಟು, ಸ್ಮೃತಿ ವಾಕ್ಯ ಏನು? ಹರಿಸ್ತು ನಿರ್ಗುಣ ಸಾಕ್ಷಾತ್. ಹರಿಯನ್ನು ನಿರ್ಗುಣ ಅಂತ ಶ್ರುತಿ ಹೇಳುತ್ತೆ. ಯಾತಕ್ಕೆ ಅಂತಂದರೆ ಆ ಸ್ಮೃತಿ ವಾಕ್ಯವೇ ಹೇಳುತ್ತೆ ಅವನಲ್ಲಿ ಗುಣತ್ರಯ ಇಲ್ಲ, ಆದ್ದರಿಂದ ನಿರ್ಗುಣ ಅಂತ. ಈ ರೀತಿಯಾಗಿ ಶ್ರುತಿ ಸ್ಮೃತಿ ಪ್ರಯೋಗ ಅದು ನಿರ್ಗುಣ ಎಂಬುದಾಗಿ ಹರಾವೇವ ಪ್ರದರ್ಶಿತ, ಭಗವಂತನಲ್ಲಿಯೇ ಇದೆ ಎಂಬತಕ್ಕಂಥದ್ದನ್ನು ನಾವು ಸ್ಪಷ್ಟವಾಗಿ ತೋರಿಸಿದ್ದೇವೆ. ಒಂದು ವೇಳೆ ಇಲ್ಲ ನೀವೇನಾದರೂ ಈ ಎಲ್ಲ ವಾಕ್ಯಗಳನ್ನು ಅಖಂಡ ಚೈತನ್ಯನಲ್ಲಿ ಹೇಳ್ತೇವೆ ಅಂತ, ಎಲ್ಲ ನಿರ್ಗುಣ ಎಂಬತಕ್ಕಂಥದ್ದು ಯಾರನ್ನು ಹೇಳುತ್ತೆ? ಗುಣರಹಿತನಾದ ಬ್ರಹ್ಮನನ್ನು ಹೇಳುತ್ತೆ. ಸತ್ಯತ್ವಾದಿ ಗುಣವಿಶಿಷ್ಟನಾದನ್ನು ಹೇಳೋದಿಲ್ಲ. ಮತ್ತು ನಿರ್ಗುಣನಾದ ಬ್ರಹ್ಮನನ್ನು ಹೇಳುತ್ತೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಅಪರಿ ಕೂರ್ಮರೋಮಣ್ಯ ಅನಯೇತ್. ಇನ್ನೊಬ್ಬ ಏನು ಹೇಳ್ಬೋದು? ಇದೆಲ್ಲವೂ ಕೂಡ ಕೂರ್ಮರೋಮವನ್ನು ಹೇಳ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ನಿರ್ಗುಣನಾದ ಬ್ರಹ್ಮನನ್ನು
ಈ ಶ್ರುತಿಯೆಲ್ಲ ಹೇಳ್ತಾ ಇದೆ ಅಂತ ನೀನು ಅರ್ಥ ಮಾಡ್ತೀಯ ಅಂತಂದರೆ, ಇನ್ನೊಬ್ಬ ಹೇಳ್ತಾನೆ ಎಲ್ಲ ಶ್ರುತಿಗಳು ಕೂಡ ಕೂರ್ಮರೋಮವನ್ನು ಹೇಳ್ತಾ ಇದೆ ಅಂತ. ಕೂರ್ಮರೋಮವನ್ನು ಹೇಳ್ತಾ ಇದೆ ಒಪ್ಲಿಕ್ಕೆ ಬರುತ್ತಾ? ಇಲ್ಲ. ಯಾಕಿಲ್ಲ? ಕೂರ್ಮರೋಮ ಇಲ್ಲ. ಹಾಗೆ ನಿರ್ಗುಣನನ್ನು ಹೇಳ್ತಾ ಇದ್ದ ಹೇಳಿಗೆ ಬರೋದು, ಯಾಕೆ ನಿರ್ಗುಣ ಬ್ರಹ್ಮನೇ ಇಲ್ಲ. ಕೂರ್ಮರೋಮವನ್ನು ಶ್ರುತಿ ಹೇಳ್ತಾ ಇದೆ ಅನ್ನೋದು ಎಷ್ಟು ಅಪಹಾಸ್ಯಕ್ಕೆ ಬಲಿಯಾಗುತ್ತೋ, ಹಾಗೆ ನಿರ್ಗುಣ ಬ್ರಹ್ಮನನ್ನು ಶ್ರುತಿ ಹೇಳ್ತಾ ಇದೆ ಅಂತಂದರೂ ಕೂಡ ಅಷ್ಟೇ ಅದು ಅಪಹಾಸ್ಯಕ್ಕೆ ವಿಷಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶ್ರೌತಸ್ಮಾರ್ಥ ಪ್ರಯೋಗಶ್ಚ, ಶ್ರುತಿ ಮತ್ತು ಸ್ಮೃತಿಯ ಪ್ರಯೋಗಗಳು ಹರಾವೇವ ಪರಮಾತ್ಮನಲ್ಲಿಯೇ ಪ್ರದರ್ಶಿತ ತೋರಿಸಲ್ಪಟ್ಟಿದೆ. ತ್ವಯ ನಿನ್ನಿಂದ ಬಲಾತ್ಕಾರವಾಗಿ ಸಹ ಆ ನಿರ್ಗುಣ ಎಂಬತಕ್ಕಂಥ ಶಬ್ದವು ನೀತಶ್ಚೇತ್ ಅಖಂಡ ಬ್ರಹ್ಮನನ್ನು ಹೇಳ್ತಾ ಇದೆ ಎಂಬುದಾಗಿ ಹೇಳಿದರೆ, ಅಪರಹ ಮತ್ತೊಬ್ಬನು ಕೂರ್ಮರೋಮ್ಣಿ ಕೂರ್ಮರೋಮದಲ್ಲಿಯೂ ಕೂಡ ನಯೇತ್ ಆ ಶಬ್ದವು ಪ್ರತಿಪಾದನೆ ಮಾಡ್ತಾ ಇದ್ದೆ ಅಂತ ಹೇಳಿಯಾನು. ಶ್ರೌತಸ್ಮಾರ್ಥ ಪ್ರಯೋಗಶ್ಚ, ವೇದ ಮತ್ತು ಸ್ಮೃತಿವಾಕ್ಯಗಳ ಪ್ರಯೋಗವು ಹರಾವೇವ ಪರಮಾತ್ಮನಲ್ಲೇ ಇದೆ ಎಂಬುದಾಗಿ ಪ್ರದರ್ಶಿತ ತೋರಿಸಲ್ಪಟ್ಟಿದೆ. ತ್ವಯ ನಿನ್ನಿಂದ ಬಲಾತ್ಕಾರವಾಗಿ ಸಹ ಆ ಎಲ್ಲ ಶಬ್ದಗಳು ನೀತಶ್ಚೇತ್ ಅಖಂಡ ಬ್ರಹ್ಮನಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾವೆ ಎಂಬುದಾಗಿ ಹೇಳೋದು ಅಂತಾದರೆ, ಅಪರಹ ಇನ್ನೊಬ್ಬನು ಕೂರ್ಮರೋಮ್ನಿ ಕೂರ್ಮರೋಮಗಳಲ್ಲಿ ಈ ಶಬ್ದಗಳು ಆ ಕೂರ್ಮರೋಮವನ್ನು ಹೇಳ್ತಾ ಇದೆ ಎಂಬುದಾಗಿ ನಯೇತ್ ಹೇಳಿ ಆನು. ಪ್ರಯೋಗ ದರ್ಶಿತ ಅಲ್ಲಿದೆ. ಅದೇನದು? ಏಕೋ ದೇವ ಸರ್ವಭೂತೇಷು ಗೂಢ ಇತಿ ಶ್ರುತ್ಯ. ಶ್ರುತಿ ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಅಂತ ಶ್ರುತಿ ಎಂಬತಕ್ಕಂಥದ್ದು. ದೇವತ್ವಾದಿಗುಣ ವಿಶಿಷ್ಟೆ, ಭಗವಂತ ಏನಾಗಿದ್ದಾನೆ? ದೇವ ಏಕಃ, ಏಕತ್ವ ಇದೆ. ದೇವ ದೇವತ್ವ ಇದೆ. ಸರ್ವಭೂತೇಷು ಗೂಢ ಸರ್ವಜೀವಾಂತರ್ಯಾಮಿಯಾಗಿದ್ದಾನೆ. ಏತಾದೃಶ ಗುಣವಿಶಿಷ್ಟನಾದವನಲ್ಲಿ ಹರಾವೇವ ನಿರ್ಗುಣಪದ ಶ್ರವಣಾತ್, ಇಂತಹ ಗುಣವಿಶಿಷ್ಟನಾದವನನ್ನು ಕೇವಲ ನಿರ್ಗುಣಶ್ಚ ಅಂತ ನಿರ್ಗುಣ ಶಬ್ದ ಹೇಳ್ತಾ ಇದೆ. ಹರಿಸ್ತಿ ನಿರ್ಗುಣ ಸಾಕ್ಷಾತ್ ಇಂತ ಇನ್ನೊಂದು ಸ್ಮೃತಿ. ಇದು ಮೊದಲನೇದು ಶ್ರುತಿವಾಕ್ಯ, ಇನ್ನೊಂದು ನಿರ್ಗುಣ ಸಾಕ್ಷಾತ್ ಅಂತ ಸ್ಮೃತಿವಾಕ್ಯ. ಇಲ್ಲಿಯೂ ಕೂಡ ಸ್ಮೃತೌ ಸ್ಪಷ್ಟಂ ಹರಾವೇವ ನಿರ್ಗುಣ ಪದ ಪ್ರಯೋಗಾಚ ಹರಿಹಿ ಅಂತಿದೆ. ಅಲ್ಲಿ ಮಾತ್ರ ಶ್ರುತಿಯಲ್ಲಿ ಆಗಬೇಕಾದ್ರೆ ಏಕೋದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಎಂಬುದಾಗಿ ಹೇಳ್ಕೊಂಬಂತು. ಅಲ್ಲಿ ವಿಷ್ಣು ಅಂತ ಹೇಳಲಿಕ್ಕಿಲ್ಲ, ಆದರೆ ಇದೆಲ್ಲ ಗುಣವುಳ್ಳವನು ವಿಷ್ಣುವೇ ಅಂತ ಹೇಳಬೇಕು. ಆದರೆ ಇಲ್ಲಿ ಮಾತ್ರ ಹರಿಹಿ ಅಂತ ವಿಷ್ಣುವನ್ನು ಹೇಳ್ತಕ್ಕಂಥ ಶಬ್ದವೇ ಇದೆ. ನಿರ್ಗುಣ ಹರಿಸ್ಸಾಕ್ಷಾತ್ ಅಂತ ಹರಿಶಬ್ದವೇ ಇದೆ, ಸ್ಪಷ್ಟವಾಗಿ ಹೇಳ್ತಾ ಇದೆ. ಸಹ ನಿರ್ಗುಣ ಶಬ್ದ ಬಲಾತ್ ಅಂದರೆ ಪ್ರಯೋಗವನಪೇಕ್ಷೆ. ನಿರ್ಗುಣ ಎಂಬತಕ್ಕಂಥ ಶಬ್ದವನ್ನು ಯಾಕೆ ಹೇಳ್ತಾರೆ ಅನ್ನೋದನ್ನು ನೀವು ಯೋಚನೆ ಮಾಡದೇನೆ, ಪ್ರಯೋಗವನ್ನು ನೀವು ಗಮನಿಸದೇನೆ, ಕೇವಲ ನಿರ್ಗತ ಗುಣ ಯಸ್ಮಾತ್, ಯಾರಿಂದ ಗುಣಗಳು ದೂರ ಆಗಿದ್ದಾವೋ, ಯಾರು ಗುಣರಹಿತನಾಗಿದ್ದಾನೋ ಅಂತ ಈ ರೀತಿಯಲ್ಲಿ ವ್ಯುತ್ಪತ್ತಿಯನ್ನು ತೋರಿಸುವ ಮೂಲಕ ಯೋಗ ಬಲಾತ್ ನೀತಶ್ಚೇತ್, ಬ್ರಹ್ಮನನ್ನು ನಿರ್ಗುಣ ಅಂದರೆ ನಿರ್ಗತಾ ಗುಣಾ ಯಸ್ಮಾತ್, ಯಸ್ಮಾತ್ ಬ್ರಹ್ಮಣ ಸಕಾಶಾತ್ ಗುಣಾ ನಿರ್ಗತಾ, ಬ್ರಹ್ಮನಿಂದ ಗುಣಗಳು ದೂರ ಹೋಗಿದ್ದಾವೆ ಅಂದರೆ ಏನರ್ಥ? ಗುಣ ಇಲ್ಲ, ನಿರ್ಗುಣ ಅಂತ ಅರ್ಥ ಮಾಡ್ತೀರಾ ಅಂತಾದರೆ ಸರ್ವಧರ್ಮಶೂನ್ಯೇ ತವ ಬ್ರಹ್ಮಣಿ ಪ್ರಯುಕ್ತಶ್ಚೇತ್. ಏನಾಯ್ತು ಹಾಗಾದರೆ? ಈ ನಿರ್ಗುಣ ಶಬ್ದ ಸಕಲ ಗುಣ ಧರ್ಮ ರಹಿತನಾದ ಬ್ರಹ್ಮನಲ್ಲಿ ಹೇಳ್ತಾ ಇದ್ದೀರಾ ನೀವು. ಹಾಗಾದರೆ ಅಪರಹ ತ್ವತ್ಪ್ರತಿವಾದಿ, ನಿನಗೆ ಪ್ರತಿಪಕ್ಷನಾದಲ್ಲಿರ್ತಕ್ಕಂಥವನು ಏನು ಮಾಡ್ತಾನೆ? ಕೂರ್ಮರೋಮ್ಯಪಿ ನಯೇತ್ ಸರ್ವಧರ್ಮಶೂನ್ಯ ತುಚ್ಛೇಪಿ ಸುವಚತ್ವ. ಸಕಲ ಧರ್ಮ ರಹಿತವಾಗಿರ್ತಕ್ಕಂಥ ಅಸತ್, ತುಚ್ಛ ಅಂದರೆ ಅಸತ್, ಅಸತ್ತಿನಲ್ಲಿಯೂ ಕೂಡ ಏನು ಹೇಳಬೇಕಾಗಿತ್ತು? ಈ ನಿರ್ಗುಣ ಎಂಬತಕ್ಕಂಥ ಶಬ್ದ ಎಂಬತಕ್ಕಂಥದ್ದು ಇದೆ ಅಂತ ಅವನು ಹೇಳಬೇಕಾಗಿತ್ತು. ವಿದ್ವತ್ ಪ್ರಯೋಗಾಭಾವಾತ್, ವಿದ್ವತ್ ಪ್ರಯೋಗ ಇಲ್ಲ, ತನ್ನಿರ್ಗುಣಾರ್ಥ ಇತಿ ಚೇತ್. ಅಲ್ಲ, ಕೂರ್ಮರೋಮದಲ್ಲಿ ಜ್ಞಾನಿಗಳ ಪ್ರಯೋಗ ಇಲ್ಲ, ಆದ್ದರಿಂದ ಕೂರ್ಮರೋಮವನ್ನು ನಿರ್ಗುಣ ಅಂತ ಹೇಳಲಿಕ್ಕೆ ಬರಲ್ಲ ಅಂತ ಹೇಳ್ತೀವಿ ಅಂತಂದರೆ ಸಮಂ ಪ್ರಕೃತಿ. ಹಾಗೆ ಗುಣರಹಿತನಾದವನು ಬ್ರಹ್ಮ ಅಂತ ಜ್ಞಾನಿಗಳು ಹೇಳೋದಿಲ್ಲ, ಆದ್ದರಿಂದಾಗಿ ಬ್ರಹ್ಮನನ್ನು ಕೂಡ ನಿರ್ಗುಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. 10 ನಿಮಿಷ ಬಿಟ್ಟು
ಅಲ್ಲಲ್ಲ ಅಲ್ಲಲ್ಲ ಗ್ಯಾಪ್ ಇದೆ ಇವಾಗ 10 ನಿಮಿಷ ಟೀ ಬ್ರೇಕ್ ಇದೆ ಹಿಂಗೆ. ಹಾಂ ಹಾಂ ಹ್ಞೂ 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 ಅದೇ ಅದೇ ನಾನು ಫ್ರೀ. ಹಾಂ 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 ಮಾರ್ಚ್ 5. ಹ್ಞೂ ಹ್ಞೂ